ನನ್ನ ಒಂದು ಮತದಲ್ಲಿ ಒಂದು ಗ್ರಂಥ ಯಾರೋ ಬರೆದಿರ್ತಕ್ಕಂಥ ಒಂದು ಗ್ರಂಥ ಇಟ್ಕೊಂಡು ಈ ಗ್ರಂಥದಲ್ಲಿ ಹಿಂಗೆ ಹೇಳಿದೆ ಆದ ಕಾರಣ ಅದೇ ಕರೆಕ್ಟಾ? ದಟ್ ಇಸ್ ದ ಮೀನಿಂಗ್ ಆಫ್ ಗಾಡ್. ಏನದು ದೇವರಂದ್ರೆ ಏನು? ನನ್ನ ದೇವರಿಗೆ ಅವಮಾನ ಆದ್ರೆ ನನಗೆ ಅವಮಾನ ಆದಂಗೆ. ಫಸ್ಟ್ ನಿನ್ನ ದೇವರು ಯಾರು, ಅವನು ಹೆಂಗಿದ್ದಾನೆ, ಅವನು ಏನು ಹೇಳ್ತಾನೆ ನಿನಗೆ, ಆ ದೇವರ ಬಗ್ಗೆ ನೀನು ತಿಳಿಸ್ತಕ್ಕಂಟು ಯಾರು, ತಿಳಿಸಿದವ್ರು ಯಾರು? ಈ ಗ್ರಂಥ ಅಂದ್ರೆ ಏನು ಅನ್ಕೊಂಡಿದ್ಯಾ? ಎಷ್ಟು ಪವಿತ್ರ ಇದು, ಇದಕ್ಕೋಸ್ಕರ ನಾನು ಪ್ರಾಣ ತ್ಯಾಗ ಮಾಡ್ಬೋದು. ಮಾಡು ಪ್ರಾಣ ತ್ಯಾಗ ಮಾಡಿದ್ರೆ ಸ್ವರ್ಗ ಸಿಗುತ್ತೆ. ಸೊ ಇವೆಲ್ಲವನ್ನ ಕ್ರಿಯೇಟ್ ಮಾಡಿ ಮನಸ್ಸನ್ನ ಕ್ಯಾಪ್ಚರ್ ಮಾಡಿಬಿಟ್ಟಿದ್ದಾರೆ. ಒಂದು ಗ್ರಂಥದಲ್ಲಿ ಬರೆದಿದ್ದಾರೆ, ಭೂಮಿಯಲ್ಲಿ ಒಂದು ಇನ್ವಿಜಿಬಲ್ ಪಿಲ್ಲರ್ಸ್ ಇಟ್ಟಿದ್ದಾರಂತೆ, ಇನ್ವಿಜಿಬಲ್ ಪಿಲ್ಲರ್ಸ್ ಇಂದ ಆಕಾಶ ನಿಂತ್ಕೊಂಡಿದೆ ಅಂತ ಬರೆದಿದ್ದಾರೆ. ಇದು ಸತ್ಯನಾ? ಬೇಕಿದ್ರೆ ತಗೋ, ಸಾಕಾದ್ರೆ ಬಿಡು, ಕಂಪ್ಲೀಟ್ ಬಿಟ್ಟು ನೀನೇ ಆನೆ ನಡೆದದ್ದೇ ದಾರಿ, ನೀನು ನಡಿ ಒಂದು ದಾರಿ, ನಿನಗೆ ಹೆಂಗೆ ಇಷ್ಟ ಬಂತಂಗೆ ಬದುಕು, ಬಟ್ ಇನ್ನೊಬ್ಬರಿಗೆ ತೊಂದರೆ ಕೊಡಬೇಡ. ಭಕ್ತಿ ಅನ್ನೋದು ಮನುಷ್ಯನಲ್ಲಿ ಏನಕ್ಕೆ? ತುಂಬಾ ಒಳ್ಳೆ ಕ್ವಶನ್. ಫಸ್ಟ್ ಭಕ್ತಿ ಅಂದ್ರೆ ಭಕ್ತಿ ಅಂದ್ರೆ ಏನು ಅಂತ ಗೊತ್ತಾದ್ರೆ ಏನಕ್ಕೆ ಇರ್ಬೇಕಂತ ಗೊತ್ತಾಗುತ್ತೆ. ಇಲ್ಲಿ ಮತ ಯಾವನೋ ಬರೆದಂತ ಒಂದು ಗ್ರಂಥ, ಯಾವುದೋ ಅದು ಹಿಂದೂ ಇರಲಿ, ಇನ್ನೊಂದಿರಲಿ ಯಾವುದೇ ಇರಲಿ, ಬಟ್ ಒಂದೇನಂದ್ರೆ ಸನಾತನಿಗಳಿಗೆ ಮತ ಇಲ್ಲ. ಇವರು ಸನಾತನಿಗಳಿಗೆ ಮತ ಇಲ್ಲ ಅಂತಂದ್ರೆ ಸನಾತನಿ ಅಂದ್ರೆ ಏನು? ಹಂಗಿರುತ್ತೆ, ಇಂಡಿಪೆಂಡೆಂಟ್ ಹಂಗೆ ಇರಂಗಿಲ್ಲ. ನನ್ನ ಒಪ್ಕೋ, ನನ್ನ ದೇವ್ರನ್ನ ಒಪ್ಕೋ, ಇವ್ರು ಬರೆದಿರ್ತಕ್ಕಂಥ ಗ್ರಂಥನ ಒಪ್ಕೋ. ನನ್ನಂಗೆ ನೀನಿರು, ನಾನೇ ಹೆಂಗೆ ವೇಷಭೂಷಣ ಹಾಕೊಂಡೆ ನೀನು ಕೂಡ ಹಂಗೆ ವೇಷಭೂಷಣ ಹಾಕೋ. ನಾನೆಂತ ಜೀವನ ವಿಧಾನಗಳನ್ನು ಪಾಲಿಸ್ತೀನಿ, ನೀನಂತೆ ಜೀವನ ವಿಧಾನ ಪಾಲಿಸು. ನೀನು ಹಂಗಿರಂಗಿಲ್ಲ. ಪ್ರಪಂಚದಲ್ಲಿ ಮೊದಲು ಎಲ್ಲರೂ ಸನಾತನಿಗಳೇ, ಆಮೇಲೆ ಮತಗಳು ಬಂದಿರೋದು. ಇವು ಎಷ್ಟು ಮತಗಳು ಬಂದು ಎಷ್ಟು ವರ್ಷ ಆಯ್ತು? ಹಬ್ಬ ಅಂದ್ರೆ ಎಲ್ಲ ಸೇರಿ 2000 ವರ್ಷ ಆಗಿಲ್ಲ, 2000 ವರ್ಷಗಳಿಗಿಂತ ಕೆಳಗೆ ಅವರೆಲ್ಲರೂ ಸನಾತನಿಗಳೇ. ಇವತ್ತು ಅಮೆರಿಕದಲ್ಲಿ ಮೊದಲು ಸನಾತನಿಗಳಿತ್ತು. ಸನಾತನಿಗಳು ಅಂದ್ರೆ ಭಾರತೀಯರು ಅಲ್ಲ, ತಿಳ್ಕೊಳ್ಳಿ ಚೆನ್ನಾಗಿ. ಸ್ಪಿರಿಚುವಲ್ ಆರ್ಗನೈಸೇಷನ್ಸ್ ಹೇಳ್ತಾರೆ, ನಮ್ಮ ಗುರು ಬಹಳ ಚೆನ್ನಾಗಿದ್ದಾನೆ, ಬನ್ನಿ ನಮ್ಮ ಗುರು ಹತ್ರ ಬನ್ನಿ, ನಮ್ಮ ಸಂಸ್ಥೆಗೆ ಬನ್ನಿ ಅಂತ ಕರೀತಾರೆ. ಸನಾತನ ಧರ್ಮಕ್ಕೆ ಬನ್ನಿ ಅಂತ ಯಾರು ಕರೆದಿಲ್ಲ. ಪೂಜೆ ಅಂತಂದ್ರೆ ಏನೋ ಒಂದು ಅರ್ಧ ಗಂಟೆ ಕೂತ್ಕೊಂಡು ಪೂಜೆ ಮಾಡೋದು, ನಾಮ ಹಾಕೊಳ್ಳೋದು, ಜಪ ಮಾಡೋದು, ಅದು ಮಾಡೋದು. ಕಾಮನ್ ಮ್ಯಾನ್ಗೆ ಭಕ್ತಿ ಬೇಕಾಗಿಲ್ಲ. ಜ್ಞಾನ ಇದೆ, ಸರೆಂಡರ್ನೆಸ್ ಇಲ್ಲ, ಅಹಂಕಾರಕ್ಕೆ ಮೂಲ ಆಯ್ತು. ಸರೆಂಡರ್ನೆಸ್ ಇದೆ, ಜ್ಞಾನ ಇಲ್ಲ, ಅಂಧಕಾರಕ್ಕೆ ಮೂಲ ಆಯ್ತು. ಐದರ್ ಅಂಧಕಾರ, ಅಹಂಕಾರ. ಸಂಪ್ರದಾಯ ಅನ್ನೋದು ಭಕ್ತಿ ಅಲ್ಲ, ಸಂಪ್ರದಾಯ ಅನ್ನೋದು ದೇವರಲ್ಲ, ಸಂಪ್ರದಾಯ ಅನ್ನೋದು ಬೇರೆ ಯಾವುದೋ ವ್ಯಾಖ್ಯಾನ ಮಾಡೋದಕ್ಕೆ ಬರದೇ ಇರತಕ್ಕಂಥದ್ದು. ಸಂಪ್ರದಾಯ ಅನ್ನೋದು ಕೇವಲ ಸಂಭ್ರಮಿಸುವುದರ ಸಲುವಾಗಿ. ವೇದಗಳಲ್ಲಿ, ನೀನು ಚತುರ್ವೇದಗಳಲ್ಲಿ ಎಲ್ಲೂ ಕೂಡ ದೇವರ ಮೂರ್ತಿ ಅಂತ ಏನಿಲ್ಲ, ದೇವರಿಗೆ ಒಂದು ರೂಪ ಕೊಟ್ಟಿಲ್ಲ, ದೇವರಿಗೊಂದು ಶಕ್ತಿ ಕೊಟ್ಟಿಲ್ಲ, ದೇವರು ಹಿಂಗಿದಾನೆ ಅಂತ ಹೇಳಿಲ್ಲ. ಎಷ್ಟು ಬ್ಯೂಟಿಫುಲ್ ಆಗಿ ವೇದಗಳು ದೇವರನ್ನ ಪ್ರೆಸೆಂಟ್ ಮಾಡ್ತವೆ ಅಂತಂದ್ರೆ, ದೇವರು ಅಂತಾನೆ ಹೇಳಲ್ಲ, ಅವನೊಬ್ಬನಿದ್ದಾನೆ, ಅವನು ಉಸಿರಾಡ್ತಾ ಇದ್ದಾನೆ, ಉಸಿರಿಲ್ದೆ ಅಂತ ಪ್ರಾರಂಭ ಆಗುತ್ತೆ. ಎಲ್ಲಾದರೂ ಒಬ್ಬ ಮನುಷ್ಯ ಇದ್ರೆ ಅವನು ಉಸಿರಾಡಕ್ಕೆ ಸಾಧ್ಯನಾ? ನಾನು ಕೇಳೋ ಪ್ರಶ್ನೆ ಏನು ಅಂತಂದ್ರೆ, ಕನಕದಾರ ಸ್ತೋತ್ರವನ್ನ ಶಂಕರಾಚಾರ್ಯರು ತಮಗಾಗಿ ಓದಿಕೊಂಡ್ರ, ತಮಗಾಗಿ ಕನಕವನ್ನು ಸೃಷ್ಟಿ ಮಾಡ್ಕೊಂಡು ಆ ಒಂದು ಕನಕದಿಂದ ಹೋಗ್ಬಿಟ್ಟು ಏನೋ ಸಾಮ್ರಾಜ್ಯ ಕಟ್ಟಿದ್ರ? ಕನಕದಾರ ಸ್ತೋತ್ರವನ್ನು ಯಾರಿಗೋಸ್ಕರ ಅವರು ಪಠನೆ ಮಾಡಿದರು, ಯಾರಿಗೋಸ್ಕರ ಸ್ತುತಿ ಮಾಡಿದರು? ಸಂಪ್ರದಾಯಗಳು, ಈ ಹಬ್ಬ ಹರಿದಿನಗಳು ಇವೆಲ್ಲವಕ್ಕೂ ಕೂಡ ಒಂದು ಸೈಂಟಿಫಿಕ್ ಬ್ಯಾಕ್ಗ್ರೌಂಡ್ ಇದೆ. ವೆಲ್ಕಮ್ ಟು KBR ಮ್ಯೂಸಿಂಗ್ಸ್. ಇವತ್ತಿನ ದಿವಸ ನಮ್ಮ ಜೊತೆಗೆ ಭೀಮೇಶ್ ರೆಡ್ಡಿ ಸರ್ ಇದ್ದಾರೆ. ಸರ್, ಇವಾಗ ಈ ಒಂದು ಡಿಸ್ಕಷನ್ ನಾವು ಮಾಡ್ತಾ ಇರೋದು ಭಕ್ತಿ ಬಗ್ಗೆ. ಆಕ್ಚುಲಿ ಭಕ್ತಿಗೂ ಒಂದು ಸೈನ್ಸ್ ಅನ್ನೋದು ಇರುತ್ತೆ ಆಕ್ಚುಲಿ. ಯಾಕಂತ ಹೇಳಿದ್ರೆ ಇದನ್ನ ಸೈಂಟಿಫಿಕ್ ಭಕ್ತಿ ಅನ್ನೋದ್ರ ಬಗ್ಗೆ ನಾವು ಮಾತಾಡ್ತಾ ಇದೀವಿ ಇವಾಗ. ಸೊ ಹಾಗಾಗಿ ಭಕ್ತಿಗೂ ಒಂದು ಸೈನ್ಸ್ ಅನ್ನೋದು ಇರುತ್ತಾ? ಈಗ ಸೈನ್ಸ್ ಅಂದ್ರೆ ಏನು? ಫಸ್ಟ್ ಸೈನ್ಸ್ ಅಂತಂದ್ರೆ ವಿಜ್ಞಾನ ಅಂತ ಅದರ ಅರ್ಥ ಬರುತ್ತೆ. ಯಾವುದು ವಿಜ್ಞಾನ ಅಂತಂದ್ರೆ, ಯಾವುದನ್ನ ನಾನು ಮುಟ್ತೇನೆ, ಯಾವುದನ್ನು ನಾನು ಅನುಭವಿಸ್ತೇನೆ, ಯಾವುದನ್ನು ನನ್ನ ಜೀವನದಲ್ಲಿ ನಾನು ತಂದುಕೊಳ್ತೇನೆ, ಅದು ವಿಜ್ಞಾನ. ಜ್ಞಾನ ಅಂದ್ರೆ ಏನು? ಇನ್ಫಾರ್ಮೇಶನ್, ಕೇವಲ ಇನ್ಫಾರ್ಮೇಶನ್ ಅಷ್ಟೇ. ಅದಕ್ಕೆ ಜ್ಞಾನವು ಯಾವತ್ತು ವಿಜ್ಞಾನ ಆಗದೆ ಇದ್ರೆ ಅದಕ್ಕೆ ಅರ್ಥನೇ ಇಲ್ಲ. ಓಕೆ, ಈಗ ದೇವರಿದ್ದಾನೆ, ಏನದು? ಇನ್ಫಾರ್ಮೇಶನ್, ಜ್ಞಾನ ಅಷ್ಟೇ. ಹೌದು. ಸೊ ದೇವರು ನನಗೆ ಇದು ಕೊಡ್ತಾನೆ, ಅದು ಕೊಡ್ತಾನೆ, ಇದು ಒಂದು ಇನ್ಫಾರ್ಮೇಶನ್, ಆಸೆ, ದುರಾಸೆ. ಸೊ ಅದು ನಿಜವಾಗಿ ವಿಜ್ಞಾನಯುತವಾಗಿರ್ತಕ್ಕಂಥ ಭಕ್ತಿ ಬಂದಾಗ ನಮಗೆ ನಿಜವಾದ ದೇವರ ದರ್ಶನ ಆಗುತ್ತೆ. ಅಂದ್ರೆ ಸೈಂಟಿಫಿಕ್ ಆಗಿ ಅಲ್ಲದೆ ಇರ್ತಕ್ಕಂಥ ಭಕ್ತಿ ಯಾವ್ದಿರ್ಬೋದು? ಈಗ ಸೈಂಟಿಫಿಕ್ ಅಲ್ಲದೆ ಇರ್ತಕ್ಕಂಥ ಭಕ್ತಿಯನ್ನು ನಾವೇನಂತ ಕರಿಬೋದು ಅಂದರೆ, ಮೌಢ್ಯವಾಗಿರ್ತಕ್ಕಂಥ ಭಕ್ತಿ ಅಂತ ಕರಿಬೋದು. ಇವತ್ತು ಈ ಪ್ರಪಂಚ ತುಂಬಿ ತುಳುಕಾಡ್ತಾ ಇರೋದು ಮೌಢ್ಯತನದಲ್ಲಿ ತುಂಬಿ ತುಳುಕಾಡ್ತಾ ಇದೆ. ಓಕೆ, ನಾವೇನು ಇವತ್ತು ದೇವರನ್ನಲ್ಲೂ ಎಲ್ಲ ಡಿವೈಡ್ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಹಿಂದೂ ದೇವರು ಬೇರೆ, ಮುಸ್ಲಿಮ್ಸ್ ದೇವರು ಬೇರೆ, ಕ್ರಿಶ್ಚಿಯಾನಿಟಿ ದೇವರು ಬೇರೆ, ಬುದ್ಧಿಸಮ್ಗೆ ಇರ್ತಕ್ಕಂಥ ದೇವರು ಬೇರೆ, ಜೈನಿಸಮು. ಸೊ ಈ ರೀತಿಯಾಗಿ ಹಲವಾರು ಮತಗಳನ್ನು ಇಟ್ಕೊಂಡು ಆಯಾ ಮತಕ್ಕೆ ಆಯಾ ದೇವರುಗಳೆಲ್ಲ ಇಟ್ಕೊಂಡಿದ್ದೀವಿ. ಇದು ಬೇರೆ, ಅದು ಬೇರೆ, ಅದು ಬೇರೆ, ಇದು ಬೇರೆ. ಈ ಮೌಢ್ಯತೆ ನಮ್ಮಲ್ಲಿ ತುಂಬ ಕಾಡ್ತಾ ಇದೆ. ಸೊ ಈ ಮೌಢ್ಯತೆ ಎಲ್ಲಿರುತ್ತೆ ಅದನ್ನು ನಾವು ಭಕ್ತಿ ಅಂತ ಅಂದ್ಕೊಂಡಿದ್ದೀವಿ. ಇವತ್ತು ನಾನು ಮಾಡ್ತಕ್ಕಂಥ ಪೂಜೆ ಬೇರೆ, ಇಸ್ಲಾಂ ಧರ್ಮದವ್ರು ಮಾಡ್ತಕ್ಕಂಥ ಪ್ರಾರ್ಥನೆ ಬೇರೆ. ಯಾರೇ ಆಗಿರ್ಬೋದು, ಏನು ಮಾಡ್ತಾರೆ,
ಸೊ ಆ ಮೌಢ್ಯತೆಯಿಂದ ತುಂಬಿರ್ತಕ್ಕಂಥ ಒಂದು ಮನಸ್ಥಿತಿಯಿಂದ ಮಾಡತಕ್ಕಂಥದ್ದು ಮೌಢ್ಯ ಭಕ್ತಿ, ಅಂದರೆ ಅನ್ಸೈಂಟಿಫಿಕ್ ಭಕ್ತಿ. ಆ ಭಕ್ತಿಯಲ್ಲಿ ಸೈನ್ಸೇ ಇಲ್ಲ. ಏನು ವಾಟ್ ಈಸ್ ದ ಮೀನಿಂಗ್ ಆಫ್ ಗಾಡ್, ಏನದು ದೇವರಂದ್ರೆ ಏನು? ಈಗ ನನ್ನ ಒಂದು ಮತದಲ್ಲಿ ಒಂದು ಗ್ರಂಥ, ಯಾರೋ ಬರೆದಿರ್ತಕ್ಕಂಥ ಒಂದು ಗ್ರಂಥನ ಇಟ್ಕೊಂಡು ಈ ಗ್ರಂಥದಲ್ಲಿ ಹಿಂಗೆ ಹೇಳಿದೆ ಆದ ಕಾರಣ ಅದೇ ಕರೆಕ್ಟಾ? ಅಂದರೆ ನಿನಗೇನು ಬುದ್ಧಿ ಇಲ್ಲ, ನಿನಗೇನು ಆಲೋಚನೆ ಇಲ್ಲ, ನಿನ್ನ ಆಲೋಚನೆ ಏನು ಬೆಲೆ ಇಲ್ಲ. ಯಾರೋ ಯಾವತ್ತೋ ಸುಮಾರು ಒಂದು 1500, 1800, 2000 ವರ್ಷಕ್ಕೆ ಯಾರಿಗೋ ಒಬ್ಬನಿಗೆ ನಾನೊಂದು ಪುಸ್ತಕ ಬರೆದೆ, ಅದು ಸತ್ಯ, ನಾನು ಬರೆದ್ಬಿಟ್ಟೆ, ನಾನು ದೇವಲೋಕದಿಂದ ಹೇಳಿದ ಮುಂದೆ ದೇವದೂತ ಅಂತ ಬರೆದ್ಬಿಟ್ಟೆ ಅಂತ ಅಂದ್ಕೊ. ನಾನು ದೇವದೂತ ಆಗೋಗ್ಬಿಟ್ಟು ನಾನು. ಸೊ ನನಗೆ ನೂರಾರು ಇವನ್ನ ಕ್ರಿಯೇಟ್ ಮಾಡ್ಕೊಂಬಿಡೋದು, ಮ್ಯಾಜಿಕ್ಸ್ನ. ಆ ಮ್ಯಾಜಿಕ್ಸ್ನ ಇಟ್ಕೊಂಡ್ಬಿಟ್ಟು ನಾನು ಒಂದು ಗ್ರಂಥ ಬರೆದ್ಬಿಡೋದು, ಅದೆಲ್ಲ ಕರೆಕ್ಟ್. ಅದು ಅಂದ್ರೆ ಇವತ್ತಿನ ದಿವಸ ನಾವು ಅದನ್ನ ಬ್ಲೈಂಡ್ ಆಗಿ ಅಕ್ಸೆಪ್ಟ್ ಮಾಡ್ತಾ ಇದ್ದೀವಿ ಅಂತ ಹೇಳಿ ಮಾಡಿಬಿಟ್ಟಿದ್ದೀವಿ, ಮಾಡ್ತಾ ಇದ್ದೀವಿ ಅಲ್ಲ, ಮಾಡಿಬಿಟ್ಟಿರೋದ್ರಿಂದಲೇ ಇಷ್ಟೆಲ್ಲ ಒಂದು ಅನಿಷ್ಟಗಳಾಗ್ತಾ ಇರೋದು ಪ್ರಪಂಚದಲ್ಲಿ. ಇವತ್ತು ಒಂದು ಗ್ರಂಥದಲ್ಲಿ, ಒಂದು ಮತಕ್ಕೆ ಸಂಬಂಧಪಟ್ಟಂತ ಒಂದು ಗ್ರಂಥದಲ್ಲಿ ಭೂಮಿ ಚಪ್ಪಟೆ ಆಗಿದೆ ಅಂತಿದೆ. ಇದೆಯಾ ಚಪ್ಪಟೆಯಾಗಿ? ಇಲ್ಲ. ಒಂದು ವೇಳೆ ಅದೆಂದ ಹೆಂಗೆ ಸುಳ್ಳು ಬರೀತಾರೆ ಅಂದ್ರೆ, ಆವತ್ತಿನ ಕಾಲದಲ್ಲಿ ಅವ್ರಿಗೆ ಏನು ಅರ್ಥ ಆಯ್ತೋ ಈ ಪ್ರಪಂಚವನ್ನು ನೋಡಿ ಬರೆದ್ರದು, ಅದೇ ಸತ್ಯ ಅಲ್ಲ. ಇನ್ನೊಂದು ಗ್ರಂಥದಲ್ಲಿ ಆಕಾಶ ಅನ್ನೋದು ಒಂದಿದೆ, ಈ ಭೂಮಿಯಿಂದ ಇನ್ವಿಸಿಬಲ್ ಪಿಲ್ಲರ್ಸ್ ಹಾಕಿ ಆಕಾಶ ನಿಲ್ಲಿಸಿದ್ದಾರೆ ಅಂತ ಬರ್ತಾರೆ. ಇನ್ವಿಸಿಬಲ್ ಪಿಲ್ಲರ್ಸ್ ಇದಾವಂತೆ ಭೂಮಿ ಮೇಲೆ, ಆ ಇನ್ವಿಸಿಬಲ್ ಪಿಲ್ಲರ್ಸ್ ನ ದೇವರು ನಿಲ್ಲಿಸಿದಾರಂತೆ, ಆಕಾಶ ನಿಲ್ಲಿಸಿದಾರಂತೆ. ಅದು ಹೆಂಗೆ ಸಾಧ್ಯ? ಸ್ವಲ್ಪ ಬೇಡವಾ? ಇವಾಗ ನೀವು ಹೇಳ್ತಾ ಹೋದ್ರಿ ಸೈಂಟಿಫಿಕ್ ಭಕ್ತಿ ಅಂತ ಹೇಳ್ಬಿಟ್ಟು, ಯಾವ ರೀತಿ ಅದನ್ನ ಎಕ್ಸ್ಪ್ಲೇನ್ ಮಾಡ್ಬೋದು ಆಕ್ಚುಲಿ? ಈಗ ಇದನ್ನೇ ನೋಡ್ತಾ ಹೋಗೋಣ. ಓಕೆ, ಈಗ ಈ ಮತ ಆಚಾರಗಳಾಗಿರ್ಬೋದು, ಈ ದುರಾಚಾರಗಳಾಗಿರ್ಬೋದು, ಈ ಮೌಢ್ಯತನ ಏನು ತುಂಬಿ ತುಳುಕಾಡ್ತಾ ಇದೆ, ಇದು ನಿಜವಾದ ಭಕ್ತಿ ಅಲ್ಲ. ಏಕೆಂದರೆ ದೇವರೊಂದ್ರೇ ಏನು ಅಂತ ಗೊತ್ತಿಲ್ಲದೆ ಇರೋರು ದೇವರ ಬಗ್ಗೆ ಏನು ಮಾತಾಡೋದಕ್ಕೆ ಸಾಧ್ಯ? ಒಬ್ಬ ದೇವರಿದ್ದಾನೆ, ಅವನು ಏನು, ದೇವರಂದ್ರೆ ಏನು ಫಸ್ಟ್ ಡಿಫೈನ್, ಅದು ಗೊತ್ತಿಲ್ಲಾರ್ದೆ ನೀನು ಒಂದು ಯಾರೋ ಬರೆದಂತ ಗ್ರಂಥ ಇಟ್ಕೊಂಡು ಅದೇ ಸತ್ಯ ಅಂತ ನೀನು ಅದನ್ನು ವಾದ ಮಾಡ್ಕೊಂಡು ಆ ಪುಸ್ತಕನ ಯಾರಾದ್ರೂ ತಪ್ಪು ಅಂತ ಅಂದ್ಬಿಟ್ರೆ ಅವ್ರನ್ನ ಕತ್ತು ತೆಗಿ, ಅವ್ರನ್ನ ಸಂಹಾರ ಮಾಡು, ಇಷ್ಟು ದುಡ್ಡು ತಗೋ, ಇದೇನು ಕಥೆ ಇದು? ವಾಕ್ ಸ್ವಾತಂತ್ರ್ಯ ಎಲ್ಲಿದೆ? ಹೌದು. ಇದೇನು ಭಕ್ತಿ ಇದು? ಅದನ್ನು ಭಕ್ತಿ ಅಂತ ಅಂದ್ಕೊಂಡಿದ್ದಾರೆ ಅವರು. ಇವತ್ತು ನನ್ನ ದೇವರಿಗೆ ಅವಮಾನ ಆದ್ರೆ ನನಗೆ ಅವಮಾನದಂಗೆ. ಫಸ್ಟ್ ನಿನ್ನ ದೇವರು ಯಾರು, ಅವನು ಹೆಂಗಿದ್ದಾನೆ, ಅವನು ಏನು ಹೇಳ್ತಾನೆ ನಿನಗೆ, ಆ ದೇವರ ಬಗ್ಗೆ ನೀನು ತಿಳಿಸ್ತಕ್ಕಂಟು ಯಾರು, ತಿಳಿಸಿದವ್ರು ಯಾರು, ಅವ್ನು ನಿಜವಾಗಿ ತಿಳಿಸಿದಾನ? ಅದನ್ನೇನು ಒಪ್ಕೊಂಡ್ಬಿಟ್ಟಿದೆಯಲ್ಲ. ಅಂದ್ರೆ ಇಲ್ಲಿ ಒಂದು ಕ್ವಶನ್ ಬರೋದೇನಂತ ಅಂದ್ರೆ, ನನ್ನ ದೇವರು ಬೇರೆ, ನಿಮ್ಮ ದೇವರು ಬೇರೆ, ಅಂದ್ರೆ ಮತಗಳು ಆಕ್ಚುಲಿ. ಸೊ ನನ್ನ ದೇವ್ರು ಬೇರೆ, ನಿಮ್ ದೇವ್ರು ಬೇರೆ ಅಂತ ಹೇಳ್ಬಿಟ್ಟು ಆ ದೇವ್ರನ್ನ ಬೈಫರ್ಗೆಟ್ ಮಾಡ್ತಾ ಹೋಗಿದ್ದಾರೆ ಆಕ್ಚುಲಿ ಹೇಳ್ಬೇಕಂದ್ರೆ. ಹಾಗಾದ್ರೆ ಎಲ್ಲ ನೀವು ಹೇಳ್ತಕ್ಕಂತ ಒಂದು ದೇವರು, ಇದು ಎಲ್ಲ ಮತಗಳಿಗೂ ಮೀರಿ ಇರ್ತಕ್ಕಂಥ ಒಂದು ದೇವ್ರ ಬಗ್ಗೆ ನಾವು ತಿಳ್ಕೊಬೇಕು ಅಂತ ಅಲ್ಲ. ಈ ಮತಗಳಲ್ಲಿ ದೇವರೇ ಇಲ್ಲ. ಈ ಮತಗಳು ಕೇವಲ ಅವರವರ ಸಾಮಾಜಿಕ ಮತ್ತು ಅವರವರ ರಾಜಕೀಯ ಒಂದು ಪ್ರೇರೇಪಿತವಾಗಿಂದ ಕೂಡಿರ್ತಕ್ಕಂಥವು. ಜನಗಳನ್ನು ಹಿಡಿದಿಟ್ಕೋಬೇಕು, ಯಾರಿಗೆ ಭಯ ಇಲ್ಲೋ ಅವ್ರು ನಮ್ಮ ಸುತ್ತ ಮಲಿಕೊಳ್ರಿ ಅಂತ ಹೇಳ್ದಂಗೆ. ಓಕೆ, ಸೊ ಜನಗಳು ಬೇಕು, ಜನಗಳನ್ನು ಹಿಡಿದಿಟ್ಕೋಬೇಕು, ಜನಗಳಿಂದ ಉಪಯೋಗ ಪಡಿಬೇಕು, ಇವೆಲ್ಲವೂ ಕೂಡ ಕ್ರಿಯೇಟ್ ಆಗಿರ್ತಕ್ಕಂಥವು. ಬಟ್ ಇವತ್ತೇನಾಗಿದೆ, ಜನಗಳಿಗೆ ಅದು ಅರ್ಥನೇ ಆಗ್ತಾ ಇಲ್ಲ. ನನ್ನ ಕುಲ, ನನ್ನ ಮತ, ನನ್ನ ದೇವರು, ಇದರಲ್ಲಿ ಮುಳುಗಿಬಿಟ್ಟಿದ್ದಾರೆ. ದಿಸ್ ಈಸ್ ಕಾಲ್ಡ್ ಅನ್ಸೈಂಟಿಫಿಕ್. ನಿಜ ಏನು, ಸತ್ಯ ಏನು ತಿಳ್ಕೊಳ್ತಾ ಇಲ್ಲ. ಇದು ಕ್ರಿಯೇಟೆಡ್, ಒಂದು ಪ್ರಪಂಚ ಕ್ರಿಯೇಟ್ ಮಾಡಿದೆ, ಇದನ್ನು ಬೇಕು ಅಂತ ಕ್ರಿಯೇಟ್ ಮಾಡಿದೆ. ಹಿಂದಿನ ಕಾಲದಲ್ಲಿ ರಾಜರು ಏನು ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಯುದ್ಧ ಮಾಡಿಕೊಂಡು ಆ ರಾಜ್ಯವನ್ನು ಕಬಳಿಸ್ಬೇಕು, ಈ ರಾಜ್ಯವನ್ನು ಕಬಳಿಸ್ಬೇಕು ಅನ್ನೋ ಒಂದು ದುರಾಸೆಯಲ್ಲಿ ಈ ಮತಗಳು ಸೃಷ್ಟಿಯಾಗಿರೋದು. ಯುದ್ಧ ಮಾಡೋದು, ಒಂದು ಶತ್ರುವಿನ ಜೊತೆ ಹೋರಾಟ ಮಾಡೋದು ಅಂದ್ರೆ ಈಸಿ. ಯಾಕೆಂತಂದ್ರೆ ಅವ್ನು ಕಾಣ್ತಾನೆ ಎದುರುಗಡೆ, ಇವನ ಕೈಯಲ್ಲಿ ಒಂದು ಅಸ್ತ್ರ ಇರುತ್ತೆ, ಅವನ ಕೈಯಲ್ಲಿ ಒಂದು ಅಸ್ತ್ರ ಇರುತ್ತೆ, ಯುದ್ಧ ಮಾಡ್ತಾನೆ, ಕಾಣ್ತಾನೆ. ಇದು ಯುದ್ಧ ಮಾಡದೆ ಜನಗಳನ್ನ ವಶಕ್ಕೆ ತಗೊಳ್ತಕ್ಕಂಥ ಒಂದು ಸೈಂಟಿಫಿಕ್ ವೇ ಇದು. ಇದನ್ನ ಅನ್ಸೈಂಟಿಫಿಕ್ ಆಗಿ ಕ್ರಿಯೇಟ್ ಮಾಡಿದ್ದೆ ಯಾಕೆ ಅಂದ್ರೆ ಸೈಂಟಿಫಿಕ್ ವೇ ಬೇಕು ಅವ್ರಿಗೆ. ಈಗ ಮನಸ್ಸನ್ನ ನೀನು ಕಬಳಿಸ್ಬಿಡ್ಬೋದು. ನೀನು ಏನಂತ ಹೇಳ್ಬಿಡ್ಬೋದು, ನೀನು ಈ ಮತಕ್ಕೆ ಸಂಬಂಧಪಟ್ಟವನು, ಈ ಕುಲಕ್ಕೆ ಸಂಬಂಧಪಟ್ಟವನು, ಸೊ ನಿನ್ನದಲ್ಲಿ ಹಿಂಗೆ ಹೇಳಿದೆ, ನಿನ್ನ ಪೂರ್ವಿಕರೆಲ್ಲ ಇದನ್ನೇ ಫಾಲೋ ಮಾಡ್ಕೊಂಡು ಬಂದಿದ್ದಾರೆ, ಈ ಗ್ರಂಥ ಅಂದ್ರೆ ಏನು ಅನ್ಕೊಂಡಿದ್ಯಾ, ಎಷ್ಟು ಪವಿತ್ರ ಇದು, ಇದಕ್ಕೋಸ್ಕರ ನಾನು ಪ್ರಾಣ ತ್ಯಾಗ ಮಾಡ್ಬೋದು, ಮಾಡು ಪ್ರಾಣ ತ್ಯಾಗ ಮಾಡಿದ್ರೆ ಸ್ವರ್ಗ ಸಿಗುತ್ತೆ. ಸೊ ಇವೆಲ್ಲವನ್ನ ಕ್ರಿಯೇಟ್ ಮಾಡಿ ಮನಸ್ಸನ್ನ ಕ್ಯಾಪ್ಚರ್ ಮಾಡಿಬಿಟ್ಟಿದ್ದಾರೆ. ಮ್ಯಾಟ್ರಿಕ್ಸ್ ಆಫ್ ಮೈಂಡ್ ಆ ಥರ ಕ್ರಿಯೇಟ್ ಮಾಡಿಬಿಟ್ಟಿದ್ದಾರೆ. ಟೋಟಲಿ ಕಂಟ್ರೋಲ್ಡ್ ಬೈ ಸಂಬಡಿ ಎಲ್ಸ್. ಅವ್ರ ಕೈಯಲ್ಲಿ ಹೋಗ್ಬಿಟ್ಟಿದೆ ಇದು. ಬಟ್ ಅದ್ರ ಬಗ್ಗೆ ಆಲೋಚನೆ ಮಾಡಬೇಕು ಅನ್ನೋ ಒಂದು ಪರಿಜ್ಞಾನ ಕೂಡ ಬರ್ತಾ ಇಲ್ಲ. ನಾನು ಹೇಳ್ತಾ ಇರೋದು ಹಿಂದೂ ಸ್ಕ್ರಿಪ್ಚರ್ಸು, ಇನ್ನೊಂದು ಸ್ಕ್ರಿಪ್ಚರ್ಸು ಅಂತ ಹೇಳ್ತಾ ಇಲ್ಲ. ಯಾವುದೇ ಪುಸ್ತಕ
ಅದು ಆವತ್ತಿನ ಕಾಲದಲ್ಲಿ ಅವರು ಬರೆದಿರೋದು. ಅದು ನಿನಗೆ ಇವತ್ತು ಪ್ರಸ್ತುತನಾ? ಅದನ್ನು ತಗೋ, ನೋಡು ಅದನ್ನು. ಅದರಲ್ಲಿ ವಿಜ್ಞಾನ ಇದೆಯಾ ಅಂದರೆ, ವಿಜ್ಞಾನ ಅಂತಂದರೆ ಅದನ್ನು ನಿನ್ನ ಜೀವನದಲ್ಲಿ ಅಳವಡಿಸ್ಕೋಬೋದಾ? ನೋಡು ಅದನ್ನು. ಯಾವುದು ವಿಜ್ಞಾನಯುತವಾಗಿರ್ತಕ್ಕಂಥ ಅಳವಡಿಕೆ ಸಾಧ್ಯನೋ ಅದನ್ನ ಇಟ್ಕೋ, ತಪ್ಪೇನು? ಇಟ್ಕೊಂಡು ಮತ್ತೆ ನಂಬಬೇಡ, ಅದನ್ನು ಪ್ರಶ್ನಿಸು, ಅದನ್ನು ಇಟ್ಕೋ, ಅದರ ಮುಖಾಂತರ ನಿನ್ನ ಜೀವನವನ್ನು ನಡೆಸ್ತಾ ಹೋಗು. ನಿನಗೆ ಎದುರಾಗ್ತಕ್ಕಂಥದನ್ನು ಎದುರಿಸು, ಮಾಡು. ನಿನಗೆ ಏನು ಒರಿಜಿನಲ್ ಅನುಭವಕ್ಕೆ ಬರುತ್ತೋ ಅದನ್ನು ನಿನ್ನ ಜೀವನದಲ್ಲಿ ಅಳವಡಿಸ್ಕೋ. ಮತ್ತು ಇದನ್ನು ಬಿಡು, ಜಸ್ಟ್ ಇದನ್ನೊಂದು ಇನ್ಫಾರ್ಮೇಟಿವ್ ಆಗಿ ತಗೋ. ಅಲ್ಲಿ ಒರಿಜಿನಲ್ ಅಳವಡಿಸ್ಕೋ ಅಂತ ಹೇಳೋದಕ್ಕೆ ಇವತ್ತಿನ ದಿವಸ ನನಗೆ ಯಾವುದನ್ನ ಅಳವಡಿಸ್ಕೋಬೇಕು, ಯಾವುದನ್ನ ಅಳವಡಿಸ್ಕೋಬಾರ್ದು ಅನ್ನೋ ಒಂದು ಜ್ಞಾನ ಕೂಡ ಅಲ್ಲಿ ನಮಗೆ ಎಲ್ಲಿಂದ ದೊರೆಯುತ್ತೆ ಅನ್ನೋದು. ಇವಾಗ ಇದು ಸರಿ, ಇದು ತಪ್ಪು ಅಂತ ಹೇಳ್ಬಿಟ್ಟು ಇವಾಗ ನಾವು ಭಕ್ತಿ ಬಗ್ಗೆ ಮಾತಾಡ್ತಾ ಇದ್ದೀವಿ. ಆ್ಯಕ್ಚುಲಿ ನಾವು ಸೈಂಟಿಫಿಕ್ ಭಕ್ತಿ ಅಂತ ಹೇಳಿ ಅಂದ್ರಿ, ಆಮೇಲೆ ಮೌಢ್ಯತೆಯಿಂದ ಕೂಡಿರ್ತಕ್ಕಂಥ ಒಂದು ಭಕ್ತಿ ಇದೆ ಅಂತ ಹೇಳ್ಬಿಟ್ಟು. ನನಗೆ ಸೈಂಟಿಫಿಕ್ ಭಕ್ತಿಯಲ್ಲಿ ನಾನು ಅದನ್ನ ಸರಿ ತಪ್ಪು ಅಂತ ಹೇಳಿ ಗೊತ್ತಾಗುತ್ತೆ. ಭೂಮಿ ಚಪ್ಪಟೆ ಆಗಿದೆಯಾ? ಅದು ಪ್ರೂವ್ ಆಗಿದೆ. ಆಕಾಶ ಆಕಾಶ ಅಂದ್ರೆ ಏನು? ದೇರ್ ಇಸ್ ನೋ ಆಕಾಶ. ಎಲ್ಲಿದೆ ಆಕಾಶ? ಸ್ಪೇಸ್ ಇದೆ. ಅದು ಕಾಣ್ತಕ್ಕಂಥದ್ದು ನನ್ನ ಒಂದು ಕಣ್ಣಿನ ದೃಷ್ಟಿ ದೋಷದಿಂದ ಅದು ಅಲ್ಲಿ ನೀಲಿಯಾಗಿ ಕಾಣ್ತಾ ಇದೆ. ಹೌದು, ಯಾಕಂದ್ರೆ ಲಾಂಗ್ ಯಾವತ್ತು ನಮ್ಮ ನೋಡ್ತೀವಿ ಅದು ಬ್ಲೂ ಆಗಿ ಕಾಣುತ್ತೆ ಅದು. ಸೊ ಆ ರೀತಿಯಾಗಿ ಕಾಣ್ತಾ ಇದೆ. ಅದನ್ನು ನಾವು ಆಕಾಶ ಅಂತ ಕರಿತಾ ಇದ್ದೀವಿ. ಆಕಾಶ ನೀಲಿಯಾಗಿದೆ. ನೀಲಾಗಿದೆಯಾ? ನಮ್ಮ ಕಣ್ಣಿಗೆ ನೀಲಿಯಾಗಿ ಕಾಣ್ತಾ ಇದೆ. ಮತ್ತೆ ಈ ಒಂದು ಗ್ರಂಥದಲ್ಲಿ ಬರೆದಿದ್ದಾರಲ್ಲ, ಭೂಮಿಯಲ್ಲಿ ಒಂದು ಇನ್ವಿಜಿಬಲ್ ಪಿಲ್ಲರ್ಸ್ ಇಟ್ಟಿದ್ದಾರಂತೆ, ಇನ್ವಿಜಿಬಲ್ ಪಿಲ್ಲರ್ಸ್ ಇಂದ ಆಕಾಶ ನಿಂತ್ಕೊಂಡಿದೆ ಅಂತ ಬರೆದಿದ್ದಾರೆ. ಇದು ಸತ್ಯನಾ? ಆಮೇಲೆ ಸ್ವರ್ಗ ಇದೆ, ಸತ್ಯನಾ? ಆ ಸ್ವರ್ಗದಲ್ಲಿ 72 ಕನ್ಯೆಗಳಿದ್ದಾರೆ. ನಿನ್ನ ಬಾಡಿ ಇಲ್ಲೇ ಮಣ್ಣಲ್ಲಿ ಮಣ್ಣಾಗಿ ಹೋಗುವಾಗ ನಿನ್ನ ಬಾಡಿನೇ ಇಲ್ದಾಗ ಸ್ವರ್ಗಕ್ಕೆ ಹೆಂಗೆ ಹೋಗ್ತೀಯ? ಇನ್ನೊಂದು ಬಾಡಿ ಬರುತ್ತೆ, ಆ ಬಾಡಿಯಿಂದ ಹೋಗ್ತೀಯ. ಏನು ಮಾಡ್ತೀಯ? 72 ಕನ್ಯೆ ಇಲ್ಲೇ ಅನುಭವಿಸ್ಬಿಡು. ಅಲ್ಲಿ ಯಾಕೆ ಹೋಗ್ಬೇಕು? ನಾನು ನಿನಗೆ ಬರೀ ಕನ್ಯೆಯನ್ನು ಅನುಭವಿಸ್ಬೇಕು ಅನ್ನೋ ಒಂದು ಕಾಮವಾಂಚೆ ಇದ್ದಾಗ ನೀನು ಮಾಡ್ತಕ್ಕಂಥ ಕೆಲಸಗಳೆಲ್ಲ ಬರೀ ಕಾಮದಿಂದ ಕೂಡಿರ್ತವೆ. ಇಲ್ಲಿ ಕೂಡ ಅಲ್ಲೆಲ್ಲೋ ಹೋಗಿ ಅನುಭವಿಸ್ಬೇಕು, ಅಲ್ಲೆಲ್ಲೇ ಅಂದರೆ ಫಾರಿನ್ ಟ್ರಿಪ್ ಹೋದಂಗೆ. ಸೊ ಮತ್ತು ಇದೆಲ್ಲ ಏನು ಹೇಳುತ್ತೆ? ಇದು ನಿಜನಾ? ಒಂದ್ಸಲ ವೆರಿಫೈ ಮಾಡು. ನೀನು ಹಾಕ್ತಕ್ಕಂಥ ವೇಷಭೂಷಣಗಳು, ಆ ಡ್ರೆಸ್ಸು, ನೀನಿರ್ತಕ್ಕಂಥ ರೀತಿ, ಇದೆಲ್ಲವೂ ಬೇಕಾ? ಸೊ ನಾನು ಹೇಳ್ತಾ ಇರೋದು ಓದ್ಬಿಟ್ಟು ಇದನ್ನೇ ಕರೆಕ್ಟ್ ತಗೋ ಅಂತಲ್ಲ. ಬೇಕಿದ್ರೆ ತಗೋ, ಸಾಕಾದ್ರೆ ಬಿಡು, ಕಂಪ್ಲೀಟ್ ಬಿಟ್ಟು ನೀನೇ ಆನೆ ನಡೆದದ್ದೇ ದಾರಿ, ನೀನು ನಡಿ ಒಂದು ದಾರಿ. ನಿನಗೆ ಹೆಂಗೆ ಇಷ್ಟ ಬಂತಂಗೆ ಬದುಕು, ಬಟ್ ಇನ್ನೊಬ್ಬರಿಗೆ ತೊಂದರೆ ಕೊಡಬೇಡ. ಪ್ರಪಂಚವನ್ನು ನಾಶ ಮಾಡಬೇಡ, ಇನ್ನೊಬ್ಬರಿಗೆ ತೊಂದರೆ ಕೊಡಬೇಡ. ನೀನು ಹ್ಯಾಪಿಯಾಗಿ ಎಂಜಾಯಬಲ್ ಆಗಿ ಹೆಂಗೆ ಲೈಫ್ ಲೀಡ್ ಮಾಡಬೇಕು ಮಾಡ್ಕೋ. ಇವೆಲ್ಲ ಯಾವ್ದು ಬೇಡ, ಬಿಡು. ಬಟ್ ಅದು ಆ ಥರ ಇಲ್ಲ. ಇದು ಹಿಡ್ಕೊಳ್ಳೇಬೇಕು. ಈ ಮತ ನಿನ್ನದು, ನಿಮ್ಮ ಅಜ್ಜ, ನಿಮ್ಮ ಮುತ್ತಜ್ಜ, ನಿಮ್ಮ ಪೂರ್ವಜರಿಂದ ಬಂದ್ಬಿಟ್ಟಿದೆ. ಇದನ್ನೇ ಹಿಡ್ಕೋ, ಇದಕ್ಕಾಗಿ ಪ್ರಾಣ ಕೊಡು. ಸೊ ದಿಸ್ ಈಸ್ ಅನ್ಸೈಂಟಿಫಿಕ್. ಹಾಗಾದ್ರೆ ಇಲ್ಲಿ ಭಕ್ತಿ ಅನ್ನೋದಾದ್ರೂ ನಮಗೆ ಏನಕ್ಕೆ ಬೇಕು ಆಕ್ಚುಲಿ? ಸೊ ಯಾಕಂತ ಹೇಳಿದ್ರೆ ಇವತ್ತಿನ ದಿವಸ ನಾವು ಭಕ್ತಿ ಬಗ್ಗೆ ಮಾತಾಡ್ತಿದೀವಿ. ಭಕ್ತಿನೇ ಇಲ್ಲದೆ ಇರ್ತಕ್ಕಂಥ, ಅಂದ್ರೆ ಭಕ್ತಿ ಬಗ್ಗೆ ಆಲೋಚನೆ ಮಾಡದೇ ಇರ್ತಕ್ಕಂಥವ್ರು ತುಂಬಾ ಜನ ಇದ್ದಾರೆ. ನಾವು ಇವತ್ತಿನ ದಿವಸ ಈ ಒಂದು ಡಿಸ್ಕಷನ್ ತಗೊಂಡಿರೋದು ಭಕ್ತಿ ಅನ್ನೋದು ಮನುಷ್ಯನಲ್ಲಿ ಏನಕ್ಕೆ ಇರಬೇಕು? ತುಂಬಾ ಒಳ್ಳೆ ಕ್ವಶನ್. ಫಸ್ಟ್ ಭಕ್ತಿ ಅಂದ್ರೆ ಏನು? ಯಾಕಂದ್ರೆ ಭಕ್ತಿ ಅಂದ್ರೆ ಏನು ಅಂತ ಗೊತ್ತಾದ್ರೆ ಏನಕ್ಕೆ ಇರ್ಬೇಕಂತ ಗೊತ್ತಾಗುತ್ತೆ. ಈಗ ಮತ ಅಂದ್ರೆ ಏನು ಅಂತ ಗೊತ್ತಾದ್ಮೇಲೆ ಮತ ಬೇಕಾ ಬೇಡ ಅಂತ ಗೊತ್ತಾಗುತ್ತೆ. ಮತ ಅಂದ್ರೇನೆ ಗೊತ್ತಿಲ್ಲ ಅಂದ್ರೆ ಮತ ಅಂದ್ರೆ ಏನು? ಅದನ್ನು ಹ್ಯೂಮನ್ ಮಾಡ್ಕೊಂಡಿರ್ತಕ್ಕಂಥ ಒಂದು ಮತ ಅಂದ್ರೆ ಒಬ್ಬ ಮನುಷ್ಯನಿಗೆ ಒಂದು ಆಲೋಚನೆ ಬಂದಾಗ ಆ ಆಲೋಚನೆಯನ್ನು ತಿಳಿಸಿದಾಗ ನೀನು ಅದನ್ನು ಫಾಲೋ ಮಾಡಿದ್ರೆ ಮತ. ಇವಾಗ ರಾಜಕೀಯದಲ್ಲಿ ಒಂದು ಮತ ಹಾಕ್ತೀಯ. ಮತ ಹಾಕ್ತೀಯ ಅಂದ್ರೆ ಏನು? ಇವನು ಒಪ್ಪಿದ್ದೀನಿ ನಾನು ಅಂತ ಹಾಕ್ದಂಗೆ ಓಟ್ ಹಾಕೋದು. ಓಟ್ ಮತ ಅಂದ್ರೆ ಓಟೆ. ಒಂದು ಪಾರ್ಟಿ, ರಾಜಕೀಯ ಪಾರ್ಟಿ, ಒಂದಿಬ್ಬರು ವ್ಯಕ್ತಿಗಳಿರ್ತಾರೆ, 2 3 ನೀನು ಯಾರಿಗೆ ಇಷ್ಟಪಡ್ತೀಯೋ ಆ ವ್ಯಕ್ತಿಗೆ ನೀನು ಮತ ಹಾಕ್ತೀವಿ. ಅಂದ್ರೆ ಏನು? ಅವನನ್ನ ನೀನು ಒಪ್ಪಿದೀಯಾ ಅಂತ ಅರ್ಥ. ಸೊ ಇಲ್ಲಿ ಮತ ಯಾವನೋ ಬರೆದಂಥ ಒಂದು ಗ್ರಂಥ, ಯಾವುದೋ ಅದು ಹಿಂದೂ ಇರಲಿ, ಇನ್ನೊಂದಿರಲಿ ಯಾವುದೇ ಇರಲಿ. ಬಟ್ ಒಂದೇನಂದ್ರೆ ಸನಾತನಿಗಳಿಗೆ ಮತ ಇಲ್ಲ. ಅರ್ಥ ಆಯ್ತಾ? ಇದನ್ನು ನಾವು ಸುಮ್ಮನೆ ಒಂದು ಮತ, ಒಂದು ಪಂಥ, ಒಂದು ಮತ, ಹಿಂದೂ ಮತ, ಆ ಮತ ಅಂತ ಕಟ್ತಾ ಇದ್ವಿ. ಹಿಂದೂ ಅನ್ನೋ ಮತನೇ ಇಲ್ಲ. ಇವಾಗ ಸನಾತನಿಗಳಿಗೆ ಮತ ಇಲ್ಲ ಅಂತಂದ್ವಿ. ಸನಾತನಿ ಅಂದ್ರೆ ಏನು? ಸದಾ ನೂತನವಾಗಿ ಆಲೋಚನೆ ಮಾಡ್ತಕ್ಕಂಥವ್ರೆ ಸನಾತನಿ. ಸದಾ ನೂತನವಾಗಿ ಆಲೋಚನೆ ಮಾಡ್ತಕ್ಕಂಥವ್ರು ಯಾರು? ಅವನು ಸನಾತನಿ. ಓಕೆ, ನೂತನವಾಗಿರ್ತಕ್ಕಂಥ ಪ್ರಪಂಚವನ್ನು ನೋಡ್ತಾನೆ, ನೂತನವಾಗಿರ್ತಕ್ಕಂಥ ಜಗತ್ತನ್ನು ನೋಡ್ತಾನೆ. ಮತ್ತೆ ಈ ಹಳೆಯ ವಿಚಾರಗಳನ್ನು ಇಟ್ಕೊಂಡೇ ಕುತ್ಕೊಳ್ಳೋದಿಲ್ಲ ಅವನು. ಈ ಹಳೆಯ ವಿಚಾರಗಳನ್ನು ತಿಳ್ಕೊತಾನೆ, ತಿಳ್ಕೊಂಡು ನೂತನವಾಗಿ ಆಲೋಚನೆ ಮಾಡ್ತಾನೆ. ಅವುಗಳ ಇದು ಮಾಡ್ಕೊಂಡು ಯಾರು ನೂತನವಾಗಿ ಜೀವನವನ್ನು ನಿರ್ಮಾಣ ಮಾಡ್ಕೋತಾರೆ, ನೂತನವಾಗಿ ಆಲೋಚನೆ ಮಾಡ್ತಾರೆ, ಅವನು ಸನಾತನಿ. ಅವನಿಗೆ ಏನೂ ಇಲ್ಲ. ಅವನಿಗೆ ಯಾವುದೇ ಬಂಧನಗಳಿಲ್ಲ. ಸನಾತನಿಗೆ ಯಾವುದೇ ದೇವರಿಲ್ಲ. ಅವನಿಗೆ ಯಾವುದೇ ದೇವರಿಲ್ಲ. ಅವನಿಗೆ ಇದು ಪರ್ಟಿಕ್ಯುಲರ್ ಗ್ರಂಥ ಅಂತೇನಿಲ್ಲ.
ಸುಮ್ಮನೆ ಭಗವದ್ಗೀತೆನ ಕೋರ್ಟಲ್ಲಿ ಪ್ರಮಾಣ ಮಾಡೋದ ಕೈ ತಗೊಂಡದ್ದು ಭಗವದ್ಗೀತೆಯನ್ನು ನಾವು ಆಧಾರ ಅಂತ ಏನಿಲ್ಲ. ಸನಾತನಿಗೆ ಯಾವುದೇ ಆಧಾರ ನಿರಾಧಾರ ಏನೂ ಇಲ್ಲ. ಸನಾತನಿಗೆ ಜಸ್ಟ್ ಒಂದು ವೆರಿಫೈ ಮಾಡೋದಕ್ಕೋಸ್ಕರ ಯಾರೋ ಒಂದು ಅಭಿಪ್ರಾಯನ ಬರೆದು ಕೊಟ್ಟಾರೆ, ಅದನ್ನ ಇಟ್ಕೋಬಹುದು ಬಿಡ್ಬೋದು. ಅವನು ಇಂಡಿಪೆಂಡೆಂಟ್. ಯಾವೊಬ್ಬ ಸನಾತನಿ ಅಂತ ಕರೆಸ್ಕೊಳ್ತಾನೆ, ಈಸ್ ಎ ಇಂಡಿಪೆಂಡೆಂಟ್ ಕಂಪ್ಲೀಟ್ಲಿ. ಅವನ ಎಲ್ಲರ ಅಂದರೆ ಯಾರ್ಯಾರ ಆಲೋಚನೆಗಳಿಂದ ಮುಕ್ತನಾಗಿರ್ತಾನೆ. ಒಬ್ಬರ ಆಲೋಚನೆ ಫಾಲೋ ಮಾಡೋನಲ್ಲ, ಅವನು ಇಂಡಿಪೆಂಡೆಂಟ್. ಅವನು ಇವಾಗ ಏನಾಗ್ತದೆ, ಬೇರೆ ಒಂದು ಮತಗಳು ಏನಾಗ್ತದವೆ, ನೀನು ಇಂಡಿಪೆಂಡೆಂಟ್ ಆಗಿರೋಕ್ಕೆ ಸಾಧ್ಯ ಇಲ್ಲ, ನನ್ನನ್ನು ಒಪ್ಕೋಬೇಕು, ನೀನು ನನ್ನ ಹಂಗಿರ್ಬೇಕು ನೀನು, ಇಲ್ಲಾಂದ್ರೆ ನನ್ನ ಸಂಹಾರ ಮಾಡ್ತೀನಿ, ನನ್ನ ನಾಶ ಮಾಡ್ತೀನಿ ಅಂತ ಬಂದ್ಬಿಟ್ಟಿದ್ದಾವೆ ಇವಾಗ. ಈ ಮತಗಳೇನು ಬಂದವಲ್ಲ, ಈ ಮತಗಳು ಸನಾತನಿಗೆ ಯಾಕೆ ತೊಂದರೆ ಆಗ್ತಾ ಇದೆ ಅಂತಂದ್ರೆ, ಸನಾತನಿ ಅವನು ಇಂಡಿಪೆಂಡೆಂಟ್ ಆಗಿ ಅವನ ಜೀವನವನ್ನು ಮಾಡಿ ಆರಾಮಾಗಿದ್ದಾನೆ ಅವನು. ಈ ಮತಗಳೇನು ಬಂದಿದಾವಲ್ಲ, ಈ ಮತಗಳೇನು ಮಾಡ್ತಾ ಇದಾವೆ ಅಂದ್ರೆ, ನೀನು ಹಂಗಿರಬಾರ್ದು, ಹಂಗಿರ್ತೆ ಇಂಡಿಪೆಂಡೆಂಟ್ ಆಗಿ ನೀನು ಇರಂಗಿಲ್ಲ. ನೀನು ನನ್ನ ಒಪ್ಕೋ, ನನ್ನ ದೇವ್ರನ್ನ ಒಪ್ಕೋ, ಇವ್ರು ಬರೆದಿರ್ತಕ್ಕಂಥ ಗ್ರಂಥನ ಒಪ್ಕೋ, ನನ್ನಂಗೆ ನೀನಿರು. ನಾನೇಂದು ವೇಷಭೂಷಣ ಹಾಕೊಂಡೆ ನೀನು ಕೂಡ ಹಂಗೆ ವೇಷಭೂಷಣ ಹಾಕೋ. ನಾನೆಂತ ಜೀವನ ವಿಧಾನಗಳನ್ನು ಪಾಲಿಸ್ತೀನಿ, ನೀನಂತೆ ಜೀವನ ವಿಧಾನ ಪಾಲಿಸು. ನೀನು ಹಂಗಿರಂಗಿಲ್ಲ. ಇದೇನು ಕರ್ಮ ಇದು? ನಿನ್ನಿಷ್ಟದಂತೆ ನೀನಿರು, ನನ್ನಿಷ್ಟದಂತೆ ನಾನು ಇರ್ತೀನಿ. ಒಬ್ಬ ಸನಾತನಿ ಇಲ್ಲಿವರೆಗೂ ಕೂಡ ಯಾರನ್ನೂ ಕೂಡ ಹಿಂಗೆ ಇರು ಅಂತ ಹೇಳಿದವನಲ್ಲ ಸನಾತನಿ. ಇವಾಗ ನಾವು ಸನಾತನಿಗೆ ಯಾವುದೇ ಆಧಾರ ಅನ್ನೋದಿಲ್ಲ ಅಂತ ಹೇಳಿ ಹೇಳ್ತಾ ಹೋದ್ರಿ. ಆಕ್ಚುಲಿ ಆ ಸನಾತನಿ ಅನ್ನೋದು ಸನಾತನ ಧರ್ಮ ಅಂತ ಹೇಳಿ ಕರಿಬಹುದು. ಸನಾತನ ಧರ್ಮ ಅಂತ ಕರಿಬಹುದು. ಅದು ಸನಾತನ ಧರ್ಮ ಅಂತ ಹೇಳಿ ಕರೆದಾಗ ಮತ್ತೆ ಇಲ್ಲಿ ಹಿಂದೂ ಅಂತ ಹೇಳಿ ಅದಕ್ಕೆ ಅಟ್ಯಾಚ್ ಮಾಡ್ತಾ ಹೋಗ್ತಾರೆ. ಅದು ಎಲ್ಲಿಂದ ಬಂತೋ ಗೊತ್ತಿಲ್ಲ, ಬ್ರಿಟಿಷರು ಕೊಟ್ಟಿರ್ತಕ್ಕಂಥ ಪದ ಅದು ಹಿಂದೂ ಅಂತ. ಯಾಕಂದ್ರೆ ಸಿಂಧು ಪ್ರಾಂತದಲ್ಲಿರ್ತಕ್ಕಂಥವ್ರು ಹಿಂದೂಗಳು ಅಂತಂದು ಹೇಳ್ಬಿಟ್ಟು ಆ ಥರ ಬಂದಾಗ, ನಾವೆಲ್ಲ ಸಿಂಧು ಪ್ರಾಂತದಲ್ಲಿ ಇದ್ದೀವಿ, ಓಕೆ, ನಾವು ಕಾವೇರಿ ಹತ್ರ ಇದ್ದೀವಿ, ತುಂಗಭದ್ರಾ ಹತ್ರ ಇದ್ದೀವಿ, ಕೃಷ್ಣ ಹತ್ರ ಇದ್ದೀವಿ, ಗೋದಾವರಿ ಹತ್ರ ಇದ್ದೀವಿ. ಸೊ ಆ ಥರ ಹಿಂದೂ ಅನ್ನೋದು ಎಲ್ಲೋ ಬೈ ಮಿಸ್ಟೇಕಲ್ಲಿ ಬಂದಿರತಕ್ಕಂಥ ವರ್ಡ್. ವಿ ಆರ್ ನಾಟ್ ಹಿಂದೂಸ್, ವಿ ಆರ್ ಆಲ್ ಸನಾತನೀಸ್. ನನ್ನ ಕೇಳಿದರೆ ಈ ಪ್ರಪಂಚದಲ್ಲಿ ಮೊದಲು ಎಲ್ಲರೂ ಸನಾತನಿಗಳೇ, ಆಮೇಲೆ ಮತಗಳು ಬಂದಿರೋದು. ಇವಾಗ ಎಷ್ಟು ಮತಗಳು ಬಂದು ಎಷ್ಟು ವರ್ಷ ಆಯಿತು? ಹಬ್ಬ ಅಂದ್ರೆ ಎಲ್ಲ ಸೇರಿ 2000 ವರ್ಷ ಆಗಿಲ್ಲ. 2000 ವರ್ಷಗಳಿಗಿಂತ ಕೆಳಗೆ ಆಯಾ ಪ್ರಾಂತದಲ್ಲಿ ಆಯಾ ಒಂದು ರೀತಿಯಾಗಿ ಬದುಕ್ತಾ ಇದ್ದಾರೆ. ಗ್ರೀಕರು, ಡಚ್ಚರು, ಪೋರ್ಚುಗೀಸರು ಅವರೆಲ್ಲ ಯಾವ ರೀತಿ ಬದುಕ್ತಾ ಇದ್ದರು? ಅವರೆಲ್ಲ ಸನಾತನಿಗಳೇ ಅಂತ ಹೇಳ್ಬೋದು. ಸನಾತನಿ ಅಂದರೆ ನಿನ್ನಿಷ್ಟ ಬಂದಂಗೆ ನೀನು ಜೀವನ ಮಾಡೋದಲ್ಲ ಸನಾತನಿ. ಇವು ಒಂದು ಯಾವುದೋ ಪುಸ್ತಕ ಇಟ್ಕೊಂಡು ಬರೋದಂತಲ್ಲ, ನಿನ್ನಿಷ್ಟ ಬಂದಂಗೆ ನೀನು ಜೀವನ ಮಾಡೋದಲ್ಲ ಸನಾತನಿ. ಅವತ್ತು ಕಾಡಲ್ಲಿ ಸನಾತನಿಗಳಿದ್ದಾರೆ, ಅವ್ರು ಇಷ್ಟ ಬಂದಂಗೆ ಅವ್ರು ಜೀವನ ಮಾಡ್ತಾ ಇದ್ದಾರೆ. ಸೊ ಈ ಹಿಂದೆ ಏನಾಗಿತ್ತು, ಒಂದು ಅದ್ಭುತವಾದ ಏನೋ ಶಕ್ತಿ ಇದೆ, ಅದಕ್ಕೆ ಒಂದು ತುಂಬ ಮಿರಾಕಲ್ ಏನೋ ನನಗೆ ಗೊತ್ತಿಲ್ಲಾರ್ದಂಥ ಒಂದು ಶಕ್ತಿ ಇದೆ ಅಂತ ಅಂದುಕೊಂಡು ಅದನ್ನು ವಿಧವಾಗಿ ಅದನ್ನು ಅವ್ರದೇ ಆಗಿರತಕ್ಕಂಥ ವಿಧಿವಿಧಾನಗಳಿಂದ ಪೂಜೆ ಮಾಡ್ತಾ ಬಂದಿದ್ದಾರೆ. ಓಕೆ, ಅವರೆಲ್ಲರೂ ಸನಾತನಿಗಳೇ. ಇವತ್ತು ಅಮೆರಿಕದಲ್ಲಿ ಮೊದಲು ಸನಾತನಿಗಳಿದ್ರು. ಸನಾತನಿಗಳು ಅಂದರೆ ಭಾರತೀಯರು ಅಲ್ಲ ಅಂತ ತಿಳ್ಕೊಳ್ಳಿ ಚೆನ್ನಾಗಿ. ನಾವು ಭಾರತೀಯರನ್ನ ಸನಾತನಿಗಳು ಅಂತ ಕರೆದು ಬಿಟ್ಟಿದ್ದೀವಿ, ತಪ್ಪಿದು. ಯಾರಿಗೆ ಮತಗಳ ಗೊಡವೆ ಇಲ್ವೋ ಅವನು ಸನಾತನಿ. ಯಾರು ಇಂಡಿಪೆಂಡೆಂಟ್ ಆಗಿ ಥಿಂಕ್ ಮಾಡ್ತಾರೋ ಅವನು ಸನಾತನಿ. ಯಾರಿಗೆ ದೇವರು ಅನ್ನೋ ಒಂದು ಇದರ ಬಗ್ಗೆ ಒಂದು ಇದಿಲ್ವೋ ಅವನು ಸನಾತನಿ. ಸನಾತನಿ ಇಸ್ ವೆರಿ ಸಿಂಪಲ್. ಇದು ಜೀವನ ವಿಧಾನ. ಅದು ಜೀವನ ಮಾಡ್ತಕ್ಕಂಥ ವಿಧಾನ. ಅವನು ಸನಾತನಿ. ಅವನು ಯಾವುದಿಲ್ಲ, ತನಗಿಷ್ಟ ಬಂದಂತ ಜೀವನ ಮಾಡ್ತಾನೆ. ಅವನ್ನ ಯಾರನ್ನೂ ಡಿಸ್ಟರ್ಬ್ ಮಾಡಲ್ಲ, ಯಾರನ್ನೂ ನೀನು ಬನ್ನಿ ಅಂತ ಕರೆಯಲ್ಲ. ಇವತ್ತಿವರೆಗೂ ಯಾರಾದ್ರೂ ಸನಾತನ ಧರ್ಮದಲ್ಲಿ ಬನ್ನಿ ಅಂತ ಕರೆದವ್ರು ಇಲ್ಲ ಇದ್ದಾರೆ, ಪ್ರಪಂಚದಲ್ಲೆಲ್ಲ ಇದ್ದಾರೆ ನೋಡಿ. ಸನಾತನ ಧರ್ಮದಲ್ಲಿ ಬಂದು ಜಾಯಿನ್ ಆಗಿ ಅಂತ. ಬೇಕಾದ್ರೆ ಈ ಸ್ಪಿರಿಚುವಲ್ ಆರ್ಗನೈಸೇಷನ್ಸ್ ಹೇಳ್ತಾರೆ, ನಮ್ಮ ಗುರು ಭಾಳ ಚೆನ್ನಾಗಿದ್ದಾನೆ, ಬನ್ನಿ ನಮ್ಮ ಗುರು ಹತ್ರ ಬನ್ನಿ, ನಮ್ಮ ಸಂಸ್ಥೆಗೆ ಬನ್ನಿ ಅಂತ ಕರೀತಾರೆ. ಸನಾತನ ಧರ್ಮಕ್ಕೆ ಬನ್ನಿ ಅಂತ ಯಾರು ಕರೆದಿಲ್ಲ. ಸೊ ಹಾಗಾಗಿ ಇಲ್ಲಿ ಒಂದು ಜನರಿಗೆ ಯಾವುದೋ ಒಂಥರ ಗೊಂದಲ ಇರ್ಬೋದು ಅಂತ ಹೇಳಿ ಅನ್ಕೋಬೋದೆ ಆಕ್ಚುಲಿ. ಯಾಕಂತ ಹೇಳಿದ್ರೆ ಸನಾತನ ಧರ್ಮ ಅಂತ ಹೇಳಿದ್ರೆ ಆಗ್ಲೇ ಹೇಳಿರೋ ಪ್ರಕಾರ ಇದು ಇಂಡಿಯನ್ಸಿಗೆ ಮಾತ್ರ, ಹಿಂದೂಗಳಿಗೆ ಮಾತ್ರ ಅನ್ನೋದು ಒಂದು ಕಲ್ಪನೆ ಇದೆ. ಬಟ್ ಇದು ವಿಶಾಲವಾಗಿರ್ತಕ್ಕಂಥದ್ದು, ನಮ್ಮ ಮೂಲ ಅದರಲ್ಲೇ ಇರೋದು ಅನ್ನೋದು ಯಾರಿಗೂ ಗೊತ್ತಾಗ್ತಾ ಇಲ್ಲ ಅಂತ. ಈ ಮಾನವ ಕುಲ ಏನು ಹುಟ್ಟಿದೆ ಅದು ಸನಾತನ ಧರ್ಮದಲ್ಲೇ ಹುಟ್ಟಿದೆ. ಅದು ಯಾಕಂದ್ರೆ ಅದು ಇಂಡಿಪೆಂಡೆಂಟ್. ಅದು ಅದಕ್ಕೆ ಯಾವರದೇ ಇರತಕ್ಕಂಥ ಒಂದು ಹಿಡಿತ ಇಲ್ಲ, ಒಬ್ಬನು ಯಾವನೋ ಒಂದು ಗುರು ಇಲ್ಲ, ಯಾವುದೋ ಒಂದು ದೈವ ಇಲ್ಲ, ಯಾವುದೋ ಒಂದು ದೇವರಿಲ್ಲ, ಯಾವುದು ಇಲ್ಲದೆ ಇರ್ತಕ್ಕಂಥದ್ದು ಯಾವುದಪ್ಪ ಅದು ಸನಾತನ. ಹಾಗಾದ್ರೆ ನಮ್ಮ ವೇದಗಳು ಎಲ್ಲ ಸನಾತನ. ಹೌದು, 100%. ವೇದಗಳಲ್ಲಿ ನೀನು ಚತುರ್ವೇದಗಳಲ್ಲಿ ಎಲ್ಲೂ ಕೂಡ ದೇವರ ಮೂರ್ತಿ ಅಂತ ಏನಿಲ್ಲ, ದೇವರಿಗೆ ಒಂದು ರೂಪ ಕೊಟ್ಟಿಲ್ಲ, ದೇವರಿಗೆ ಒಂದು ಶಕ್ತಿ ಕೊಟ್ಟಿಲ್ಲ, ದೇವರು ಹಿಂಗಿದಾನೆ ಅಂತ ಹೇಳಿಲ್ಲ. ಎಷ್ಟು ಬ್ಯೂಟಿಫುಲ್ ಆಗಿ ವೇದಗಳು ದೇವರನ್ನ ಪ್ರೆಸೆಂಟ್ ಮಾಡ್ತವೆ ಅಂತಂದ್ರೆ, ದೇವರು ಅಂತಾನೆ ಹೇಳಲ್ಲ, ಅವನೊಬ್ಬನಿದ್ದಾನೆ ಅಂತಂದ್ರೆ ನಾವು ನಮ್ಗೆ ಅರ್ಥ ಆಗಲಿ ಅಂತ. ಒಂದು ಶಕ್ತಿ ಇದೆ ಅಂತ ಹೇಳೋದು ಒಂದೇ, ಅವನೊಬ್ಬನಿದ್ದಾನೆ ಅಂತ ಹೇಳೋದು ಒಂದೇ. ಅವನೊಬ್ಬನಿದ್ದಾನೆ. ಋಗ್ವೇದ ಪ್ರಾರಂಭ ಆಗದೆ ಈ ಮಂತ್ರದಿಂದ, ಅವನೊಬ್ಬನಿದ್ದಾನೆ, ಅವನು ಉಸಿರಾಡ್ತಾ ಇದ್ದಾನೆ, ಉಸಿರಿಲ್ದೆ ಅಂತ ಪ್ರಾರಂಭ ಆಗುತ್ತೆ. ಎಲ್ಲಾದರೂ ಒಬ್ಬ ಮನುಷ್ಯ ಇದ್ರೆ ಅವನು ಉಸಿರಿಲ್ದೆ ಉಸಿರಾಡಕ್ಕೆ ಸಾಧ್ಯನಾ?
ಅಂದರೆ ನಿನ್ನ ಕಲ್ಪನೆ ಯಾವ ಮಟ್ಟಕ್ಕೆ ಹೋಗುತ್ತೆ. ನಿನ್ನ ಋಗ್ವೇದ ಪ್ರಾರಂಭ ಶ್ಲೋಕವನ್ನು ಓದಿದಂಥ ಇದರಲ್ಲಿ ನಿಮ್ಮ ಕಲ್ಪನೆ ಯಾವ ಮಟ್ಟಕ್ಕೆ ಹೋಗುತ್ತೆ, ನಿಂದು ಎಲ್ಲಿ ಹೋಗಿ ನಿಲ್ಲುತ್ತೆ ನಿಂದು. ಸೊ ಈ ಅದ್ವಿತೀಯವಾಗಿರ್ತಕ್ಕಂಥ ಈ ಒಂದು ಜಗತ್ತನ್ನು ನೀನು ನೋಡ್ತಕ್ಕಂಥ ಒಂದು ದೃಷ್ಟಿಕೋನ ಎಷ್ಟು ಚೇಂಜ್ ಆಗುತ್ತೆ. ಸೊ ಆ ಒಂದು ದೃಷ್ಟಿಯಲ್ಲಿ ವೇದಗಳು ಹೇಳ್ತವೆ ಹೊರತು ಒಂದು ಫಲಾನ ಇಂಥ ದೇವರು ಅದು ಎಲ್ಲೂ ಇಲ್ಲ, ಎಲ್ಲಲ್ಲೂ ಇಲ್ಲ. ವೇದಗಳಲ್ಲಿ ಉಪನಿಷತ್ತುಗಳಲ್ಲಿ ಎಲ್ಲೂ ಇಲ್ಲ. ಹಾಗಾದ್ರೆ ಶಂಕರಾಚಾರ್ಯರು ಈ ಒಂದು ಇದ್ರ ಬಗ್ಗೆ ಏನು ಹೇಳ್ಬೋದು, ಸನಾತನ ಧರ್ಮದ ಬಗ್ಗೆ? ಅವರು ಕೂಡ ಹೇಳಿರೋದ ಇದೆ. ಶಂಕರಾಚಾರ್ಯರು ಅದ್ವೈತ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡ್ತಾರೆ. ಬಿಕಾಸ್ ದಟ್ ಇಸ್ ಅ ಅಲ್ಟಿಮೇಟ್. ಅದು ಈಗ ದ್ವೈತ, ವಿಶಿಷ್ಟಾದ್ವೈತ ಇವೆಲ್ಲ ಸಿದ್ಧಾಂತಗಳು ಕೆಲವು ಮಾಡ್ಬೋದು. ಅದರಲ್ಲಿ ಏನಾಗುತ್ತೆ ಅಂತಂದ್ರೆ ಬೇರೆ ಬೇರೆ ಆಗುತ್ತೆ. ದ್ವೈತ ಅಂದರೆ ಎಲ್ಲೋ ಒಂದು ದೇವರಿದೆಪ್ಪ, ಅದು ಬೇರೆ ನೀನು ಬೇರೆ ಅಂತ. ಸೊ ನಮಗೆ ಲಿಂಕ್ ಆಗಲ್ಲ, ಅದು ಸೈಂಟಿಫಿಕ್ ಆಗಿ ಅದು ಮ್ಯಾಚ್ ಆಗಲ್ಲ ಅದು. ಓಕೆ, ವಿಶಿಷ್ಟಾದ್ವೈತ ನೀನು ಎಲ್ಲೋ ಒಂದು ದೇವರಿದೆ, ನೀನು ಒಂದು ಅಂದ್ಕೊಂಡ್ರೆ ನೀನು ದೇವರಾಗ್ಬೋದು, ಇದು ಕೂಡ ಮ್ಯಾಚ್ ಆಗಲ್ಲ. ಬಟ್ ಅದ್ವೈತ ಮ್ಯಾಚ್ ಆಗುತ್ತೆ. ಯಾಕೆ ಅಂತಂದ್ರೆ ನೀನೇ ಅವನ ಯಾಕೆ ಆಗಿರಬಾರದು, ತತ್ ತ್ವಂ ಅಸಿ, ನೀನೇ ಅದು ಒಂದು ಫಿಕ್ಸ್ ಮಾಡಿ ಹೇಳುತ್ತೆ. ಅದು ಬೇರೆ ನೀನು ಬೇರೆ ಇಲ್ಲ, ನೀನೇ ಅದು. ಸೊ ಹಾಗಾಗಿ ಅದ್ವೈತ ಸಿದ್ಧಾಂತ ಒಂದು ಇವತ್ತು ಕ್ವಾಂಟಮ್ ಫಿಸಿಕ್ಸ್ ಆಗಿರ್ಬೋದು, ಸೈನ್ಸ್ ಆಗಿರ್ಬೋದು, ಎಲ್ಲವನ್ನು ಮಿಕ್ಸ್ ಮಾಡ್ಕೊಂಡು ನೋಡಿದಾಗ ಅದ್ವೈತ ಸಿದ್ಧಾಂತ ಅದಕ್ಕೆ ಮ್ಯಾಚ್ ಆಗುತ್ತೆ. ಆದಿಶಂಕರಾಚಾರ್ಯರು ಅದ್ವೈತ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡಿರ್ತಕ್ಕಂಥ ಆದಿಶಂಕರಾಚಾರ್ಯರು ಇಷ್ಟೊಂದು ಪೂಜಾ ವಿಧಿವಿಧಾನಗಳನ್ನು ಯಾಕೆ ಕೊಟ್ಟರು ಅಂತ ಭಾಳಷ್ಟು ಜನ ಕೇಳ್ತಾರೆ. ಅದ್ವೈತ ಸಿದ್ಧಾಂತ ಅನ್ನೋದು PhD ಆರ್ ಸೈಂಟಿಸ್ಟ್. ಓಕೆ, ಮತ್ತು ಇಷ್ಟೆಲ್ಲ ವಿಧಿವಿಧಾನಗಳನ್ನು ಯಾಕೆ ಕೊಟ್ಟರು ಅಂತಂದರೆ ಮತ್ತು ಆ ಥರ ನೀನು PhDಗೆ ಡೈರೆಕ್ಟಾಗಿ ಹೋಗಿ ನೀನು ಕಲ್ತ್ಬಿಡೋಕ್ಕಾಗುತ್ತಾ? ಸ್ಟೇಜಸ್ ಎಲ್ಲ ನಿನ್ನ ವಿದ್ಯೆ ಸ್ಟಾರ್ಟ್ ಆಗೋದು ಎಲ್ಲಿಂದ ಅಂದರೆ 1ನೇ ತರಗತಿಯಿಂದ. ಅ ಅಕ್ಷರಮಾಲೆಯಿಂದ ಪ್ರಾರಂಭ ಆಗಬೇಕು. ಅ ಅಕ್ಷರಮಾಲೆಯಿಂದ ಪ್ರಾರಂಭ ಆಗಿರ್ತಕ್ಕಂಥ ನಿನ್ನ ವಿದ್ಯೆ ಅಲ್ಲಿ ಬೇಕಾದ್ರೆ ನೀನು ಹೈಯೆಸ್ಟ್ ಸ್ಟಡೀಸಿಗೆ ಹೋಗ್ಬೋದು. ನೀನು ಸೈಂಟಿಸ್ಟ್ ಆಗ್ಬೋದು, PhD ಮಾಡ್ಬೋದು, ಇನ್ನೊಂದು ಮಾಡ್ಬೋದು, ವಾಟ್ ಎವರ್ ಇಟ್ ಮೇ. ಬಟ್ ಪ್ರಾರಂಭ ಆಗೋದು ಎಲ್ಲಿಂದ? ಅಕ್ಷರಮಾಲೆಯಿಂದ. ಅಕ್ಷರಮಾಲೆಗಳೇ ಇಲ್ಲಂತ ಒಂದು ವಿದ್ಯೆ ಎಲ್ಲಿರೋಕ್ಕೆ ಸಾಧ್ಯ ಆಗುತ್ತೆ? ಆ ರೀತಿಯಾಗಿ ಅವರು ಅಕ್ಷರಮಾಲೆಗಳಿಂದ ಬಾ ಅಂತ ಹೇಳಿದ್ರು. ನೀನು ಅಲ್ಲೇ ನಿಂತ್ಕೊ ಅಂತ ಹೇಳಲ್ಲ. ಓಕೆ, ಒಂದು ಐಡಿಯಲ್ ಯಾಕೆ ಕೊಟ್ಟರು ಅಂದರೆ ಫಸ್ಟ್ ನಿನ್ನ ಮನಸ್ಸು ಹಲವಾರು ಸಾವಿರಾರು ಆಲೋಚನೆಗಳಿಂದ ಒಂದು ಕಡೆ ಬರಬೇಕು. ನಿನ್ನ ಮನಸ್ಸು ಒಂದು ಕಡೆ ಬಂದ್ಬಿಟ್ಟು ಅದನ್ನು ಅಲ್ಲಿಂದ ಪ್ರಾರಂಭ ಆಗಬೇಕು. ಅಕ್ಷರಮಾಲೆಯಿಂದ ಅಲ್ಲಿಂದ ಪ್ರಾರಂಭ ಆಗಬೇಕು. ಸೊ ಅಲ್ಲಿ ಆ ಒಂದು ಐಡಿಯಲ್ನಿಂದ ಇಟ್ಟುಕೊಂಡು ನೀನು ಅಲ್ಲೇ ಕೂತ್ಕೊಳ್ಳೋಕೆ ಹೋಗ್ಬೇಡ, ಅಲ್ಲಿಂದ ಒಂದೊಂದು ಸ್ಟೆಪ್ ಮೇಲೆ ಬಾ. ನಾವೇನು ಮಾಡ್ತಾ ಇದ್ದೀವಿ, ಅನುಕೂಲ ಮಾಡ್ಕೊಂಬಿಟ್ಟಿದ್ದೀವಿ. ಆ ಐಡಿಯಲ್ಲಿಂದ ಏನೋ ಸಿಗುತ್ತೆ ಅಂತ ಭಾವಿಸ್ಬಿಟ್ಟಿದ್ದೀವಿ. ಆ ಐಡಿಯಲ್ಲೇ ನಮಗೇನೋ ಕೊಡುತ್ತೆ, ನನ್ನ ಕಷ್ಟಗಳಿಂದ ಪರಿಹಾರ ಮಾಡುತ್ತೆ, ನನಗೆ ದುಡ್ಡು ಕೊಡುತ್ತೆ, ನನ್ನ ಸಮಸ್ಯೆಗಳಿಂದ ಪರಿಹಾರ ಮಾಡುತ್ತೆ. ಸೊ ಅಲ್ಲಿಂದನೇ ಬರುತ್ತೆ ಅಂತ ಅಂದ್ಕೊಂಡ್ಬಿಟ್ಟಿದ್ದೀವಿ. ಆದ ಕಾರಣ ಆ ಐಡಿಯಲ್ ಇಟ್ಕೊಂಡು ನಾವು ಏನೆಲ್ಲ ಮಾಡ್ತಾ ಹೋಗ್ತಾ ಇದ್ದೀವಿ. ಕನಕದಾರ ಸ್ತೋತ್ರವನ್ನು ಆದಿಶಂಕರಾಚಾರ್ಯ ಹೇಳಿದರು. ಆ ಕನಕದಾರ ಸ್ತೋತ್ರದಿಂದ ಕನಕ ವೃಷ್ಟಿ ಆಯಿತು ಅಂತ ನಾವು ಕೇಳಿದ್ವಿ. ಒಂದು ನಾನು ಕೇಳೋ ಪ್ರಶ್ನೆ ಏನು ಅಂತಂದರೆ, ಕನಕದಾರ ಸ್ತೋತ್ರವನ್ನು ಶಂಕರಾಚಾರ್ಯರು ತಮಗಾಗಿ ಓದಿಕೊಂಡ್ರ, ತಮಗಾಗಿ ಕನಕವನ್ನು ಸೃಷ್ಟಿ ಮಾಡಿಕೊಂಡು ಆ ಒಂದು ಕನಕದಿಂದ ಹೋಗ್ಬಿಟ್ಟು ಏನೋ ಸಾಮ್ರಾಜ್ಯ ಕಟ್ಟಿದ್ರ? ಕನಕದಾರ ಸ್ತೋತ್ರವನ್ನು ಯಾರಿಗೋಸ್ಕರ ಅವರು ಪಠನೆ ಮಾಡಿದರು, ಯಾರಿಗೋಸ್ಕರ ಸ್ತುತಿ ಮಾಡಿದರು? ಅಲ್ಲಿರ್ತಕ್ಕಂಥ ಬಡ ಒಂದು ದಂಪತಿಗಳಿಗೆ ಇರ್ತಕ್ಕಂಥ ದರಿದ್ರವನ್ನು ನೋಡಲಾರದೆ ಇವರು ಮನಸ್ಸು ಕರಗಿತವ್ರದು. ಕರಗಿ ಬಾ ಅಮ್ಮ ಅಂತ ಕರೆದ್ರೆ ಬಂದ್ಲು, ಕನಕ ವೃಷ್ಟಿ ಆಯ್ತು ಅವ್ರಿಗೆ. ತಮಗೋಸ್ಕರ ಕೇಳ್ಕೊಂಡ್ರ ಅದನ್ನು. ನಾವೇನು ಮಾಡ್ತಾ ಇದ್ವಿ? ಕನಕದಾರ ಸ್ತೋತ್ರ ಇಟ್ಕೊಂಡು ದಿನನಿತ್ಯ ಕನಕದಾರ ಸ್ತೋತ್ರ ಜಪ ಮಾಡಿದ್ದು, ಕನಕದಾರ ಸ್ತೋತ್ರವನ್ನು ಪೂಜೆ ಮಾಡಿಸಿದ್ದು, ಅದ್ರ ಮಂತ್ರ ಹೇಳಿದ್ದೆ ನನಗೆ ಬೇಕು ಅದು. ಆದಿಶಂಕರಾಚಾರ್ಯರು ಯಾವ ಒಂದು ಸಮಯದಲ್ಲಿ ಯಾರಿಗಾಗಿ ಆ ಒಂದು ಕನಕದಾರ ಸ್ತೋತ್ರವನ್ನು ರಚನೆ ಮಾಡಿದ್ರು ಬಿಟ್ಬಿಟ್ಟಿವಿ ನಾವು. ಕನಕದಾರ ಸ್ತೋತ್ರ ಹೇಳಿ ದುಡ್ಡು ಬರುತ್ತೆ, ನಮಗೆ ದುಡ್ಡು ಬೇಕು. ನಮಗಾಗಿ ನಾವು ಯಾವತ್ತೂ ಏನೇ ಮಾಡಿಕೊಂಡ್ರೂ ನಮಗೆ ದುಡ್ಡು ಬರಲ್ಲ. ಅದು ಆದಿಶಂಕರಾಚಾರ್ಯರು ಪ್ರೂವ್ ಮಾಡಿದಾರಲ್ಲ. ಅವರು ಭಿಕ್ಷೆ ಬೇಡಕ್ಕೆ ಹೋಗಿರ್ತಕ್ಕಂಥ ಸಮಯದಲ್ಲಿ ನೋಡಿ ಅವರು ಮನಸ್ಸು ಕರಗಿ ಮಾಡಿರ್ತಕ್ಕಂಥದ್ದು ಶ್ಲೋಕ ಅದು. ಅವರು ಅದನ್ನು ಕನಕದಾರ ಸ್ತೋತ್ರವನ್ನು ಓದಿ ಅವ್ರಿಗೆ ಕನಕವೃಷ್ಟಿಗಳನ್ನು ಅವ್ರಿಗೆ ಇದು ಮಾಡಿಬಿಟ್ಟು ಅವರಿಂದ ಭಿಕ್ಷೆ ಒಂದು ಅಪ್ಪತ್ತಿನ ಭಿಕ್ಷೆ ತೊಗೊಂಡು ಬಂದ್ರೆ ಹೊರತು ನನಗೆ ಕೊಡ್ರಿ ಒಂದು ಅರ್ಧ ಜಾಯಿಂಟ್ ವೆಂಚರ್ ಮಾಡಿ ಕಾರಣ ನಮಗೊಂದು ಬರಲ್ಲ. ನಾವೇನು ಮಾಡ್ತಾ ಇದ್ದೀವಿ? ಸೊ ದಟ್ ಈಸ್ ಅನ್ಸೈಂಟಿಫಿಕಲ್ ಭಕ್ತಿ. ಕನಕದಾರ ಸ್ತೋತ್ರವನ್ನು ನಿನ್ನ ಮನೆಯಲ್ಲಿ ಕನಕದಾರ ವರ್ಷ ಆಗಲಿ ಅಂತ ನೀನು ಏನಾದರೂ ಕನಕದಾರ ಸ್ತೋತ್ರವನ್ನು ಓದಿದರೆ ದಟ್ ಈಸ್ 100% ಅನ್ಸೈಂಟಿಫಿಕಲ್ ಭಕ್ತಿ. ಅದರಲ್ಲಿ ಆಸೆಯ ಬೆನ್ನತ್ತಿ ನಾನು ಮಾಡ್ತಕ್ಕಂಥ ದುರಾಸೆ ಆಸೆ ಇದ್ರೆ ಪರವಾಗಿಲ್ಲ, ದುರಾಸೆಯ ಬೆನ್ನು ಹತ್ತಿ.
ಬರುವ 2026 ಜನವರಿ 4ನೇ ತಾರೀಕಿನಿಂದ ಪ್ರತಿ ಭಾನುವಾರ ಬೆಳಿಗ್ಗೆ 7ರಿಂದ 8:30ವರೆಗೂ ನಾವು ಝೂಮ್ ವೆಬಿನಾರ್ನ ಕಂಡಕ್ಟ್ ಮಾಡಬೇಕು ಅಂತ ಹೇಳಿ ಅನ್ಕೊಂಡಿದ್ದೀವಿ. ಆ ಝೂಮ್ ವೆಬಿನಾರ್ನಲ್ಲಿ ನೇರವಾಗಿ ನೀವು ಭೀಮೇಶ್ ರೆಡ್ಡಿ ಸರ್ನ ಭೇಟಿಯಾಗಿ ನಿಮ್ಮ ಒಂದು ಡೌಟ್ಸ್ಗಳನ್ನು ಕ್ಲಾರಿಟಿ ಮಾಡ್ಕೋಬಹುದು. ಯೂಟ್ಯೂಬ್ ಡಿಸ್ಕ್ರಿಪ್ಷನ್ ಒಳಗಡೆ ನೀವು ಹೋಗಿ ಚೆಕ್ ಮಾಡಿದಾಗ ಅಲ್ಲಿ ಝೂಮ್ ವೆಬಿನಾರ್ನ ರಿಜಿಸ್ಟ್ರೇಷನ್ ಫಾರ್ಮ್ ಲಿಂಕ್ ಇರುತ್ತೆ. ಅದನ್ನ ಓಪನ್ ಮಾಡಿಬಿಟ್ಟು ನಿಮ್ಮ ಡೀಟೇಲ್ಸ್ನ ಫಿಲ್ಅಪ್ ಮಾಡಿದ್ರೆ ನಮ್ಮ ಬ್ಯಾಕ್ ಎಂಡ್ ಟೀಮಿಂದ ನಿಮಗೆ ಒಂದು ಝೂಮ್ ವೆಬಿನಾರ್ ಲಿಂಕ್ನ ಕಳಿಸ್ಕೊಡ್ತೀವಿ. ಸೊ ಹಾಗೆ ಕಮೆಂಟ್ ಸೆಕ್ಷನ್ ಅಲ್ಲೂ ಕೂಡ ಝೂಮ್ ವೆಬಿನಾರ್ ರಿಜಿಸ್ಟ್ರೇಷನ್ ಲಿಂಕ್ ಕೂಡ ದೊರೆಯುತ್ತೆ. 2026ರಿಂದ ನೀವು ನೇರವಾಗಿ ಭೀಮೇಶ್ ರೆಡ್ಡಿ ಸರ್ ಜೊತೆಗೆ ಪ್ರತಿ ಭಾನುವಾರ ಬೆಳಿಗ್ಗೆ 7ರಿಂದ 8:30ವರೆಗೂ ಅವರೊಂದಿಗೆ ನೀವು ಚರ್ಚೆ ಮಾಡಿ. ಅಂದ್ರೆ ಇವತ್ತಿನ ದಿವಸ ನಾವು ಮಾಡ್ತಕ್ಕಂಥ ಯಾವುದೇ ಒಂದು ಪೂಜೆ ಪುನಸ್ಕಾರ ಆಗ್ಲಿ, ಈವನ್ ಮದುವೆಗಳಲ್ಲೂ ಕೂಡ ಸೊ ನಾವು ಕೆಲವೊಂದು ರಿಚುವಲ್ಸ್ ಎಲ್ಲ ಮಾಡ್ತೀವಿ. ಆಕ್ಚುಲಿ ಹೇಳ್ಬೇಕಂದ್ರೆ ಆ ರಿಚುವಲ್ಸ್ ಪ್ರತಿಯೊಂದು ನಾವು ಭಕ್ತಿಯಿಂದನೇ ಮಾಡ್ತೀವಿ. ಆಕ್ಚುಲಿ ಭಕ್ತಿ ಅಂದರೆ ಇಟ್ ಇಸ್ ಎ ಡಿಸಾಲ್ವ್ ಆಫ್ ಯುವರ್ ಓನ್ ಮೈಂಡ್. ನಿನ್ನ ಮನಸ್ಸನ್ನು ನೀನು ಡಿಸಾಲ್ವ್ ಮಾಡೋದು. ಯಾವುದರಲ್ಲಿ ಡಿಸಾಲ್ವ್ ಮಾಡ್ತೀಯಾ? ಮನಸ್ಸನ್ನು ನಿನ್ನ ಆತ್ಮದಲ್ಲಿ ಡಿಸಾಲ್ವ್ ಮಾಡೋದು. ಸೊ ಅಂದ್ರೇನು? ಆತ್ಮ ಅಂದ್ರೇನು? ಇವಾಗ ಮಾತಾಡಿದ್ವಿ, ಎಲ್ಲೋ ಒಂದು ಅವನಿದ್ದಾನೆ ಅಂತ ಅಂದುಕೊಂಡಾಗ, ಎಲ್ಲವೂ ಅವನೇ ಅಂತ ಅಂದುಕೊಂಡಾಗ, ಈ ನನಗೆ ಇವಾಗ ನಾನು ಮಾತಾಡ್ಬೇಕಾದ್ರೆ ಹೇಳ್ತಾ ಇದ್ವಿ, ನನಗೆ ಯಾಕೆ ಡಿಫ್ರೆಂಟ್ ಇದೆಲ್ಲ ಬೇರೆ 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 ಕಾಣ್ತಾ ಇದೆ ಅಂತಂದ್ರೆ ನನ್ನ ಒಂದು ದೃಷ್ಟಿ ದೋಷ ಇದೆ. ಸೊ ಇದು ಡಿಸಾಲ್ವ್ ಆಗಬೇಕು. ಆ ಡಿಸಾಲ್ವ್ ಆಗೋದಕ್ಕೆ ನಾನು ಏನು ಮಾಡಬೇಕು? ಅದು ಭಕ್ತಿ. ಓಕೆ, ಅದನ್ನು ಫಸ್ಟ್ ಡಿಫೈನ್ ಮಾಡ್ಬೇಕು. ಅದನ್ನು ನಾನು ಯಾಕೆ, ನಾನು ಏನು ಮಾಡ್ತಾ ಇದ್ದೀನಿ ಇವಾಗ. ಇಲ್ಲಾಂದ್ರೆ ಕನಕದಾರ ಸ್ತೋತ್ರ ಓದ್ದಂಗೆ ಆಗುತ್ತೆ. ಸೊ ಈಗ ನೀವು ಕೇಳಿದ್ದು ರಿಚುವಲ್ಸ್ ಎಲ್ಲ ಮಾಡ್ತೀವಿ, ಮದುವೆಗಳು ಮಾಡ್ತೀವಿ, ಪೂಜೆಗಳು ಮಾಡ್ತೀವಿ, ವ್ರತಗಳು ಮಾಡ್ತೀವಿ ಅಂತಂದೇಳಿ ಇದೆಲ್ಲ ತಪ್ಪ ಒಪ್ಪ ಅಂತ ಮಾತಾಡಿದಂಗೆ ಆಯ್ತು ನಿಮ್ಗೆ. ಹೌದಾ? ನಿಮ್ಮ ಮನಸ್ಸಲ್ಲಿ ಇದೆ ಅದು ಭಕ್ತಿಪೂರ್ವಕವಾಗಿ ಮಾಡ್ತೀವ ಅಲ್ಲಿ ನಾವು ಆಕ್ಚುಲಿ ಅನ್ನೋದೊಂದು ಪ್ರಶ್ನೆ ಬರುತ್ತೆ. ಈಗ ಹಬ್ಬಗಳು ಕೂಡ ಬರುತ್ತೆ. ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ನಮಗೆ ಪ್ರತಿ ತಿಂಗಳು ಒಂದೊಂದು ರಿಚುವಲ್ಸ್ ಬರುತ್ತೆ. ಈಗ ಸಂಪ್ರದಾಯ ಬೇರೆ, ಭಕ್ತಿ ಬೇರೆ. ಸಂಪ್ರದಾಯಗಳು, ಈ ಹಬ್ಬ ಹರಿದಿನಗಳು ಇವೆಲ್ಲವಕ್ಕೂ ಕೂಡ ಒಂದು ಸೈಂಟಿಫಿಕ್ ಬ್ಯಾಕ್ ಗ್ರೌಂಡ್ ಇದೆ. ಯಾವುದೇ ಒಂದು ಇವಾಗ ನಮ್ಮ ಜೀವನವನ್ನ ನಾವು ಸಂಭ್ರಮಿಸಬೇಕು ಅನ್ನೋ ಒಂದು ದೃಷ್ಟಿಯಿಂದ ನಮ್ಮವ್ರು ಏನ್ ಮಾಡಿದ್ರು, 12 ತಿಂಗಳಲ್ಲಿ 12 ಹಬ್ಬಗಳಂತಂದ್ರು. ಯಾವತ್ತು ಸಂಭ್ರಮ ಪಡೋದೇ ಕೆಲಸ. ಯಾಕಂದ್ರೆ ಈ ಲೈಫ್ನ ಎಂಜಾಯ್ ಮಾಡಬೇಕು. ನಮಗೆ ನೆಕ್ಸ್ಟ್ ಇದೆಯಾ ಇಲ್ವಾ, ಇಲ್ಲ ಇವಾಗ ಹುಟ್ಟಿದೀವಪ್ಪ, ನಾವು ಲೈಫ್ನ ಎಂಜಾಯ್ ಮಾಡ್ತಾ ಜೀವನ ಮಾಡಬೇಕು. ನಾನು ಎಂಜಾಯ್ ಮಾಡಬೇಕು, ನನ್ನ ಜೊತೆಗಿದ್ದವ್ರು ಎಂಜಾಯ್ ಮಾಡಬೇಕು, ಇನ್ನು ಸಂತೋಷವನ್ನು ಹಂಚಬೇಕು ಅನ್ನೋ ಒಂದು ದೃಷ್ಟಿಕೋನದಿಂದ ಈ ಹಬ್ಬಗಳು ತರೋ ಉದ್ದೇಶ ಏನು ಬೇರೆ ಬಿಟ್ರೆ, ಹಬ್ಬಗಳಲ್ಲಿ ಏನ್ ಮಾಡ್ತೀವಿ ನಾವು? ಸೆಲೆಬ್ರೇಟ್ ಮಾಡ್ತೀವಿ. ಸೆಲೆಬ್ರೇಟ್ ಹೆಂಗ್ ಮಾಡ್ತೀವಿ? ಒಳ್ಳೊಳ್ಳೆ ಆಹಾರವನ್ನು, ಊಟ ತಿನಿಸುಗಳನ್ನ ಮಾಡ್ಕೊಳ್ತಿರ್ತೀವಿ, ಒಳ್ಳೆ ಬಟ್ಟೆ ಹಾಕೊಳ್ತೀವಿ, ಆಮೇಲೆ ಒಂದು ಕೆಲವು ಕಾರ್ಯಕ್ರಮಗಳು ಇಟ್ಕೊಂತೀವಿ, ಒಬ್ರಿಗೊಬ್ರು ಕೊಡ್ತೀವಿ, ತಗೊಳ್ತೀವಿ, ಸಂತೋಷನ ಹಂಚ್ಕೊಳ್ತೀವಿ. ಇದು ಉದ್ದೇಶ. ಅಲ್ಲಿ ಪೂಜೆಗಳನ್ನ ಯಾಕೆ ಇಟ್ಕೊಂಡ್ವಿ ಅಂದ್ರೆ ಎಲ್ಲೋ ಒಂದು ಕಡೆ ಪ್ರಾರಂಭ ಆಗೋದು ಬೇಕಲ್ಲ. ಹೆಂಗ್ ಮಾಡ್ತೀಯ? ಈಗ ಮದುವೆಗೆ ಮುಹೂರ್ತ ಹಾಕಿರ್ತಾರೆ, ಮುಹೂರ್ತನೇ ಇಲ್ಲದ ಮದುವೆ ಅಂದ್ರೆ ಆಗ್ಬಿಟ್ರೆ ಏನ್ ಮಾಡ್ಬೇಕು? ಆಮೇಲೆ ಬರೋರು ಯಾವ ಟೈಮಿಗೆ ಬರಬೇಕು, ಹೋಗೋರು ಯಾವ ಟೈಮಿಗೆ ಹೋಗ್ಬೇಕು. ಬಿಕಾಸ್ ಅನುಕೂಲ ಆಗ್ಲಿ ಅಂತ ಅಂದ್ಬಿಟ್ಟು ಒಂದು ಮುಹೂರ್ತ. ಯಾಕಂದ್ರೆ ಈ ಟೈಮಿಗೆ ನಾನು ತಾಳೆ ಕಟ್ತೇನಪ್ಪ. ತಾಳೆ ಅಂತಂದ್ರೆ ಒಂದು ಬಂಧನ, ಅಗ್ರಿಮೆಂಟ್. ಅವಾಗ ಮೊದಲ ಕಾಲದಲ್ಲಿ ಅಗ್ರಿಮೆಂಟ್ ಇರಲಿಲ್ಲ, ವಸ್ತುಗಳ ಸೈನ್ ಮಾಡೋ ಪದ್ಧತಿ ಇರಲಿಲ್ಲ, ಅಗ್ರಿಮೆಂಟ್ ಇರಲಿಲ್ಲ. ಅಗ್ರಿಮೆಂಟ್ ಏನು ಮಾಡಿದ್ರು, ತಾಳಿ ಮಾಡಿದ್ರು. ಸೊ ತಾಳಿ ಕಟ್ಟೋದಕ್ಕೆ ಒಂದು ಟೈಮು. ಆ ಟೈಮಲ್ಲಿ ಬಂದು ಎಲ್ಲರೂ ಸಾಕ್ಷಿ, ಇವನು ಇವಳನ್ನ ಮದುವೆ ಮಾಡ್ಕೊಂಡ, ಇಲ್ಲಿಂದ ಮಗ ನೀನು ಅವಳು ಹೇಳ್ದಂಗೆ ಕೇಳ್ಬೇಕು ಅಂತಂದು ಹೇಳ್ಬಿಟ್ಟು ಅಕ್ಕಿ ಕಾಳು ಹಾಕ್ಬಿಟ್ಟು ಈ ಒಂದು ಜೀವನ ಇಲ್ಲಿಗೆ ಮುಗೀತು ಅಂತ ಹೇಳ್ಬಿಟ್ಟು ಮನೆಗೆ ಹೋಗ್ತಾರೆ ಊಟ ಮಾಡಿ. ಆಯ್ತಾ? ಸೊ ಅದೇ ಅಂದರೆ ಒಂದು ಟೈಮ್ ಇರುತ್ತೆ, ಒಂದು ಟೈಮು, ಈ ಟೈಮ್ ಸೆನ್ಸ್ ಇರುತ್ತೆ. ಅದೇ ರೀತಿಯಾಗಿ ನಮಗೆ ಒಂದು ಹಬ್ಬಗಳಲ್ಲಿ ಒಂದು ಟೈಮ್ ಏನಪ್ಪ, ಒಂದು ಪೂಜೆ ಮಾಡಿದ ತಕ್ಷಣ ಊಟ ಮಾಡಬೇಕು ಅನ್ನೋದು ಒಂದು ಟೈಮ್. ಸೊ ಒಂದು ಪೂಜೆ ನಾವು ಮಾಡಿರ್ತಕ್ಕಂಥ ಒಂದು ಏನಂತಾರೆ ಅಡಿಗೆ ಏನಿರುತ್ತೆ ಅದನ್ನೇ ಫಸ್ಟ್ ನೈವೇದ್ಯ ಅಂತಂದು ಸಮರ್ಪಣೆ ಮಾಡಿಬಿಟ್ಟು ಒಂದು ಪೂಜೆ ಮಾಡಿಕೊಂಡು ಬಂದು ಊಟ ಮಾಡ್ತೀವಿ. ಅಂದರೆ ಇಲ್ಲಿ ಸಂಪ್ರದಾಯಗಳನ್ನು ತೊಗೊಂಡ್ಬಂದ್ಬಿಟ್ಟು ನೀನು ದೇವರಲ್ಲಿ ಅದನ್ನು ಮಿಕ್ಸ್ ಮಾಡಬಾರ್ದು. ದೇವರು ಭಕ್ತಿ ಅನ್ನೋದು ಬೇರೆ, ಸಂಪ್ರದಾಯಗಳು ಬೇರೆ. ಸಂಪ್ರದಾಯಗಳು ನಮಗೆ ಸಂಭ್ರಮಕ್ಕೋಸ್ಕರ. ಸಂಪ್ರದಾಯಗಳೇ ಇಲ್ಲಾಂದ್ರೆ ಏನು ಸಂಭ್ರಮಿಸ್ತೀರಾ ನೀವು? ಈಗ ಮದುವೆಯಲ್ಲಿ ಒಂದು ಹಲವಾರು ಸಂಪ್ರದಾಯಗಳು ಮಾಡಿದ್ದಾರೆ. ಅಂದರೆ ಮದುಮಗನ್ನ ಮಾಡೋದು, ಮದುಮಗಳನ್ನ ಮಾಡೋದು, ಆಯ್ತಾ? ಆಮೇಲೆ ಬೀಗರು ಬರ್ತಾರೆ, ಅವ್ರನ್ನ ಹೋಗ್ಬಿಟ್ಟು ಕರ್ಕೊಂಬರೋದು, ಅವ್ರಿಗೆ ಎಲ್ಲ ಒಂದು ಅನುಕೂಲ ಮಾಡಿಕೊಡೋದು. ಆಮೇಲೆ ಮರುದಿನ ಮತ್ತೆ ಅದು ಒಂದು ತಾಳಿ ಇರುತ್ತೆ, ತಾಳಿ ಆದ ತಕ್ಷಣ ಊಟ ಇರುತ್ತೆ, ಮತ್ತೆ ಅದಾದ್ಮೇಲೆ ಕೆಲವು ಬೇರೆ ಬೇರೆ ಕಾರ್ಯಕ್ರಮ ಇರ್ತವೆ. ಇವೆಲ್ಲವನ್ನು ಕೂಡ ನಮ್ಮ ಒಂದು ರಿಲೇಷನ್ಸ್ ಎಲ್ಲ ಜೊತೆಗೂಡಿ ಒಂದು ಸಂಭ್ರಮಿಸೋದಕ್ಕೆ ಒಂದು ಸೆಟ್ ಮಾಡ್ಕೊಂಡಿರ್ತಾರೆ. ಅದೇ ಇಲ್ಲಪ್ಪ, ಯಾವ್ದು ಬೇಡ, ಮದುವೆ ಇಲ್ಲ, ಇವಾಗ ಏನ್ ಬಂದಿದೆ ಲಿವಿಂಗ್ ರಿಲೇಶನ್ಶಿಪ್ ಮುಗಿತು ಬಿಡಿ, ಇನ್ನೇನು ಕೆಲಸ ಇದೆ. ಯಾವನು ಬರ್ಲಿಲ್ಲ, ಯಾವನು ಹೋಗ್ಲಿಲ್ಲ, ಇವಳು ಅವನು ಕುತ್ಕೊಂಡ್ರು, ಮನೇಲಿ ಸೇರ್ಕೊಂಡ್ರು, ತಿಂದ್ರು, ಉಂಡ್ರು, ಮಜಾ ಮಾಡಿದ್ರು, ಬೇಕಿದ್ದು ದಿನ ಇದ್ರು, ಮತ್ತೆ ಬಿಟ್ರು. ಇನ್ನು ಪಶುಗಳಿಗೆ ನಮಗೆ ವ್ಯತ್ಯಾಸ ಏನಿದೆ? ಪಶುತ್ವ ಅದಿರೋದು. ಅವ್ರಿಬ್ರು ಇದ್ರು ಅಂದ್ರೆ ಅರ್ಥ ಏನು? ಸೆಕ್ಸ್ಗೋಸ್ಕರ. ಈಗ ನಮ್ಮ ಒಂದು ಸನಾತನ ಸಂಪ್ರದಾಯದಲ್ಲಿ ಸೆಕ್ಸಿಗೆ ಲೀಸ್ಟ್ ಪ್ರಿಯಾರಿಟಿ, ಬಟ್ ಆ ಸೆಕ್ಸ್ ಅನ್ನು ಕೂಡ ಸಂಭ್ರಮಿಸಿದ್ದಾರೆ ನಮ್ಮವರು, ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಆ ಸೆಕ್ಸ್ ಹೆಂಗ್ ಸಂಭ್ರಮಿಸಿದ್ದಾರೆ?
ಒಬ್ಬರಿಗೊಬ್ಬರು ಜೀವನ ಪೂರ್ತಿ ಜೊತೆಯಾಗಿರ್ತೀವಿ ಅಂತ ಪ್ರಮಾಣ ಆದ ನಂತರ ಸೆಕ್ಸ್ ಸಂಭ್ರಮಿಸಿದ್ದಾರೆ. ಆ ಒಂದು ಸೆಕ್ಸಿಗೆ ಒಂದು ಅರ್ಥ ಇದೆ, ಪರಿಪೂರ್ಣತೆ ಇದೆ. ಇಲ್ಲಿ ಏನಿದೆ, ಇಲ್ಲಿ ಸೇಮ್ ಪಶುಗಳ ರೀತಿಯಲ್ಲಿ ಅವನ್ ಎಲ್ಲಿಂದೋ ಬಂದ, ಇವನ್ ಎಲ್ಲಿಂದೋ ಬಂದ, ಒಂದು ರೂಮ್ ಮಾಡಿದ್ರು, ಸೆಕ್ಸ್ ಎಂಜಾಯ್ ಮಾಡಿದ್ರು, ಹೊರಡ್ರು. ಲಿವಿಂಗ್ ರಿಲೇಶನ್ಶಿಪ್ ಅನ್ನೋದು ಏನು ಲಿಬರಲ್ ಮೆಂಟಾಲಿಟಿ. ಲಿಬರಲ್ ಅಂತಂದು ಹೇಳ್ಬಿಟ್ಟು ಅದನ್ನು ಸ್ವಲ್ಪ ಒಂದು ಪಾಲಿಶ್ಡ್ ಆಗಿ ಕರಿಬಹುದು, ಬಟ್ ನಾನು ಲಿಬರಲ್ ಅಂತ ಕರೆಯಲ್ಲ. ಪಶು ಮನಸ್ಥಿತಿ, ಪಶುಗಳೇ ಅಂದ್ರೆ ಇವತ್ತಿನ ದಿವಸ ನಮ್ಮ ಯಂಗ್ ಜನರೇಷನ್ ಏನಿದೆ ಅವರು ಈ ಒಂದು ಪದ್ಧತಿಗೆ ಅಥವಾ ಈ ಒಂದು ಸಿಸ್ಟಮ್ಗೆ ಅಡಾಪ್ಟ್ ಆಗ್ತಾ ಹೋಗ್ತಾ ಇದ್ದಾರೆ. ಅಂದ್ರೆ ಇದು ಒಂದು ಡೀಪ್ ಸ್ಟೇಟ್ ಅಂತ ಒಂದಿದೆ. ಆ ಡೀಪ್ ಸ್ಟೇಟು ದುಡ್ಡು ವಿಪರೀತ ಹೆಚ್ಚಾಗಿರ್ತಕ್ಕಂಥ ಒಂದು ಕೆಲವು ಪ್ರಪಂಚದಲ್ಲಿ ಇರ್ತಕ್ಕಂಥ ಅತಿ ದುಡ್ಡು ಶ್ರೀಮಂತರು ಇರ್ತಕ್ಕಂಥವ್ರು ಕೆಲವರು ಇದ್ದಾರೆ. ಅವ್ರಿಗೆ ಎಂಟರ್ಟೈನ್ಮೆಂಟ್ ಏನಪ್ಪಾ ಅಂದ್ರೆ ಟಿವಿ, ಫೋನ್ ಅಲ್ಲ. ಅವ್ರಿಗೆ ಎಂಟರ್ಟೈನ್ಮೆಂಟ್ ವರ್ಲ್ಡ್. ಈ ವರ್ಲ್ಡೇ ಅವ್ರಿಗೊಂದು ಸ್ಕ್ರೀನ್. ಆ ಸ್ಕ್ರೀನ್ ನ ಅವ್ರು ಕುತ್ಕೊಂಡು ನೋಡ್ತಾ ಇದ್ದಾರೆ. ಅವ್ರು ಯಾವ ಪಾತ್ರಗಳನ್ನ ಹೆಂಗ್ ತರಬೇಕು, ಹೆಂಗ್ ಆಡ್ಬೇಕು ಆಡಿಸ್ತಾ ಇದಾರೆ. ಈ ಗೋಲ್ಡ್ ರೇಟ್ ಜಂಪ್ ಮಾಡ್ತಾರೆ, ಒಂದ್ಸಲ ಶೇರ್ಸ್ ರೇಟ್ ಜಂಪ್ ಮಾಡ್ತಾರೆ, ಒಂದ್ಸಲ ಯುದ್ಧಗಳನ್ನ ಮಾಡಿಸ್ತಾರೆ, ಒಂದ್ಸಲ ಪ್ಯಾಂಡಮಿಕ್ಸ್ ನ ಕ್ರಿಯೇಟ್ ಮಾಡ್ತಾರೆ. ಸೊ ದೇಶಕ್ಕೆ ಒಂದು ಎನಿಮಿಟಿನ ಕ್ರಿಯೇಟ್ ಮಾಡ್ತಾರೆ. ಆಮೇಲೆ ಈ ಮತಗಳನ್ನ ರೈಸ್ ಮಾಡ್ತಾರೆ. ಸೊ ಇವೆಲ್ಲವನ್ನ ಮಾಡೋದು ಒಂದು ಕಮ್ಯುನಿಟಿ ಇದೆ, ಅದನ್ನ ಡೀಪ್ ಸ್ಟೇಟ್ ಕಮ್ಯುನಿಟಿ ಅಂತಾರೆ. ಆ ಡೀಪ್ ಸ್ಟೇಟ್ ಕಮ್ಯುನಿಟಿ ಪ್ರಪಂಚವನ್ನ ಯಾವ ರೀತಿ ಬೇಕೋ ಆ ರೀತಿ ಆಟ ಆಡಿಸ್ತಾ ಇದೆ. ಸೊ ಜನಗಳು ಏನ್ ಮಾಡಿದ್ದಾರೆ, ಒಂಥರ ಮ್ಯಾಟ್ರಿಕ್ಸ್ ಅಂದ್ರೆ ಅವರ ಒಂದು ಪ್ರಭಾವಕ್ಕೆ ಒಳಗಾಗ್ಬಿಟ್ಟು ಇವು ಆಟ ಆಡ್ತಾ ಇದ್ದಾವೆ. ಗೊಂಬೆ ಕುಣಿದಂಗೆ ಕುಣಿತಾ ಇದ್ದಾರೆ. ಅದನ್ನೇ ನಿಜ ಅಂತ ಅದು ನಿಜ ಅಂತ ಅಂದ್ಕೊಂಡಿದ್ದಾರೆ. ಸೊ ಏನ್ ಮಾಡಕ್ಕಾಗಲ್ಲ. ಸೊ ಹಾಗಾಗಿ ನಾವು ಭಕ್ತಿ ಬಗ್ಗೆ ಮಾತಾಡ್ತಾ ಇದ್ವಿ. ನೀವ್ ಹೇಳ್ತಾ ಹೋದ್ರಿ ಭಕ್ತಿ ಅನ್ನೋದು ಅದರಲ್ಲಿ ಡಿಸಾಲ್ವ್ ಆಗ್ಬೇಕು ಅಂತ ಹೇಳ್ಬಿಟ್ಟು. ಎಕ್ಸಾಕ್ಟ್ಲಿ. ಅದಕ್ಕೆ ಸಂಪ್ರದಾಯಗಳು ಅಂತ ಏನಿದಾವೆ, ಸಂಪ್ರದಾಯಗಳು ಸಂಭ್ರಮಿಸೋದಕ್ಕೋಸ್ಕರ ಹೊರತು ಇದು ಮಾಡಬಾರ್ದು, ಅದು ಮಾಡಬಾರ್ದು, ಇದು ಮಾಡಬಾರ್ದು. ಜೀವನ ಸಪ್ಪೆ ಆಗ್ಬಿಡುತ್ತೆ. ಹಬ್ಬಗಳು ಮಾಡಬಾರ್ದು, ಜೀವನ ಸಪ್ಪೆ ಏನಿದೆ, ಒಂದು ಮದುವೆಗಳು ಮಾಡಬಾರ್ದು, ಆಮೇಲೆ ಒಂದು ಶ್ರೀಮಂತ ಕಾರ್ಯಕ್ರಮ ಮಾಡಬಾರ್ದು, ಅದು ಮಾಡಬಾರ್ದು. ಇವಾಗೆಲ್ಲ ಅದೆಲ್ಲ ಓಲ್ಡ್ ಫ್ಯಾಷನು. ಇವ್ರೇನೋ ದೊಡ್ಡ ಕಲ್ತು ಬಂದಂಗೆ ಇವು ಫ್ಯಾಷನ್ ಅಂತ ಕಲ್ತ್ಕೊಂಡಿದ್ದಾರೆ. ಬಟ್ ನಮ್ಮ ಎಲ್ಲಾ ಸಂಪ್ರದಾಯಗಳು ಸಂಭ್ರಮಿಸೋದಕ್ಕೋಸ್ಕರ. ಅಲ್ಲಿ ಯಾವುದೋ ರಿಚುವಲಿಸ್ಟಿಕ್ ಆಗಿ ನಾವು ನೋಡಬಾರ್ದು. ಅದನ್ನ ಜಸ್ಟ್ ಫಾರ್ ಟೈಮ್ ಶೇಕಿಂಗ್ ಒಂದು ರಿಚುವಲಿಸ್ಟಿಕ್ ಆಗಿ ಇಟ್ಕೊಂಡಿದೀವಿ ನಾವು. ಒಂದು ಟೈಮ್, ಈ ಒಂದು ಸಮಯದಲ್ಲಿ ಇದನ್ನ ಮಾಡ್ತೀವಿ. ಈಗ ಗೌರಿ ಪೂಜೆ ಮಾಡ್ತೀವಿ, ಇಂಥ ಒಂದು ಸಮಯದಲ್ಲಿ ಮಾಡ್ತೀವಿ. ಆ ಗೌರಿ ಪೂಜೆ ಬನ್ನಿ ಬರ್ತಾರೆ. ಆ ಸಮಯದಲ್ಲಿ ಒಂದು 10 ನಿಮಿಷನೋ 15 ನಿಮಿಷನೋ ಅರ್ಧ ಗಂಟೆನೋ ಕೂತ್ಕೊಂಡು ಎಲ್ಲರೂ ಕೂತ್ಕೊಂಡು ಭಜನೆ ಮಾಡ್ತಾರೋ, ಇನ್ನೊಂದು ಮಾಡ್ತಾರೋ, ಖುಷಿಯಾಗೆಲ್ಲ ಮಾಡ್ತಾರೆ. ಆಮೇಲೆಲ್ಲ ಊಟ ಮಾಡ್ತಾರೆ. ಆಮೇಲೆ ತಮಗೆ ಬೇಕಿದ್ದಂತ ಚರ್ಚೆ ಮಾಡ್ತಾರೆ. ಡ್ಯಾನ್ಸ್ ಮಾಡೋರು ಡ್ಯಾನ್ಸ್ ಮಾಡ್ತಾರೆ, ಕತೆ ಹೇಳೋರು ಕತೆ ಹೇಳ್ತಾರೆ, ಯಾರ ಮನೆಗೆ ಅವ್ರು ಹೋಗ್ತಾರೆ. ವಾಟ್ ಈಸ್ ನಾಟ್ ಇನ್ ದಟ್? ಏನಿಲ್ಲ ಅಲ್ಲಿ. ಸೊ ಈ ಸಂಪ್ರದಾಯಗಳನ್ನ ನಾವು ನಾಶ ಮಾಡೋಂಥ ಲೆವೆಲ್ ಬಂದ್ಬಿಟ್ಟಿದ್ದೀವಿ. ಅದು ತಪ್ಪು, ದುರಾಚಾರ ಅನ್ನೋ ಲೆವೆಲ್ ಬಂದ್ಬಿಟ್ಟಿದ್ದೀವಿ. ಯಾಕೆಂದ್ರೆ ಬಿಕಾಸ್ ಆಫ್ ಕಮ್ಯುನಿಸ್ಟ್ಗಳು, ಬಿಕಾಸ್ ಆಫ್ ಈ ಲಿಬರಲ್ಸು ಈ ಒಂದು ಸಂಸ್ಕೃತಿನ ಹಾಳು ಮಾಡಬೇಕು ಅಂತ ಕೂತ್ಕೊಂಡಿದ್ದಾರೆ. ಸೊ ಅದನ್ನು ಹಾಳು ಮಾಡಿಕೊಂಡ್ರೆ ಲೈಫೇ ಬೋರ್ ಆಗುತ್ತೆ. ಎಲ್ಲಿವರೆಗೆ ನೀನು ಒಬ್ಬನೇ ಇರ್ತೀಯ, ಏನು ಮಾಡ್ತೀಯ ನೀನು? ನಿನಗೆ ಏನೇನು ಸಂಭ್ರಮಗಳೇ ಇಲ್ಲ ಅಂತ ಅಂದಾಗ ಬೋರ್ ಆಗ್ಬಿಡುತ್ತೆ ಲೈಫು. ನೀನು ಒಬ್ಬೊಂಟಿಗೆ ಏನು ಮಾಡ್ತೀಯ? ಕೊನೆ ಸುಸೈಡ್ ಮಾಡಿ ಸೋತೆ ಬಿಡ್ತಾರೆ. ಪ್ರಪಂಚ ನೆಕ್ಸ್ಟ್ ಹೋಗೋದೇ ಸುಸೈಡ್ ಲೆವೆಲ್ಗೆ ಹೋಗುತ್ತೆ. ಬೇಕಂದ್ರೆ ಒಬ್ರಿಗೊಬ್ರು ಮಿಂಗಲ್ ಆಗಲ್ಲ. ಯಾರು ಬೇಕಾದ್ರು ದೂರ ಇದ್ದಾರೆ. ಕೇವಲ ಅವ್ರ ಫೋನು, ಫುಡ್ ಮನೆಗೆ ಬರ್ತಾ ಇದೆ, ಆರ್ಡರ್ ಮಾಡಿದ್ರೆ ಎಲ್ಲವೂ ಮನೆಗೆ ಇಂಡಿವಿಜುವಲ್ ಆಗಿಬಿಟ್ಟಿದ್ದಾರೆ. ಭಾವನೆಗಳನ್ನು ಎಷ್ಟೆಷ್ಟು ಇಂಡಿವಿಜುವಲ್ ಆಗ್ತಾ ಹೋಗ್ತೀವಿ, ನಿನಗೆ ಬೋರ್ ಆಗ್ತಾ ಹೋಗುತ್ತೆ ಲೈಫು. ನೀನು ಎಷ್ಟೆಷ್ಟು ಎಲ್ಲರ ಜೊತೆ ಮಿಕ್ಸ್ ಆಗ್ತೀಯ, ಬೆರಿತೀಯ, ಸೆಲೆಬ್ರೇಟ್ ಆಗುತ್ತೆ ಲೈಫು. ನಮ್ದು ಸೆಲೆಬ್ರೇಷನ್ ಲೈಫ್ ನಮ್ದು. ಆದ ಕಾರಣ ನಾವೆಲ್ಲರ ಜೊತೆ ಬೆರಿತೀವಿ. ಈ ಸಂಪ್ರದಾಯಗಳೆಲ್ಲ ಬೆರೆಯೋದಕ್ಕೋಸ್ಕರ ಪ್ರತಿಯೊಂದು ಹಬ್ಬ, ಒಂದು ದಸರಾ ಆಗಿರ್ಬೋದು, ದೀಪಾವಳಿ ಆಗಿರ್ಬೋದು, ಯುಗಾದಿ ಆಗಿರ್ಬೋದು, ಗಣೇಶದ ಆಗಿರ್ಬೋದು, ಈ ಎಲ್ಲ ಹಬ್ಬಗಳಲ್ಲಿ ನಾವು ರಿಚುವಲಿಸ್ಟಿಕ್ ಆಗಿ ನೋಡಬಾರ್ದು. ಅದಕ್ಕೆ ಕೆಲವರು ಹೇಳ್ತಾರೆ, ನಿಮ್ಮ ಗಣಪತಿ ಮುಂದೆ ಡ್ಯಾನ್ಸ್ ಮಾಡ್ತಾರೆ, ನಿಮ್ಮ ಗಣಪತಿ ಮುಂದೆ ಕುಂತಾರೆ, ಮಾಡ್ಲಿ ಬಿಡು, ಎಂಜಾಯ್ ಮಾಡ್ತಾ ಇದ್ದಾರೆ. ಅದು ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ, ಮಾಡ್ಲಿ, ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಏನು ತಪ್ಪು? ನಿನ್ನ ಹಂಗೆ ಕುಂತ್ಕೊಂಡ್ಬಿಟ್ಟು ಅದು ಹಂಗೆ ಪ್ರಾರ್ಥನೆ ಮಾಡ್ಕೊಂಡು ಅಲ್ಲೇ ಕೈ ಮುಕ್ಕೊಂಡು ಆ ಥರ ಏನಿಲ್ಲ. ವಿ ಆರ್ ಸೆಲೆಬ್ರೇಟಿಂಗ್ ಅವರ್ ಲೈಫ್. ಅಲ್ಲಿ ಕೂಡ ನಾವು ಭಕ್ತಿ ಅನ್ನೋದನ್ನ ಮತ್ತೆ ಅದಕ್ಕೆ ಹೇಳ್ತಾ ಇರೋದು, ಅಲ್ಲಿ ಭಕ್ತಿ ಇಲ್ಲ. ಅಲ್ಲಿ ಭಕ್ತಿ ಅನ್ನೋದನ್ನ ನಾವು ತರಬಾರ್ದು. ಭಕ್ತಿ ಅನ್ನೋದರ ಅರ್ಥ ಬೇರೆ. ಇದು ರಿಚುವಲಿಸ್ಟಿಕ್ ಆಗಿ ನಾವು ನೋಡಬಾರ್ದು, ಭಕ್ತಿ ಅಂತ ನೋಡಬಾರ್ದು. ಇಟ್ ಇಸ್ ಎ ಸೆಲೆಬ್ರೇಷನ್ ಅಂತ ನೋಡ್ಬೇಕು. ಸೆಲೆಬ್ರೇಷನ್ಸ್ಗೆ ಒಂದು ಟೈಮ್ ಇದೆ. ಗಣೇಶನ ಕೂಡಿಸೋದು 5 ದಿನ ಕೂಡಿಸ್ತೀಯ, 9 ದಿನ ಕೂಡಿಸ್ತೀಯ ಅಂತ ಅಂದ್ಕೋ. ಎಲ್ಲೋ ಒಂದ್ ಕಡೆ ಸ್ಟಾರ್ಟ್ ಆಗಿ ಎಲ್ಲೋ ಒಂದ್ ಕಡೆ ಎಂಡ್ ಆಗ್ಬೇಕಾ? ಗಣಪತಿನ ಕೂಡಿಸೋದಕ್ಕೆ ಒಂದು ಟೈಮ್ ಇದೆ, ಅದು ಸ್ಟಾರ್ಟಿಂಗ್. ಗಣಪತಿನ ಬಿಡೋದಕ್ಕೆ ಒಂದು ಟೈಮ್ ಇದೆ. ಇನ್ ಬಿಟ್ವೀನ್ ಸೆಲೆಬ್ರೇಷನ್ಸ್ ನೀವು ಅದನ್ನ ಮೂರ್ತಿನ ಹೊತ್ಕೊಂಡ್ ಬರ್ತಾರ, ಅದನ್ನ ಪೂಜೆ ಮಾಡ್ತಾರ. ಪೂಜೆ ಅನ್ನೋದನ್ನ ಸುಮ್ಮನೆ ಎಲ್ಲರನ್ನೂ ಸೇರ್ಸೋದಕ್ಕೋಸ್ಕರ ಅಷ್ಟೇ. ಬಿಟ್ರೆ ಅಲ್ಲಿ ನಾವು ಯಾವುದೇ ರೀತಿಯ ಭಕ್ತಿನ ಹುಡುಕೋದು ಮಾಡಕ್ಕೆ ಹೋಗ್ಬಾರ್ದು. ಅದಕ್ಕಾಗಿ ಸಂಪ್ರದಾಯಗಳು ನಮಗೆ ಬೇಕು. ಸಂಪ್ರದಾಯಗಳು ಸಂಭ್ರಮಿಸುವ ಸಲುವಾಗಿ. ಈ ಸಂಭ್ರಮಗಳು ಹೊರಟೋದ್ರೆ ಬದುಕು ಬೋರ್ ಆಗುತ್ತೆ. ಯಾಕಪ್ಪ ಹುಟ್ಟಿದೆ ಅಂತ ಅನ್ಸುತ್ತೆ. ಒಬ್ಬನ ಏನ್ ಮಾಡ್ತೀನಿ ನಾನು? ನಿನ್ಗೆ ಎಷ್ಟು ಕೋಟಿ ಬಂದ್ರೇನು, ನಿನ್ಗೆ ಎಷ್ಟು ಅಧಿಕಾರ ಬಂದ್ರೇನು, ನೀನೊಬ್ಬನೇ ಇದೆಯಾ ಅಂತ ಅಂದ್ಕೋ, ಏನ್ ಮಾಡ್ತೀನಿ? ಬೋರ್ ಆಗುತ್ತೆ.
ಸೊ ನಿನ್ನಲ್ಲಿ ಏನೇ ಇರಲಿ ಅದನ್ನ ಎಲ್ಲರ ಹತ್ರ ಸಂಭ್ರಮಿಸ್ಕೊಳ್ತಕ್ಕಂಥ ಒಂದು ವಾತಾವರಣನೇ ಸಂಪ್ರದಾಯ. ಸಂಪ್ರದಾಯ ಅನ್ನೋದು ಭಕ್ತಿ ಅಲ್ಲ, ಸಂಪ್ರದಾಯ ಅನ್ನೋದು ದೇವರಲ್ಲ, ಸಂಪ್ರದಾಯ ಅನ್ನೋದು ಬೇರೆ ಯಾವುದೋ ವ್ಯಾಖ್ಯಾನ ಮಾಡೋದಕ್ಕೆ ಬರದೇ ಇರತಕ್ಕಂಥದ್ದು. ಸಂಪ್ರದಾಯ ಅನ್ನೋದು ಕೇವಲ ಸಂಭ್ರಮಿಸುವುದರ ಸಲುವಾಗಿ. ಅದನ್ನು ಚೆನ್ನಾಗಿ ಅರ್ಥ ಮಾಡಬೇಕು. ಅದು ಯಾವ್ದು ಮಾಡಬಾರ್ದು, ನೀನು ದಿನ ಬೆಳಗ್ಗೆ ಎದ್ದ ತಕ್ಷಣ ಪೂಜೆ ಮಾಡಬೇಕು ಅಂತ ನೀನು ಇಟ್ಕೊಂಡಿದ್ದೆ ಅಂತಂದು, ನಾನು ಪೂಜೆ ಮಾಡಬೇಕು, ಸ್ನಾನ ಮಾಡಿದ ತಕ್ಷಣ ಪೂಜೆ ಮಾಡಬೇಕು ಅಂತ ಇಟ್ಕೊಂಡಿದ್ದೆ. ಅದೊಂದು ನಿಯಮ. ಮೈಂಡಿಗೆ ನೀನು ಒಂದು ಡಿಸಿಪ್ಲಿನ್ನ ತುಂಬ್ತಾ ಇದೀನಿ ನಾನು. ಇಲ್ಲಾಂದ್ರೆ ಮೈಂಡು ತನ್ಗೆ ಇಷ್ಟ ಬಂದಂಗೆ ತಾನು ಮಾಡುತ್ತೆ. ಸ್ನಾನನೇ ಮಾಡಲ್ಲಪ್ಪ, ಪೂಜೆ ಮಾಡಬೇಕು ಅನ್ನೋ ಒಂದು ಸಂಪ್ರದಾಯ ಇಟ್ಕೊಂಡ್ರೆ ಸ್ನಾನ ಮಾಡ್ತೀಯಾ? ಇಲ್ಲಿ ಪೂಜೆ ಇಲ್ಲ, ಸ್ನಾನ ಏನಿಲ್ಲ, ಹೋಗು ಹಂಗೆ ಆಫೀಸ್ಗೆ ಒಂದು ವಾರ ಹಾಕೊಂಡಿರ್ತಕ್ಕಂಥ ಡ್ರೆಸ್ ಅದನ್ನ ಹಾಕು, ಅದನ್ನ ಹೋಗು, ಇಷ್ಟ ಬಂದಂಗಿರು. ಒಂದು ಸಂಪ್ರದಾಯಗಳು ಯಾಕೆ ಬಂದವು ಅಂತಂದ್ರೆ ನಿನ್ನ ಮೈಂಡ್ಗೆ ನೀನು ಒಂದು ಡಿಸಿಪ್ಲಿನ್ ಕಲಿಸೋದಕ್ಕಾಗಿ. ಇವಾಗ ಸಂಜೆ ವೇಳೆ ನಮ್ಮ ಹೊಸ್ತಲಿಗೆ ಪೂಜೆ ಮಾಡ್ತಾರೆ, ದೀಪ ಹಚ್ತಾರೆ. ದೀಪ ಹಚ್ಚಿ ಹೊಸ್ತಲಿಗೆ ಪೂಜೆ ಮಾಡಬೇಕು ಅಂತ ಅದಕ್ಕಿಂತ ಮುಂಚೆ ಕಸ ಹೊಡಿಬೇಕು ಮನೆಯಲ್ಲಿ, ಮನೆ ಕ್ಲೀನ್ ಆಯ್ತು. ಸೊ ದೀಪ ಹಚ್ಬೇಕಂದ್ರೆ ಅವರು ಕಾಲು ಮುಖೆಲ್ಲ ತೊಳ್ಕೊಂಡು ಸ್ವಲ್ಪ ಲಕ್ಷಣವಾಗಿ ಬಾಚ್ಕೊಂಡು ಜಡೆ ಹಾಕೊಂಡಿರ್ಬೇಕಾ? ಅವರು ನೋಡಕ್ ಚಂದ ಕಂಡ್ರ ನೋಡಿ. ಅಂದ್ರೆ ಏನು, ಒಂದು ಕೆಲಸದ ಹಿಂದೆ ಇನ್ನೊಂದು ಕೆಲಸ ಆಧಾರ ಪಟ್ಟಿದೆ, ಅದರ ಹಿಂದೆ ಸ್ವಚ್ಛತೆ ಇದೆ. ಸೊ ಯಾವುದೇ ತಗೊಳ್ಳಿ ನೀವು, ದೇವರು ಅಂದ ತಕ್ಷಣ ಒಂದು ಡಿಸಿಪ್ಲಿನ್ ಬಂದ್ಬಿಡುತ್ತೆ. ಅವನು ಇದಾನ ಇಲ್ಲ ಅದು ಬೇರೆ. ಅವನನ್ನ ಇಟ್ಟುಕೊಂಡು ನಾವೇನ್ ಮಾಡ್ತೀವಿ, ಡಿಸಿಪ್ಲಿನ್ ಮೇಂಟೈನ್ ಮಾಡ್ತಾ ಇದೀನಿ. ಡಿಸಿಪ್ಲಿನ್ ಬರಲಿಲ್ಲ ಅಂತಂದ್ರೆ ನೀನು ಯಾವುದು ಬೇಡಪ್ಪ, ನಾನು ಡಿಸಿಪ್ಲಿನ್ ಆಗಿದ್ದೀನಿ, ಓಕೆ ಮಾಡು. ಬಟ್ ಎಲ್ಲರೂ ಮಾಡಕ್ ಸಾಧ್ಯ ಇಲ್ಲ ಅನ್ನೋದಕ್ಕೋಸ್ಕರ ಹಿಂದಿನ ಕಾಲದಲ್ಲಿ ಸ್ವಲ್ಪ ಅದನ್ನ ಇಟ್ಟಿದ್ದಾರೆ. ಇವತ್ತು ನೀನು ಪಾಪ ಲಿಬರಲ್ಲು ಬುದ್ಧಿವಂತ ಅಂತಂದ್ರೆ ನೀನು ಮಾಡ್ಕೊ. ಲಿಬರಲ್ಲು ಅವ್ರ ರೂಮ್ಗಳು ನೋಡಿಬಿಟ್ರೆ ಆ ವಾಸನೆ, ಆ ರೂಮ್ ನೋಡಿ ಓಡೋಗ್ಬಿಡ್ಬೇಕು ಹಂಗೆ. ಯಾಕೆಂದ್ರೆ ಅವ್ರಿಗೆ ಡಿಸಿಪ್ಲಿನ್ ಇಲ್ಲ. ಅದಕ್ಕಾಗಿ ಸಂಪ್ರದಾಯ ಎಲ್ಲಿರುತ್ತೋ ಅಲ್ಲಿ ನಾವು ಭಕ್ತಿ ಅದನ್ನು ನೋಡಕ್ ಹೋಗ್ಬಾರ್ದು. ಅದಕ್ಕೆ ಕೇವಲ ಟೈಮ್ಗೋಸ್ಕರ ಮಾಡಿರ್ತಕ್ಕಂಥ ಕೆಲಸಗಳು ಅಷ್ಟೇ. ಸಂಪ್ರದಾಯಗಳು ಬೇಕು. ಸಂಪ್ರದಾಯಗಳು ಇಲ್ಲ ಅಂದ್ರೆ ಸಂಭ್ರಮಿಸೋದಿಲ್ಲ, ಸಂಭ್ರಮ ಇಲ್ಲ ಅಂದ್ರೆ ಲೈಫ್ ಬೋರ್ ಆಗುತ್ತೆ. ಲೈಫ್ ಬೋರ್ ಆದ್ರೆ ಅವನು ಸುಸೈಡ್ ಮಾಡ್ಕೊಂಡು ಸಾಯ್ತಾನೆ. ಭೀಮೇಶ್ ರೆಡ್ಡಿ ಸರ್ ಬರೆದಿರ್ತಕ್ಕಂಥ ಈ ಒಂದು ಚಂದ್ರ ಮೇಲೆ ಬಂದ ನೋಡು ಎಂತ ಚಂದ ಅನ್ನೋ ಒಂದು ಬ್ಯೂಟಿಫುಲ್ ಬುಕ್ ರೀಸೆಂಟ್ ಆಗಿ ರಿಲೀಸ್ ಆಗಿದೆ. ಸೊ ಇದನ್ನ ಕಲ್ಪನಾ ಲೋಕಕ್ಕೆ ತಗೊಂಡು ಹೋಗ್ತಕ್ಕಂಥ ಒಂದು ಪುಸ್ತಕ ಅಂತ ಹೇಳಿ ಕರಿಬೋದು. ಸೊ ಹಾಗೆ ಈ ಒಂದು ಪುಸ್ತಕ ನಮಗೆ ಇಂಗ್ಲಿಷ್ನಲ್ಲೂ ಕೂಡ ಇದೆ, ಮೂನ್ಲೈಟ್ ಮಿಸ್ಸಿಂಗ್ಸ್ ಅಂತ ಹೇಳ್ಬಿಟ್ಟು. ಈ ಎರಡು ಪುಸ್ತಕಗಳು ನಿಮಗೆ ಅಮೆಝಾನಲ್ಲೂ ಕೂಡ ಸಿಗುತ್ತೆ. ಸೊ ಅಮೆಝಾನಲ್ಲಿ ನೀವು ಪರ್ಚೇಸ್ ಮಾಡ್ಬೋದು, ಫ್ಲಿಪ್ಕಾರ್ಟಲ್ಲಿ ಕೂಡ ಇದೆ. ಪುಸ್ತಕನ ನೀವು ಡೈರೆಕ್ಟಾಗಿ ನಮ್ಮಿಂದ ಪಡ್ಕೋಬೇಕು ಅಂತ ಹೇಳಿದ್ರೆ ಡಿಸ್ಕೌಂಟ್ ಕೂಡ ಇರುತ್ತೆ. ಆ ಲಿಂಕ್ನ ಕೂಡ ಕಮೆಂಟ್ ಬಾಕ್ಸಲ್ಲಿ ಹಾಕಿರ್ತೀವಿ. ಸೊ ಆಮೇಲೆ ಡಿಸ್ಕ್ರಿಪ್ಷನಲ್ಲಿ ಕೂಡ ಇರುತ್ತೆ, ಬೇಕಾದವರು ಪರ್ಚೇಸ್ ಮಾಡ್ಬೋದು. ಸೊ ಹಾಗಾಗಿ ಇವಾಗ ಸಂಪ್ರದಾಯದ ಬಗ್ಗೆ ಮಾತಾಡ್ತಾ ಹೋದ್ವಿ. ಹಾಗಾದ್ರೆ ಈ ಭಕ್ತಿ ಅನ್ನೋದು ನನ್ನ ಜೀವನದಲ್ಲಿ ಏನಕ್ಕೆ ಬೇಕು? ಆಗ್ಲೇ ಕೇಳಿದೆ, ಅದೇ ಪ್ರಶ್ನೆ ಮತ್ತೆ ಕೇಳ್ತೇನೆ, ಏನಕ್ಕೆ ಬೇಕು, ಮತ್ತೆ ನಿಜವಾದ ಭಕ್ತಿ ಅಂದ್ರೆ ಏನು ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ಮಾತಾಡ. ಈಗ ನಾಲೆಡ್ಜ್ ಇದ್ರೆ ಸಾಕು ಅಂತ ಕರಿತೀವಿ. ಅಂದ್ರೆ ಈಗ ಈ ಲಿಬರಲ್ಸು ಇವರೆಲ್ಲ ಏನಿದೆ, ಇವ್ರು ನಾಲೆಡ್ಜಬಲ್ ಪೀಪಲ್ ಅಂತ ನಾವು ಅಂದ್ಕೊಂಡಿದ್ದೀವಿ. ನಾಲೆಡ್ಜ್ ಇದ್ಬಿಟ್ರೆ ಆಯ್ತು ಅಂತ. ಸೊ ಯಾವತ್ತು ನಾಲೆಡ್ಜು, ಈಗ ಈ ಭಕ್ತಿಗೆ ಜ್ಞಾನ ಇಲ್ಲ ಅಂತ ಅಂದ್ಕೊಳ್ಳಿ. ಅಂದರೆ ನಾವು ಏನು ದೇವರು ಅಂತ ನಾವು ಮಾತಾಡಿಕೊಂಡು ನಾವು ಡಿಸರ್ವ್ ಆಗಬೇಕು ಅಂತ ಮಾತಾಡ್ತಾ ಇದ್ದೀವಿ, ಅದಕ್ಕೆ ನಾಲೆಡ್ಜ್ ಇಲ್ಲ ಅಂತ ಅಂದ್ಕೊಳ್ಳಿ. ಮೌಢ್ಯತೆಗೆ ಹೋಗ್ತೀವಿ ನಾವು. ಇವಾಗೆಲ್ಲ ಮೌಢ್ಯತೆಯಿಂದ ಕೂಡಿದೆ, ಯಾಕಂದ್ರೆ ನಾಲೆಡ್ಜೇ ಇಲ್ಲ ಅವ್ರಿಗೆ. ನಾಲೆಡ್ಜ್ ಇದ್ರೆ ಯಾರೋ ಬರೆದಿರ್ತಕ್ಕಂಥ ಒಂದು ಪುಸ್ತಕ ಇಟ್ಕೊಂಡು, ಯಾರೋ ಹೇಳಿರ್ತಕ್ಕಂಥ ಮಾತುಗಳು ಇಟ್ಕೊಂಡು ಜೀವನ ಪರ್ಯಂತರ ಅದರಲ್ಲೇ ಬಿದ್ದು ಸಾಯೋದಿಲ್ಲ. ಸ್ವಲ್ಪ ಆಲೋಚನೆ ಮಾಡ್ತಾರೆ. ಯಾರು ನಿಜವಾಗಿ ಆಲೋಚನೆ ಮಾಡ್ತಾರೆ ಅವ್ರು ಅದರಿಂದ ಹೊರಗೆ ಬರ್ತಾರೆ. ಯಾರು ಆಲೋಚನೆ ಮಾಡಲ್ಲ ಅಂದ್ರೆ ಅರ್ಥ ಏನೋ ನಾಲೆಡ್ಜ್ ಇಲ್ಲ ಅಂತ. ಯಾರಿಗೆ ನಾಲೆಡ್ಜ್ ಇಲ್ಲವೋ, ಇನ್ನೊಬ್ಬರನ್ನ ಫಾಲೋ ಮಾಡ್ತಾನೋ ಅವನು ಮೌಢ್ಯ. ಅದರಿಂದ ಅಂಧಕಾರ ಬರುತ್ತೆ ಆ ಭಕ್ತಿಯಿಂದ. ಆ ಅಂಧಕಾರದಿಂದ ಬದುಕು ಬರ್ಬರಾಗುತ್ತೆ. ಅವನು ಬರ್ಬರಾಗದಲ್ಲ, ಇಡೀ ಸಮಾಜವನ್ನು ಹಾಳು ಮಾಡ್ತಾನೆ, ಇಡೀ ಪ್ರಪಂಚವನ್ನು ಹಾಳು ಮಾಡ್ತಾನೆ. ಅಂಥ ಒಂದು ಮೌಢ್ಯತೆ ಅದು. ಜ್ಞಾನವಿಲ್ಲದ ಭಕ್ತಿಯಿಂದ ಪ್ರಪಂಚ ವಿನಾಶಕ್ಕೆ ಕಾರಣ. ಇವೆಲ್ಲವೂ ಏನ್ ಮೌಢ್ಯತೆಗಳಿಂದ ಕೂಡಿರ್ತಕ್ಕಂಥ ಒಂದಿದೆ, ಏನ್ ಮಾಡ್ತಾ ಇದ್ದಾರೆ ಈ ಟೆರರಿಸ್ಟ್ಗಳು, ಆರ್ಗನೈಸೇಷನ್ಸ್, ಸ್ವರ್ಗ, 72 ಕನ್ಯೆಗಳು, ಇವೆಲ್ಲ ಏನಿದೆ ಇದೆಲ್ಲವೂ ಕೂಡ ಜ್ಞಾನವಿಲ್ಲದ ಭಕ್ತಿ. ಇದು ಭಕ್ತಿ ಇಲ್ಲದ ಜ್ಞಾನದಿಂದ ಏನಾಗುತ್ತೆ, ಅಹಂಕಾರಕ್ಕೆ ಮೂಲ. ಈ ಲಿಬರಲ್ಸ್ ಇದಾರಲ್ಲ, ಲಿಬರಲ್ಸು, ಕಮ್ಯುನಿಸ್ಟ್ಗಳು, ಆಮೇಲೆ ಇವತ್ತೇನು ಸ್ಪಿರಿಚುವಲ್ ಆರ್ಗನೈಸೇಷನ್ಸ್ ಏನು ಕಟ್ಕೊಂಡಿದ್ದಾರೆ, ಇವೆಲ್ಲವೂ ಕೂಡ ಭಕ್ತಿ ಇಲ್ಲದ ಜ್ಞಾನ. ಭಕ್ತಿ ಇಲ್ಲದ ಜ್ಞಾನ ಏನಾಗುತ್ತೆ, ಅಹಂಕಾರಕ್ಕೆ ಮೂಲ ಆಗುತ್ತೆ. ಅವ್ನು ನಾನು ಹೇಳಿದ್ದೆ ಕರೆಕ್ಟ್ ಅಂತ ನಾವು, ಇದು ತಪ್ಪು, ಅದು ತಪ್ಪು, ಹಂಗಿರಬಾರ್ದು, ಹಿಂಗಿರಬಾರ್ದು, ಇವೆಲ್ಲವೂ ತಪ್ಪು ಅಂತ ಹೇಳ್ಬಿಟ್ಟು ಎಲ್ಲದನ್ನು ಮಾಡಿಬಿಟ್ಟು ತೋರಿಸೋದೆಲ್ಲ ಅಹಂಕಾರಕ್ಕೆ ಮೂಲ. ಅದು ಭಕ್ತಿ ಇಲ್ಲದ ಜ್ಞಾನ. ಅದು ಅಂದ್ರೆ ನಾಲೆಡ್ಜ್ ಇದೆ ನಿನಗೆ, ಆ ನಾಲೆಡ್ಜ್ನ ವಿಜ್ಞಾನಯುತವಾಗಿ ನೀನು ನೋಡಕ್ ನಿನ್ಗೆ ಇಷ್ಟ ಇಲ್ಲ, ವಿಜ್ಞಾನಯುತವಾಗಿ ಅದನ್ನು ತಗೊಳಕ್ ಇಷ್ಟ ಇಲ್ಲ. ಸೊ ಯಾವಾಗ ನಿನ್ನ ಒಂದು ಜ್ಞಾನ ವಿಜ್ಞಾನವಾಗಿ ಕನ್ವರ್ಟ್ ಆಗದೆ ಇದ್ದಾಗ, ಅದು ಕೇವಲ ಜ್ಞಾನವಾಗಿದ್ದಾಗ, ಅದು ಇನ್ಫಾರ್ಮೇಶನ್ ತಗೊಂಡು ಆ ಇನ್ಫಾರ್ಮೇಶನ್ ಆಧಾರವಾಗಿ ನಾನೇನೋ ತಿಳ್ಕೊಂಡಿದ್ದೀನಿ ಅಂತ ಭಾವಿಸ್ತೇನೆ. ಕೇವಲ ಜ್ಞಾನ, ಆ ಕೇವಲ ಜ್ಞಾನದಿಂದ ಬಂದಿರತಕ್ಕಂಥದ್ದು ಏನದು, ಅಹಂಕಾರ. ಯಾಕೆಂದ್ರೆ ಅಲ್ಲಿ ಭಕ್ತಿ ಇಲ್ಲ. ಭಕ್ತಿ ಅಂದ್ರೆ ಸರೆಂಡರ್ನೆಸ್. ಯಾವಾಗ ಜ್ಞಾನ ಇದೆ, ಸರೆಂಡರ್ನೆಸ್ ಇಲ್ಲ, ಅಹಂಕಾರಕ್ಕೆ ಮೂಲ ಆಯ್ತು. ಸರೆಂಡರ್ನೆಸ್ ಇದೆ, ಜ್ಞಾನ ಇಲ್ಲ, ಅಂಧಕಾರಕ್ಕೆ ಮೂಲ ಆಯ್ತು. ಐದರ್ ಅಂಧಕಾರ, ಅಹಂಕಾರ, ಎರಡೇ ಇದೆ.
ಪ್ರಪಂಚ ಈ ಎರಡರಲ್ಲಿ ತುಂಬಿ ತುಳುಕ್ತಾ ಇದೆ. 98% ಆಫ್ ದ ಪೀಪಲ್ ಇದರಲ್ಲೇ ಇದ್ದಾರೆ. ಇದರ ಅಂಧಕಾರ ನಾಟ ಅಹಂಕಾರ. ಅಹಂಕಾರ. ಸೊ ಇನ್ನು 2% ಇದ್ದಾರೆ. ಹ್ಮ್. ದೇ ಆರ್ ಪ್ಯೂರ್ ಭಕ್ತಿಲಿದ್ದಾರೆ. ಆ ಪ್ಯೂರ್ ಭಕ್ತಿ ಇರೋರಿಗೋಸ್ಕರನೇ ಇವತ್ತು ಸೂರ್ಯ ಬೆಳಗ್ತಾ ಇದ್ದಾನೆ, ಚಂದ್ರ ತಂಪು ನೀಡ್ತಾ ಇದ್ದಾನೆ, ಸಮುದ್ರ ಅದು ಹಾವಿಯಾಗಿ ಮಳೆ ಬರ್ತಾ ಇದೆ, ಗಾಳಿ ಬೀಸ್ತಾ ಇದೆ, ಪಂಚಭೂತಗಳು ಕೆಲಸ ಮಾಡ್ತಾ ಇದ್ದಾವೆ. ಬಿಕಾಸ್ ಆಫ್ 2% ಆಫ್ ಪೀಪಲ್. ಯಾಕಂದ್ರೆ ಅವರ ಭಕ್ತಿಯ ಮುಖಾಂತರ ಆ ಭಕ್ತಿಯಲ್ಲಿದ್ದಾರೆ ಅವರು. ಆ ಭಕ್ತಿ ಅಂದರೆ ಏನು? ಅಲ್ಲಿ ಮೌಢ್ಯತೆ ಇಲ್ಲ, ಅಲ್ಲಿ ಅಹಂಕಾರ ಇಲ್ಲ, ಅಂಧಕಾರ ಇಲ್ಲ, ಸರೆಂಡರ್ನೆಸ್ ಇದೆ ಕೇವಲ. ಆ ಸರೆಂಡರ್ನೆಸ್ ಹೆಂಗ್ ಬರುತ್ತೆ? ಜ್ಞಾನದಿಂದ ಬರುತ್ತೆ. ಜ್ಞಾನ ಅರ್ಥವಾಗುತ್ತೆ ಲೈಫ್, ಆಗ ಸರೆಂಡರ್ನೆಸ್ ಬರುತ್ತೆ. ಇವತ್ತು ನಮ್ಮ ವಚನಕಾರರು, ಆಮೇಲೆ ದಾಸರು, ಸಂತರು, ಶರಣರು, ಇವರೆಲ್ಲರೂ ಕೂಡ ಆ ಒಂದು ಮಹತ್ತರವಾದ ಜ್ಞಾನವನ್ನು ಪಡ್ಕೊಂಡು ಸರೆಂಡರ್ ಆಗಿರೋದೆಲ್ಲರೂ. ಆ ಸರೆಂಡರ್ನೆಸ್ ನಮಗೆ ಅರ್ಥ ಆಗ್ತಾ ಇಲ್ಲ. ಅವರ ವಚನಗಳನ್ನು ಹೇಳ್ತಾ ಇದೀವಿ, ಅವರ ಹಾಡುಗಳನ್ನು ಹಾಡ್ತಾ ಇದೀವಿ, ಅವ್ರ ಬಗ್ಗೆ ತಿಳ್ಕೊತಾ ಇದೀವಿ, ಅವ್ರ ಬಗ್ಗೆ ಓದ್ತಾ ಇದೀವಿ, ಬಟ್ ಅವ್ರನ್ನ ನಾವು ಅರ್ಥ ಮಾಡ್ಕೊಳ್ತಾ ಇಲ್ಲ. ದೇ ಆರ್ ರಿಯಲ್ ಡಿವೋಟೀಸ್. ಡಿವೋಷನ್ ಅಂದ್ರೆ ಅದು. ಯಾಕಂದ್ರೆ ಅವನು ಓಷನ್ನು, ನಾನು ಡಿವೋಷನ್. ಆ ಓಷನ್ ಅಲ್ಲಿ ನಾನು ಡಿವೋಟ್ ಆಗ್ಬೇಕು, ಮಿಕ್ಸ್ ಆಗ್ಬೇಕು. ಅದು ಡಿವೋಷನ್. ನಮ್ಮ ವಚನಕಾರರಾಗಿರ್ಬೋದು, ಸಂತರಾಗಿರ್ಬೋದು, ಶರಣರಾಗಿರ್ಬೋದು, ಇವತ್ತೇನು ಮಹಾತ್ಮರು ಅಂತ ಕರಿತೀವಿ, ಹಿಮಾಲಯದಲ್ಲಿದ್ದಾರೆ ಅಂತ ಕರಿತೀವಿ, ಅಲ್ಲೆಲ್ಲ ಏನಿದ್ದಾರೆ, ದೇ ಆರ್ ಆಲ್ ಡಿವೋಟೀಸ್. ಡಿವೋಟೀಸ್ ಆಫ್ ದೆಮ್ಸೆಲ್ವ್ಸ್. ಯಾರಿಗೂ ಅಲ್ಲ ಡಿವೋಷನ್ ಅದು. ಅದೇ ಅದ್ವೈತ. ಅವರಿಗಾಗಿ, ಅವರಿಗೋಸ್ಕರ, ಅವರಲ್ಲಿ ಬೆರೆಯುವಂತ ಡಿವೋಷನ್. ಅವನು ಅಂದ್ರೆ ಅಲ್ಲಿ ಎಲ್ಲೋ ಬೇರೆ ಇಲ್ಲ, ಅಲ್ಲಿ ಅವನೇ ಅವನು. ಆ ರೀತಿಯಾದ ಆ ಒಂದು ಡಿವೋಷನ್ ಅಲ್ಲಿ ಮುಳುಗ್ತಕ್ಕಂಥವ್ರೆ ನಿಜವಾದ ಭಕ್ತಿ. ಅಂದ್ರೆ ಇವಾಗ ನೀವು ಹೇಳ್ತಾ ಹೋದ್ರಿ, ಸಾಧುಗಳು ಮತ್ತೆ ಸಂತರು, ದಾಸರು, ಅವರೆಲ್ಲ ಅವ್ರ ಭಕ್ತಿ ಅದು ಸೈಂಟಿಫಿಕ್ ಆಗಿ ಇತ್ತ ಅಂತ ಕೇಳ್ಬೋದ ನನಗೆ? ಮತ್ತೆ ಸೈಂಟಿಫಿಕ್ ಆಗಿ ಅಂತಂದ್ರೆ ಅರ್ಥ ಏನು? ಅನುಭವಿಸೋದು, ಅನುಭೂತಿ ಹೊಂದೋದು. ಸೈನ್ಸ್ ಅಂದ್ರೆ ಏನು? ನೀನು ಅನುಭವಿಸೋದು, ನೀನು ಅನುಭೂತಿ ಹೊಂದೋದು. ಯಾವಾಗ ನೀನು ಅನುಭವಿಸಿ ಅನುಭೂತಿ ಹೊಂದಿದೆಯೋ ನೀನು ಪಕ್ಕ ಆಗ್ತೀಯ. ಇದು ಕರೆಕ್ಟ್ ಅಂತ ಹೇಳ್ತೀನಿ ನಾನು. ನಿನ್ನಲ್ಲಿ ಅನುಭವಿಸೋದು ಇಲ್ಲ, ಅನುಭೂತಿ ಹೊಂದೋದು ಇಲ್ಲ ಅಂದ್ರೆ ನೀನು ಏನು ಅನುಮಾನದಲ್ಲಿ ಇರ್ತೀನಿ. ಯಾವಾಗಲೂ ಅನುಮಾನ ನಿನಗೆ. ಬಟ್ ನಮ್ಮ ಈ ಒಂದು ಶರಣ ಸಂತ ದಾಸ ಸಂಸ್ಕೃತಿ ಏನಿದೆ, ಇವರು ಅನುಭವಿಸಿ ಅನುಭೂತಿ ಹೊಂದಿದ ನಂತರವೇ ಇವರು ಡಿವೋಟೀಸ್ ಆಗಿರೋದು. ಈಗ ಪುರಂದರದಾಸರು ಮೊದಲು ಹೇಗಿದ್ರು? ಅವರು ಯಾವಾಗ ನಿಜವಾಗಿ ಒಂದು ಅನುಭೂತಿ ಹೊಂದಿದ್ರು, ಅನುಭೂತಿ ಹೊಂದಿದ ನಂತರ ಪುರಂದರದಾಸರಾಗಿ ಬದಲಾದರು. ಅಲ್ಲಿಂದ ಅನುಭವಿಸಕ್ಕೆ ಶುರು ಮಾಡಿದ್ರು ಅವನನ್ನ. ಪ್ರತಿಯೊಂದು ಪದಗಳಲ್ಲಿ, ಪ್ರತಿಯೊಂದು ಇದರಲ್ಲೂ ಅನುಭವಿಸಕ್ಕೆ ಶುರು ಮಾಡಿದ್ರು. ಆ ಅನುಭವಿಸೋದ್ರಿಂದ ಬಂದಿರತಕ್ಕಂಥ ಪ್ರತಿಯೊಂದು ಪದಗಳವು, ಅವ್ರು ಹಾಡಿರ್ತಕ್ಕಂಥ ಪದ ಸಂಸ್ಕೃತಿ ಏನಿದೆ ಅದೆಲ್ಲವೂ ಕೂಡ ಅವ್ರು ಅನುಭವಿಸಿರ್ತಕ್ಕಂಥದ್ದು. ಅವ್ರು ಸುಮ್ಮನೆ ಮಾಮೂಲಾಗಿ ಏನು ಯಾರೋ ಬರ್ದಂಗೆ ಸಿನಿಮಾ ರೈಟರ್ಗಳು ಬರ್ದಂಗೆ ಬರೆದಿದ್ದಲ್ಲ. ಅದು ಬರೆದ್ರೆ ಮರೆತು ಬಿಡ್ತೀವಿ ನಾವು. ಬಟ್ ಅದು ಪರಂಪರೆ ಕೊನೆ ಸಾಗ್ತಾ ಇದೆ ಅಂತಂದ್ರೆ ಅರ್ಥ ಏನು ಅಂತಂದ್ರೆ ಅವ್ರು ಅನುಭವಿಸಿದ್ದಾರೆ. ಅದಕ್ಕೆ ಅವ್ರು ಪ್ಯೂರ್ ಸೈಂಟಿಸ್ಟ್ಗಳವರು. ಯಾರು ಅನುಭೂತಿ ಹೊಂದಿದಾರೋ, ಯಾರು ಅನುಭವಿಸಿದಾರೋ, ದೇ ಆರ್ ಆಲ್ ಸೈಂಟಿಸ್ಟ್. ಅದಕ್ಕೆ ಸೈಂಟಿಫಿಕ್ ಆಗಿ ಅವರು ಅನುಭವಿಸಿದರಾದ ಕಾರಣ ಅವರು ಡಿವೋಟ್ ಆದರು. ಡಿವೋಷನ್ ನಲ್ಲಿ ಅವ್ರು ಮುಳುಗಿದ್ರು ಅವರು. ಅದಕ್ಕೆ ಅವ್ರು ಡಿವೋಟೀಸ್ ಅವರು. ಈಗ ನಾವು ಪದ ಬಳಸ್ತಕ್ಕಂಥ ಡಿವೋಟಿ ಏನಪ್ಪ ಅಂದ್ರೆ, ಯಾವನು ಹೆಚ್ಚೆಚ್ಚು ನಾಮಗಳು ಪಡ್ಕೊಂತಾನೆ, ಮಾಲೆ ಹಾಕೊಂತಾನೆ, ಹೋಗಿ ದೇವ್ರ ಕೈ ಮುಕ್ಕೊಂಡು ಅವನು ಡಿವೋಟಿ. ಅವನು ಡಿವೋಟಿ ಅಲ್ಲ, ಅವನು ಮೌಢ್ಯ, ಅವನು ಮೂಢ, ಅವನಿಗೆ ಜ್ಞಾನ ಇಲ್ಲ ಅವನಿಗೆ. ನೀನು ಎಷ್ಟೆಷ್ಟು ವೇಷಭೂಷಣಗಳನ್ನು ಧರಿಸ್ತಾ ಇದೆಯಾ ಅಂದ್ರೆ ನಿನ್ನ ಮೌಢ್ಯ. ಯಾಕೆ ಬೇಕು ನಿನಗೆ ವೇಷಭೂಷಣಗಳು? ಅಂದ್ರೆ ಅವರು, ನಾನು ಅದನ್ನ ಹಾಕೊಳ್ಳೋದ್ರಿಂದ ನನಗೆ ಭಕ್ತಿ ಬರ್ತಾ ಇದೆ, ಸೊ ಹಾಗಾಗಿ ಅದನ್ನ ನಾನು ಮಾಡ್ತೀನಿ, ನನಗೆ ಅದರಿಂದ ಭಕ್ತಿ ಅನ್ನೋದು ಎಲ್ಲೋ ಇಲ್ಲ ಬರೋದಕ್ಕೆ. ಭಕ್ತಿ ಅನ್ನೋದು ನೀನೇ, ನಿನ್ನೊಳಗೆ ನೀನು ಸಂಭ್ರಮಿಸೋದೇ ಭಕ್ತಿ. ಬೇರೆ ಎಲ್ಲಾದ್ರೂ ಇದ್ರೆ ಹುಡ್ಕೊಂಡು ಹೋಗ್ಬೋದು ಭಕ್ತಿನ. ಯಾವ್ದು ಊರೈತ ಹೋಗೋಣ ಅಂತ ಇಲ್ಲ. ನನ್ನೊಳಗೆ ನಾ ತಿಳಕೊಂಡೆ, ನನಗೆ ಬೇಕಾದನ್ನ ಪಡಕೊಂಡೆ. ಸರಿಫರ್ ಆಡ್ತಾರೆ, ನನ್ನೊಳಗೆ ನಾನು ತಿಳ್ಕೊಂಡೆ, ನನಗೆ ಬೇಕಾದನ್ನ ಪಡ್ಕೊಂಡೆ. ಸೊ ನನ್ನ ಒಳಗೆ ಇದ್ದೇವೆ, ಎಲ್ಲೂ ಇಲ್ಲ. ನನ್ನೊಳಗೆ ಇರೋದ್ರನ್ನ ನಾನು ಶೋಧನೆ ಮಾಡೋದೇ ಭಕ್ತಿ. ಒಂದು ಸಾರಿ ಅದು ಭಕ್ತಿ ನನ್ನ ಕನ್ಫರ್ಮೇಶನ್ ಆಯಿತು ಅಂದ ತಕ್ಷಣ ನಾನು ಡಿವೋಟಿ. ಅಪ್ ಟು ದ ಕನ್ಫರ್ಮೇಶನ್ ಐ ಆಮ್ ನಾಟ್ ಎ ಡಿವೋಟಿ. ಯಾವಾಗ ನನಗೆ ಕನ್ಫರ್ಮೇಶನ್ ಆಗುತ್ತೆ, ಐ ಆಮ್ ಬಿಕಮ್ ಎ ಡಿವೋಟಿ. ಆ ಕನ್ಫರ್ಮೇಶನ್ ಆಗೋದು ಅನ್ನೋದು ಏನ್ ಆಕ್ಚುಲಿ? ಯಾವ ತರ ಕನ್ಫರ್ಮೇಶನ್ ಮಾಡ್ಕೋಬಹುದು? ಇದು ಕನ್ಫರ್ಮೇಶನ್ ಆಗಿದೆಯಾ ಆಗಿಲ್ವಾ ಅಂತ ನಾನು ಪ್ರಪಂಚಕ್ಕೆ ತಿಳಿಸ್ಬೇಕಾಗಿಲ್ಲ. ನನಗೆ ಬೇಕಾಗಿಲ್ಲ ಪ್ರಪಂಚವಾಗ. ಬಿಕಾಸ್ ಪ್ರಪಂಚ ಈಸ್ ಬಿಕಮ್ ವಿತ್ ಇನ್ ಮೀ. ನನ್ನ ಒಳಗಿದೆ ಅಂತ ತಿಳ್ಕೊತಾಗುತ್ತೆ ನನಗೆ. ಪ್ರಪಂಚ ಅನ್ನೋದು ಬೇರೆ ಇಲ್ಲ. ಇವಾಗ ಏನಾಗುತ್ತೆ, ಮೌಢ್ಯತೆ ಇರೋದ್ರಿಂದ ಪ್ರಪಂಚ ಬೇರೆ, ನಾನು ಬೇರೆ. ಸೊ ಆದ ಕಾರಣ ಪ್ರಪಂಚವನ್ನ ಕನ್ವರ್ಟ್ ಮಾಡ್ಬೇಕು ನಾನು. ನನ್ನ ಧರ್ಮಕ್ಕೆ, ನನ್ನ ಒಂದು ಮತಕ್ಕೆ ಕನ್ವರ್ಟ್ ಮಾಡ್ಬೇಕು. ಇಲ್ಲ ಅಂದ್ರೆ ಅವನು ಸಂಹಾರ ಮಾಡಬೇಕು. ಬಿಕಾಸ್ ಪ್ರಪಂಚ ಬೇರೆ. ಅದೇ ಒಬ್ಬ ಸೈಂಟಿಸ್ಟು ಭಕ್ತಿಯನ್ನು ಕಂಡುಕೊಂಡ, ಅವನು ಡಿವೋಟಿ ಆದ ಅಂತಂದ್ರೆ ಪ್ರಪಂಚ ಅವನೊಳಗಿರುತ್ತೆ. ಅವನು ಪ್ರಪಂಚದಲ್ಲಿರೋದಲ್ಲ, ಅವನೊಳಗೆ ಪ್ರಪಂಚ ಇರುತ್ತೆ. ಭಕ್ತಿ ಅಂದ್ರೆ ಇಟ್ಸ್ ಅ ಡಿಸಾಲ್ವ್ ಯುವರ್ ಸೆಲ್ಫ್. ಪೂಜೆ ಅಂತಂದ್ರೆ ಏನೋ ಒಂದು ಅರ್ಧ ಗಂಟೆ ಕೂತ್ಕೊಂಡು ಪೂಜೆ ಮಾಡೋದು, ನಾಮ ಹಾಕೊಳ್ಳೋದು, ಜಪ ಮಾಡೋದು, ಅದು ಮಾಡೋದು ಅಲ್ಲ.
24 ಅವರ್ಸು ನೀನು ಮಾಡ್ತಕ್ಕಂಥ ಯಾವುದೇ ಕೆಲಸವನ್ನ ಏಕಾಗ್ರತೆಯಿಂದ ಶ್ರದ್ಧೆಯಿಂದ ಮಾಡದೆ ಪೂಜೆ. ಅಲ್ಲಿ ಪ್ರಾಕ್ಟೀಸ್ ಮಾಡ್ತೀಯ ನೀನೊಂದು ಹಾಫ್ ಅನ್ ಅವರು. ಅಲ್ಲಿ ಯಾವ ರೀತಿ ಶ್ರದ್ಧೆಯಿಂದ ಇರಬೇಕು, ಯಾವ ರೀತಿ ಪ್ರೆಸೆಂಟಲ್ಲಿ ಇರಬೇಕು ಅಂತ ನೀನು ಪೂಜಾ ಮಂದಿರದಲ್ಲೇ ಕೂತ್ಕೊಂಡು ಪ್ರಾಕ್ಟೀಸ್ ಮಾಡ್ತೀಯ. ನಿನ್ನ ಒಂದು ಶ್ರದ್ಧೆನ, ನಿನ್ನ ಒಂದು ಪ್ರೆಸೆಂಟ್ನೆಸ್ನ ಅಲ್ಲಿ ಪ್ರಾಕ್ಟೀಸ್ ಮಾಡ್ತೀಯ. ಸೊ ಅಲ್ಲಿ ಹಾಫ್ ಅನ್ ಅವರ್ ಪ್ರಾಕ್ಟೀಸ್ ಮಾಡಿದ್ರೆ 23.5 ಅವರ್ಸು ನೀನು ಅದನ್ನು ಪ್ರಾಕ್ಟೀಸ್ ಮಾಡ್ಬೇಕು. ನಿನ್ನ ಒಂದು ಶ್ರದ್ಧೆ, ನಿನ್ನ ಒಂದು ಪ್ರೆಸೆಂಟ್ನೆಸ್ ಪ್ರಾಕ್ಟೀಸ್ ಮಾಡ್ಬೇಕು. ಅದು ಮಾಡದೆ ಕೈ ಮುಗಿದು ಅಲ್ಲಿ ಏನು ಪ್ರಾಕ್ಟೀಸ್ ಮಾಡ್ತೀಯ ನೀನು? ಕೇವಲ ಕೋರಿಕೆಗಳನ್ನು ಪ್ರಾಕ್ಟೀಸ್ ಮಾಡ್ತೀಯ. ನಿನ್ನ ಡಿಸೈರ್ಸ್ನಲ್ಲಿ ಮುಂದೆ ಇಡ್ತೀಯ, ಒಂದು ಲಿಸ್ಟ್ ತೊಗೊಂಡು ಹೋಗಿರ್ತೀಯ, ಆ ಲಿಸ್ಟ್ ಇಡೋದು, ಆ ಡಿಸೈರ್ಸ್ನ ಓದೋದು, ಬರೋದು. ಅವಾಗ ಏನಾಯ್ತು ನಿನಗೆ? ದೇರ್ ಇಸ್ ನೋ ಭಕ್ತಿ. ಸೊ ಪೂಜೆ ಅಂತಂದ್ರೆ ಅಲ್ಲಿ ಅರ್ಧ ಗಂಟೆ ಮಾಡಿರ್ತಕ್ಕಂಥ ಒಂದು ಇದನ್ನ ಕೆಲಸವನ್ನ 23.5 ಅವರ್ಸ್ ನೀನು ಪ್ರಾಕ್ಟೀಸ್ ಮಾಡೋದು, ಅದು ಭಕ್ತಿ. ಅಂದ್ರೆ ಇವಾಗ ನಾವು ಮಾಲೆನ ಧರಿಸೋದು, ವಿಭೂತಿ ಹಚ್ಚೋದು, ಅವೆಲ್ಲ ಡಿಸೈರ್ಸ್. ಬಿಕಾಸ್ ಆಫ್ ಡಿಸೈರ್ಸ್ ಮಾಲೆ ಹಾಕೋದು, ಅದು ಹಾಕೋದು, ಇದು ಹಾಕೋದು, ಡಿಸೈರ್ಸ್. ನಿನ್ ಕೋರಿಕೆಗಳು ಲಿಸ್ಟ್ ಇಟ್ಕೊಂಡಿರೋದು, ಇದನ್ನ ನಾನು ಈಡೇರಿಸ್ಬೇಕು. ಯಾರನ್ನ ಕೇಳ್ತೀಯ ನೀನು? ಫಸ್ಟ್ ಆಫ್ ಆಲ್ ಇನ್ನೊಬ್ರು ಇದ್ರೆ ತಾನು ನೀನು ಕೇಳೋದು. ದೇರ್ ಇಸ್ ನೋ ಬಡಿ. ಈ ಹರೀಶ್ನ ನಾನು ಕೇಳ್ಬೋದು, ಹರೀಶ್ ಇದು ಕೊಡೋ, ಹರೀಶ್ ಅದು ಕೊಡೋ. ಹರೀಶೇ ಇಲ್ದಾಗ ಯಾರನ್ನು ಕೇಳ್ತೀಯ? ಅಂದರೆ ಎಷ್ಟು ಮೌಢ್ಯದಲ್ಲಿ ನಾವು ಜೀವನ ಮಾಡ್ತೇವೆ. ಯಾರೂ ಇದ್ದಾರೆ, ಏನೋ ಕೊಡ್ತಾರೆ, ಯಾರೂ ಇಲ್ಲ, ಕೊಡೋದಕ್ಕೇನಿಲ್ಲ, ಎಲ್ಲ ಕೊಟ್ಟಾಗಿದೆ. ನಿನ್ನ ಜ್ಞಾನದ ಆಧಾರದ ಮೇಲೆ, ನಿನ್ನ ಒಂದು ಕಮಿಟ್ಮೆಂಟ್ ಆಧಾರದ ಮೇಲೆ, ನಿನ್ನ ಕಾನ್ಫಿಡೆನ್ಸ್ ಆಧಾರದ ಮೇಲೆ ನೀನು ತಗೋಬೇಕಷ್ಟೇ. ಅದನ್ನ ಕೊಟ್ಟಾಗಿದೆ, ಅಲ್ಲೇನು ಇಟ್ಕೊಂಡಿಲ್ಲ, ಅಲ್ಲಿ ಎಲ್ಲ ಇದೆ ಇಲ್ಲಿ. ಸೊ ಈ ಪ್ರಪಂಚದಲ್ಲಿ ಎಲ್ಲಿಂದೋ ಬಂದು ಬೀಳಲ್ಲ, ಇಲ್ಲೇ ಕ್ರಿಯೇಟ್ ಆಗುತ್ತೆ. ಸಾಫ್ಟ್ವೇರ್ ಇಲ್ಲೇ ಕ್ರಿಯೇಟ್ ಆಯ್ತು, ಇಲ್ಲೇ ಕ್ರಿಯೇಟ್ ಆಯ್ತು. ಏನಾದ್ರೂ ಬೇರೆ ಸ್ವರ್ಗದಿಂದ ಕ್ರಿಯೇಟ್ ಆಗಿ ಇಲ್ಲಿ ಬಂತ? ಇಲ್ಲೇ ಕ್ರಿಯೇಟ್ ಆಯ್ತು. ಸಾಫ್ಟ್ವೇರ್ ಇಲ್ಲೇ ಕ್ರಿಯೇಟ್ ಆಯ್ತು, ಇಲ್ಲೇ ಕ್ರಿಯೇಟ್ ಆಯ್ತು, ಮಿಷನ್ಸ್ ಇಲ್ಲೇ ಕ್ರಿಯೇಟ್ ಆಗ್ತವೆ, ರೋಬೋಟ್ಸ್ ಇಲ್ಲೇ ಕ್ರಿಯೇಟ್ ಆಗ್ತವೆ, ಡಿಸೀಸಸ್ ಇಲ್ಲೇ ಕ್ರಿಯೇಟ್ ಆಗ್ತವೆ, ಪ್ಯಾಂಡಮಿಕ್ಸ್ ಇಲ್ಲೇ ಕ್ರಿಯೇಟ್ ಆಗ್ತವೆ. ಆ ಪ್ಯಾಂಡಮಿಕ್ಸ್ಗೆ ಬೇಕಾಗಿರ್ತಕ್ಕಂಥ ಮೆಡಿಸಿನ್ ಇಲ್ಲೇ ಕ್ರಿಯೇಟ್ ಆಗುತ್ತೆ. ಎಲ್ಲವೂ ಇದಾವೆ ಇಲ್ಲಿ. ನಾವು ಅಲ್ಲಿಂದ ಎಲ್ಲೋ ಬರಲ್ಲ. ನಮಗೆ ನಮ್ಮ ಒಂದು ಈ ಆಲೋಚನೆ ಏನಂದ್ರೆ ಎಲ್ಲಿಂದಲೂ ಬರುತ್ತೆ, ನಮಗೆ ಯಾರೋ ಬಂದು ಕೊಟ್ಬಿಡ್ತಾರೆ. ಇದನ್ನ ತಿಳ್ಕೊಳ್ಳದೆ ಸೈಂಟಿಫಿಕ್ ಭಕ್ತಿ. ಒಂದು ಸಾರಿ ಇದರ ಅರಿವಾಯ್ತು ನನಗೆ, ಎಲ್ಲಿಂದಲೂ ಬರಲ್ಲ, ಎಲ್ಲ ಇಲ್ಲೇ ಇದೆ, ಅವನ ಕೈಯಲ್ಲಿ ಏನೂ ಇಲ್ಲ, ಎಲ್ಲ ಕೊಟ್ಟಾಗಿದೆ. ಬಟ್ ತಗೊಳ್ಳುವಂಥ ಒಂದು ನಾಲೆಡ್ಜು ನಮಗೆ ಬೇಕು. ಯಾವುದನ್ನೇ ತಗೋಬೇಕಂದ್ರೆ ನಾಲೆಡ್ಜ್. ಈ ಕಾಫಿ ಕಪ್ ಇದು ತರಬೇಕಪ್ಪ, ಇದಕ್ಕೆ ಏನೋ ತರಬೇಕು ಅಂತ ತರ್ತೀಯ. ಕಾಫಿ ಕುಡಿಯೋ ಒಂದು ಕಪ್ ಬೇಕು ಅನ್ನೋ ಒಂದು ನಾಲೆಡ್ಜ್ ಇರುತ್ತಾ, ಇದು ಬರುತ್ತೆ ನನ್ನ ಹತ್ರ. ಮತ್ತು ಈ ನಾಲೆಡ್ಜ್ನ ಸಂಪಾದನೆ ಮಾಡಿ ನಿನಗೇನು ಬೇಕೋ ಅದು ಬರುತ್ತೆ. ಈಗ ನೀನು ಸಾಫ್ಟ್ವೇರು, ನಾನು ನಿನ್ನಂಗೆ ಸಾಫ್ಟ್ವೇರ್ನ ಏನು ಮಾಡೋಕ್ಕೆ ಸಾಧ್ಯನಾ? ಬಿಕಾಸ್ ಐ ಡೋಂಟ್ ಹ್ಯಾವ್ ಎನಿ ನಾಲೆಡ್ಜ್. ನನಗೆ ಗೊತ್ತಿಲ್ಲ ನಾಲೆಡ್ಜ್ ಏನು ಅಂತ. ಸೊ ನಾನು ಅದರಲ್ಲಿ ನಾಲೆಡ್ಜ್ ಸಂಪಾದನೆ ಮಾಡಿ ನಾನು ಸಾಫ್ಟ್ವೇರ್ ಇಂಜಿನಿಯರ್ ಆಗ್ತೇನೆ. ಸೊ ಇದನ್ನು ತಿಳ್ಕೊಳ್ಳೋದೇ ನಿಜವಾದ ಭಕ್ತಿ. ಅಂದ್ರೆ ಇವಾಗ ನಾವು ಇಷ್ಟೊತ್ತು ಮಾತಾಡ್ತಾ ಹೋದ್ವಿ ಭಕ್ತಿ ಬಗ್ಗೆ. ಭಕ್ತಿ ಅನ್ನೋದು ನಮ್ಮ ಜೀವನದಲ್ಲಿ ಏನಕ್ಕೆ ಬೇಕು ಅನ್ನೋ ಒಂದು ಪ್ರಶ್ನೆ ಹಾಕೊಂಡಾಗ, ಕಾಮನ್ ಮ್ಯಾನ್ ಆಗಿ ಅದು ನನಗೆ ಬೇಕಾ ಬೇಡವಾ ಅಂತ ಹೇಳಿ ಬಂದಾಗ, ಕಾಮನ್ ಮ್ಯಾನ್ಗೆ ಭಕ್ತಿ ಬೇಕಾಗಿಲ್ಲ. ಕಾಮನ್ ಮ್ಯಾನಿಗೆ ಬೇಕಾಗಿಲ್ಲ. ಯಾಕಂದ್ರೆ ಕಾಮನ್ ಮ್ಯಾನ್ ಅವನೇನು ಕಾಮನ್ನು ಅನ್ಕಾಮನ್ನು ಅನ್ನೋದು ಇಲ್ಲ ಇಲ್ಲಿ. ಕಾಮನ್ ಮ್ಯಾನ್ ಅಂದ್ರೆ ಅರ್ಥ ಏನು? ಅವನಿಗೆ ಬೇಸಿಕ್ಸ್ ನೀಡ್ಸು ಅದು ಇದು ಇದ್ದು, ಅವನು ದಿನ 3 ಹೊತ್ತು ಊಟ ಮಾಡಬೇಕು, ನಿದ್ದೆ ಮಾಡಬೇಕು, ಅವನಿಗೆ ಬೇಕಿದ್ದು ತಿನ್ನಬೇಕು, ಮಾಡಬೇಕು. ಪಶು ಪ್ರವೃತ್ತಿಯಿಂದ ಕೂಡಿದಂಥ ಮನುಷ್ಯರೇ ಕಾಮನ್. ಅಂದ್ರೆ ಏನಕ್ಕೆ ಈ ಕ್ವಶನ್ ಬಂತು ಅಂತ ಹೇಳಿದ್ರೆ, ಮೆಜಾರಿಟಿ ಆಗಿ ನಾವು ಇವತ್ತಿನ ದಿವಸ ಏನು ಪೂಜೆ ಪುನಸ್ಕಾರಗಳನ್ನು ಮಾಡ್ತಾ ಇದೀವಿ, ಅಥವಾ ದೇವಸ್ಥಾನದಲ್ಲಿ ಹೋಗ್ಬಿಟ್ಟು ಕೆಲವೊಂದು ಅಭಿಷೇಕಗಳನ್ನೆಲ್ಲ ಮಾಡಿಸ್ತೀವಿ. ಆಕ್ಚುಲಿ ಅದಕ್ಕೊಂದು ಸೈಂಟಿಫಿಕ್ ರೀಸನ್ ಇದೆ ಅಂತ ಹೇಳಿ ಕೆಲವೊಂದು ಅನ್ಬೋದು ಆಕ್ಚುಲಿ. ಬಟ್ ನಾವು ಅದನ್ನೇ ಭಕ್ತಿ ಅಂತ ಹೇಳಿ ನಂಬಿದೀವಿ. ಅದಕ್ಕೆ ಯಾವುದು ಸೈಂಟಿಫಿಕ್ ರೀಸನ್ ಇಲ್ಲ. ನೀನು ದೇವಸ್ಥಾನಕ್ಕೆ ಹೋಗೋದಕ್ಕೆ ಸೈಂಟಿಫಿಕ್ ರೀಸನ್ ಇಲ್ಲ. ಅಭಿಷೇಕಗಳು ಮಾಡ್ಸೋಕ್ಕೆ ಸೈಂಟಿಫಿಕ್ ರೀಸನ್. ಅದೆಲ್ಲ ಸಂಪ್ರದಾಯಗಳು. ಅದು ಖುಷಿ ಪಡು. ದೇವಸ್ಥಾನಕ್ಕೆ ಹೋಗು. ದೇವಸ್ಥಾನಕ್ಕೆ ಹೋದಾಗ 4 ಜನ ಸಿಗ್ತಾರೆ, ಮಾತಾಡಿಸ್ತೀಯ. ಸೊ ನೀನು ಅಲ್ಲಿ ದೇವಸ್ಥಾನದಲ್ಲಿ ಪೂಜೆ ಮಾಡಿದ್ರೆ ನಿಮ್ಮ ನೆಂಟರನ್ನ ಕರ್ಕೊಂಡು ಹೋಗ್ತೀಯ, ಸ್ನೇಹಿತರನ್ನ ಕರಿತೀಯ, ಎಲ್ಲರನ್ನ ಕರೆದು ಪೂಜೆ ಮಾಡಿಸ್ತೀಯ. ಅದೆಲ್ಲ ತಡಿ ಸಂಪ್ರದಾಯ. ಎಲ್ಲರೂ ಸೇರೋದಕ್ಕೆ ಅದು ಕೂಡ ಎಲ್ಲರನ್ನು ಕರಿತೀಯ. ನೀನು ಒಬ್ಬನೇ ಮಾಡ್ತೀಯ, ಒಮ್ಮೆ ಕೂತ್ಕೊಂಡು ಒಬ್ಬನೇ ಮಾಡ್ತೀಯ. ಹೋಮ ಅಂತ ಸ್ಟಾರ್ಟ್ ಮಾಡಿದಾಗ ನೀನೆಲ್ಲರನ್ನು ನಿಮ್ಮ ನೆಂಟರನ್ನ ಕರಿತೀಯ, ಸ್ನೇಹಿತರನ್ನ ಕರಿತೀಯ, ಎಲ್ಲರನ್ನ ಕರಿತೀಯ. ಅಲ್ಲ, ಇವಾಗ ಒಂದು ಗೃಹ ಪ್ರವೇಶ ಅಂತ ಹೇಳಿ ಮಾಡಿದಾಗ ಹೋಮಗಳನ್ನ ಮಾಡಿಸ್ತೀವಿ ಆಕ್ಚುಲಿ. ಸೊ ನೀವು ಕೂಡ ಮಾಡಿಸಿದ್ರಿ. ಸೊ ಹೋಮ ಅದು ಮಾಡಿಸೋದು ಆ ಒಂದು ವಾತಾವರಣ ಶುದ್ಧಿ ಆಗಲಿ ಅಂತ ಹೇಳ್ಬಿಟ್ಟು ಮಾಡಿಸ್ತಾರೆ ಅಂತ ಹೇಳ್ಬಿಟ್ಟು, ಅದು ಸೈಂಟಿಫಿಕ್ ಅಂತ ಅನ್ಬೋದ? ನಮಗೆ ಅದು ಗೊತ್ತಿಲ್ಲ. ನಾನು ಯಾವುದೇ ಏನೇ ಮಾಡಿದಾಗ ನನಗೆ ಗೊತ್ತಿಲ್ಲದೆ ಇರೋದನ್ನು ನಾನು ಆಲೋಚನೆ ಮಾಡೋಕೆ ಆಗಲ್ಲ. ನನಗೆ ಗೊತ್ತಿರೋದು ಏನಪ್ಪ, ಒಂದು ಟೈಮ್ ಯಾವುದೋ ಒಂದು ಸ್ಟಾರ್ಟ್ ಆಗಬೇಕು, ಒಂದು ಎಂಡ್ ಆಗಬೇಕು. ಹೌದಾ? ಸ್ಟಾರ್ಟಿಂಗ್ ಹೋಮ ಇಂಥ ಒಂದು ಇಷ್ಟೊತ್ತಿಗೆ ಸ್ಟಾರ್ಟ್ ಆಗುತ್ತೆ, ಬನ್ನಿ ಅಷ್ಟೊತ್ತಿಗೆ ಬರ್ತಾರೆ. ಒಂದು ಅರ್ಧ ಗಂಟೆನೋ, 3/4 ಗಂಟೆನೋ, 1 ಗಂಟೆನೋ, ಅದಿಷ್ಟೇನೋ ರಿಚುವಲಿಸ್ಟಿಕ್ ಏನಾಗಿರ್ತವೆ ಆ ಥರ ಸಂಪ್ರದಾಯಬದ್ಧವಾಗಿ ನಾವು ಮಾಡಿಸ್ತೀವಿ. ಯಾಕಂದರೆ ಅಲ್ಲಿ ಒಂದು ಸಂಪ್ರದಾಯಬದ್ಧವಾಗಿ ಮಾಡಬೇಕಾದ್ರೆ ನಾವು ಹಾಕ್ಕೊಂಡಿರ್ತಕ್ಕಂಥ ಡ್ರೆಸ್ ಆಗಿರ್ಬೋದು, ಅಲ್ಲಿ ಎಲ್ಲ ಬಂದಿರತಕ್ಕಂಥ ನೆಂಟರಾಗಿರ್ಬೋದು, ಎಲ್ಲರೂ ಕೂಡಿ ಮಾಡ್ತಕ್ಕಂಥದ್ರಲ್ಲಿ ಒಂದು ಸಂಭ್ರಮ ಇದೆ. ಸಂಭ್ರಮಿಸ್ತೀವಿ. ಅದಾಯಿತು. ಅದಾದಮೇಲೆ ಎಲ್ಲರೂ ಊಟ ಮಾಡ್ತೀವಿ, ಹೋಗ್ತೀವಿ. ಸೊ ಅದಕ್ಕೆ ನಮ್ಮ ಹಿರಿಯರು ಏನು ಮಾಡಿದ್ದಾರೆ, ಆ ಒಂದು ಸ್ಥಳ ಶುದ್ಧಿ ಮಾಡ್ತೀವಿ, ಅದು ಮಾಡ್ತೀವಿ. ಆ ಒಂದು ಮಂತ್ರೋಚ್ಚಾರಣೆಗಳಿಂದ ಆ ಸ್ಥಳ ಶುದ್ಧಿ ಆಗುತ್ತೆ. ಯಾಕಂದರೆ ಅಲ್ಲಿ ಯಾರಾದ್ರು ಸತ್ತಿರ್ಬೋದು,
ಮಾಡಿರ್ಬೋದು ಅಂತ ಏನೋ ಮಾಡ್ತಾರೆ, ಏನೋ ಇರ್ತಾರೆ, ಅದು ನನಗೆ ಗೊತ್ತಿಲ್ಲ. ಅದು ನನಗೆ ಅದಲ್ಲ ನನಗೆ ಮುಖ್ಯ. ನನಗೆ ಎಲ್ಲರೂ ಬಂದ್ರ, ಎಲ್ಲರೂ ಸೇರಿ ಒಂದು ಕಡೆ ಕೂತ್ಕೊಂಡ್ವಾ, ಒಂದು ಕಡೆ ಮಾತಾಡಿದ್ವಾ, ಸಂಭ್ರಮಿಸಿದ್ವಾ, ಊಟ ಮಾಡಿದ್ವಾ, ಓದ್ವಾ, ಅದು ನನಗೆ ಮುಖ್ಯ. ಅದರಲ್ಲಿರ್ತಕ್ಕಂಥ ಆಲೋಚನೆಗಳು ನನಗೆ ಗೊತ್ತಿಲ್ಲ, ಬಟ್ ಅದು ನನಗೆ ಚೆನ್ನಾಗಿದೆ. ಅದು ಒಂದು ಸಂಪ್ರದಾಯಬದ್ಧವಾಗಿದೆ, ಖುಷಿಯಾಗಿದೆ. ಎಲ್ಲರೂ ಸೇರ್ತೀವಿ, ಮಾಡ್ತೀವಿ. ನನಗೆ ಗೊತ್ತಿಲ್ಲದೆ ಇರೋದ್ರ ಬಗ್ಗೆ ನಾನು ಯಾಕೆ ಆಲೋಚನೆ ಮಾಡಬೇಕು, ಇದೇ ಕರೆಕ್ಟ್ ಮತ್ತು ಅದೇ ಕರೆಕ್ಟು ಅಂದ ತಕ್ಷಣ ಮತ್ತೆ ಒಂದು ಗ್ರಂಥ ಬಂದ್ಬಿಡ್ತು ನನ್ನ ಕೈಯಲ್ಲಿ, ಮತ್ತೆ ನಾನು ಅದನ್ನು ಫಾಲೋ ಮಾಡೋಕ್ಕೆ ಶುರು ಮಾಡ್ತೀನಿ. ಆಗಲ್ಲ. ನನ್ನ ಉದ್ದೇಶ ಕರೆಕ್ಟ್ ಆಗಿರಬೇಕೇ ಹೊರತು ನೀನು ಮಾಡ್ತಕ್ಕಂಥ ರಿಚುವಲಿಸ್ಟಿಕ್ನಲ್ಲಿ ನೀನು ಏನಾದರೂ ಸೈಂಟಿಫಿಕ್ ಆಗಿ ನೋಡೋ ಅವಶ್ಯಕತೆ ಇಲ್ಲ. ಅದರ ಉದ್ದೇಶ ಏನು? ನನಗೆ ಎಲ್ಲ ಒಂದು ನೆಂಟರು, ಸ್ನೇಹಿತರು, ಬಂಧುಗಳು ಬರಬೇಕು. ನನಗೆ ಬಂದು ಆ ಒಂದು ನಾನು ಕಟ್ಟಿಸಿದಂಥ ಮನೆ ಆಗಿರ್ಬೋದು, ಇನ್ನೊಂದು ಆಗಿರ್ಬೋದು, ತೋರಿಸ್ಬೇಕು, ನೋಡಬೇಕು. ಅದು ಅಡ್ರೆಸ್ ಅವ್ರಿಗೆ ಗೊತ್ತಾಗಬೇಕು, ಇಂಥ ಅಡ್ರೆಸ್ ಮೂಲ ಅಲ್ಲಿದ್ದ ಇಲ್ಲಿದ್ದಾನೆ. ಎಲ್ಲರೂ ಸೇರಿ ಊಟ ಮಾಡಬೇಕು, ಸಂಭ್ರಮಿಸ್ಬೇಕು, ಸ್ವಲ್ಪ ಕುತ್ಕೋಬೇಕು, ಖುಷಿಯಾಗಿ ಮಾತಾಡಬೇಕು, ಹೋಗ್ಬೇಕು. ದಟ್ ಈಸ್ ದ ರೀಸನ್. ಸೊ ಇದೆಲ್ಲವೂ ಕೂಡ ಒಂದು ಟೈಮ್, ಯಾವಾಗ ಸ್ಟಾರ್ಟು ಯಾವಾಗ ಎಂಡ್ ಆಗೋದಕ್ಕೆ ಬೇಕು, ಅಷ್ಟೇ. ಇದೆಲ್ಲ ಒಂದು ಸಂಭ್ರಮ ಅಂತ ಅಷ್ಟೇ ಆಗಲಿ. ನೀನು ಯಾವುದನ್ನೇ ತಗೊಂಡು ನೀನು ಅದರಲ್ಲಿ ಸೈನ್ಸ್ ಇದೆ, ಇದರಲ್ಲಿ ಮ್ಯಾಥ್ಸ್ ಇದೆ, ಇದರಲ್ಲಿ ಕೆಮಿಸ್ಟ್ರಿ ಇದೆ, ಏನೂ ಇಲ್ಲ. ಎಲ್ಲದರಲ್ಲೂ ಕೂಡ ಸಾಂಪ್ರದಾಯಿಕವಾಗಿ ಎಲ್ಲಿದೆಯೋ ಆ ಸಂಪ್ರದಾಯಗಳನ್ನು ಮಾಡೋದ್ರಿಂದ ನೀನು ಸಂತೋಷ ಆಗ್ತಾ ಇದ್ದರೆ ಮಾಡು, ಇಲ್ಲ ಅದನ್ನು ಬಿಡು. ಅದನ್ನ ಕಂಪಲ್ಸರಿ ಮಾಡ್ಬೇಕಂತಿಲ್ಲ. ಅದು ಕೂಡ ಡಿಪೆಂಡ್ ಅಪಾನ್ ಯುವರ್ ಹ್ಯಾಪಿನೆಸ್. ಸಂತೋಷ ಆಗ್ತಾ ಇದ್ರೆ ಮಾಡು. ನನಗೆ ಸಂತೋಷ ಆಗುತ್ತೆ, ನಾನು ಮಾಡ್ತೀನಿ. ಸಂತೋಷ ಆಗೋದು ಬಿಡ್ತೀನಿ. ಸೊ ಭಕ್ತಿ ಅನ್ನೋದು, ಸೈಂಟಿಫಿಕ್ ಭಕ್ತಿ ಅನ್ನೋದು ಏನು ಅಂತಂದರೆ, ಡಿಸಾಲ್ವ್ಸ್ ಯುವರ್ ಸೆಲ್ಫ್. ಡಿವೋಷನ್, ಓಷನ್ನಲ್ಲಿ ನೀನು ಡಿಸಾಲ್ವ್ ಆಗೋದು. ಆ ಥರ ಒಂದು ಭಕ್ತಿ ಅನ್ನೋದು ಎಲ್ಲೋ ವಿರಳ ಅಂತ ಅನ್ಬೋದು. ಆ್ಯಕ್ಚುಲಿ ಆ ಒಂದು ಭಕ್ತಿಪೂರ್ವಕವಾಗಿ ನಾವು ಮಾಡ್ತಕ್ಕಂಥ ಅದರಲ್ಲಿ ನಾವು ಡಿಸಾಲ್ವ್ ಆಗ್ತೀನಿ ಅನ್ನೋದು ವಿರಳ ಅಂತ ಅನ್ಬೋದು. ಸೊ ಹಾಗಾಗಿ ಇಲ್ಲಿ ಸೈಂಟಿಫಿಕ್ ಭಕ್ತಿ ಅಂತ ಹೇಳಿ ನೀವೇನು ಕರೆದ್ರಲ್ಲ ಸರ್, ಸೈಂಟಿಫಿಕ್ ಅಂತ ಹೇಳಿ ನಾವು ಮಾತಾಡ್ತಾ ಇರೋದೇ ಒಂದು ಮೆಟೀರಿಯಲಿಸ್ಟಿಕ್ ವರ್ಲ್ಡ್ ಅಂತ ಹೇಳಿ ಕೆಲವೊಬ್ರು ಅದನ್ನ ತಪ್ಪು ಅರ್ಥಗಳಲ್ಲಿ ಕೇಳ್ಕೊತಾರೆ. ಸೈಂಟಿಫಿಕ್ ಅನ್ನೋದು ಮೆಟೀರಿಯಲಿಸ್ಟಿಕ್ ವರ್ಲ್ಡ್ಗೆಲ್ಲ, ಅದು ನಾನು ಮೆಟೀರಿಯಲಿಸ್ಟಿಕ್ ಅಂದರೆ ನಾನು ಪ್ರಪಂಚದಲ್ಲಿ ಬದುಕ್ತೇನೆ. ನಾನು ಮತ್ತು ಇದು ಬದುಕ್ತಾ ಅಂದರೆ ಮೆಟೀರಿಯಲಿಸ್ಟಿಕ್ ವರ್ಲ್ಡಲ್ಲಿ ಬದುಕ್ತೇನೆ, ನಾನು ಬಿಟ್ಟು ಬೇರೆ ಬದುಕಲ್ಲ. ಈ ಮೆಟೀರಿಯಲಿಸ್ಟಿಕ್ ವರ್ಲ್ಡಲ್ಲಿ ನಾನ್ ಮೆಟೀರಿಯಲಿಸ್ಟಿಕ್ ಆಗೋದು ಹೆಂಗೆ ಅನ್ನೋದು ಭಕ್ತಿ ಮಾಡುತ್ತೆ. ಸೊ ಇಲ್ಲಾಂದ್ರೆ ನಾನು ಮೆಟೀರಿಯಲಿಸ್ಟಿಕ್ ಆಗೇ ಇದ್ಬಿಡ್ತೇನೆ. ಮೋಸ್ಟ್ ಮೆಟೀರಿಯಲಿಸ್ಟಿಕ್ ಅಂದರೆ ಏನು? ಪಶು ಹೋಗಿ ಪಶುಪತಿ ಆಗ್ಬೇಕು. ನಾನೀಗ ಪಶು ಆಗಿದ್ದೀನಿ, ನಾನು ಪಶುಪತಿ ಆಗ್ಬೇಕು. ನಾನು ಪಶುಪತಿ ಆಗ್ಬೇಕಂತಂದರೆ ಪಶುಪತಿನ ಮಾಡೋದು ಯಾವುದು? ಭಕ್ತಿ. ಸೊ ಆ ಭಕ್ತಿ ಪಶುಪತಿನ ಮಾಡುತ್ತೆ. ಅದು ನಿಜವಾದ ಭಕ್ತಿ, ಅದು ನಿಜವಾದ ಸೈಂಟಿಫಿಕ್ ಭಕ್ತಿ ಅನ್ನೋದು ನನ್ನ ಉದ್ದೇಶ. ಸೊ ಹಾಗಾಗಿ ಒಂದು ಭಕ್ತಿ ಅನ್ನೋದು ನಮ್ಮ ಜೀವನದಲ್ಲಿ ಇರ್ತಕ್ಕಂಥ ಒಂದು ಭಕ್ತಿಪೂರ್ವಕವಾಗಿ ನಾವು ಮಾಡಬೇಕು ಅನ್ನೋದನ್ನ ನಾವೆಲ್ಲ ಹೇಳ್ತಾ ಇರ್ತೀವಿ. ಅದ್ರ ಬಗ್ಗೆ ಅರ್ಥ ಮಾಡ್ಕೊಂಡಿರೋದಿಲ್ಲ. ಈ ಒಂದು ಭಕ್ತಿ ಅಂದ್ರೇನು, ಸೈಂಟಿಫಿಕ್ ಭಕ್ತಿ ಅಂದ್ರೇನು ಅನ್ನೋದನ್ನ ತಿಳಿಸ್ಕೊಟ್ರಿ ಇವತ್ತು. ಅದಕ್ಕಾಗಿ ನಿಮಗೆ ತುಂಬ ಧನ್ಯವಾದಗಳು ಸರ್. ಆ್ಯಕ್ಚುಲಿ ಸೊ ಈ ಒಂದು ವಿಡಿಯೋದ ಮುಖಾಂತರ ನಿಮಗೆ ಭಕ್ತಿ ಬಗ್ಗೆ ಗೊತ್ತಾಗಿತ್ತು. ಸೈಂಟಿಫಿಕ್ ಭಕ್ತಿ ಅಂದರೆ ಏನು, ಮೌಢ್ಯಯುತವಾಗಿರ್ತಕ್ಕಂಥ ಒಂದು ಭಕ್ತಿ ಏನು ಅನ್ನೋದ್ರ ಬಗ್ಗೆ ತಿಳ್ಕೊಂಡಿದ್ರೆ ನಿಮ್ಮ ಒಂದು ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಧನ್ಯವಾದಗಳು ಎಲ್ಲರಿಗೂ ಕೂಡ. ನಿಮಗೂ ಕೂಡ ಧನ್ಯವಾದಗಳು ಸರ್. ಥ್ಯಾಂಕ್ ಯು.